ಜೈ ಹಿಂದ್. ಸೊ ನೋಡ್ರಿ, ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ ಹೇಳಿದ್ರೆ ಕೊಲ್ಲಾಪುರ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡೋಣ. ಸೊ ಇದ್ರಲ್ಲಿ ಏನಂತಂದ ಹೇಳಿದ್ರೆ ಎಲ್ಲ ಐತೆ, GK, ಆಮೇಲೆ ಸೈನ್ಸ್, ಆಮೇಲೆ ಮ್ಯಾಥಮೆಟಿಕ್ಸ್, ರೀಸನಿಂಗ್. ಸೊ ಆಲ್ 50 ಕ್ವಶನ್ಸ್ ಗಳಿದಾವ. ಈ ಕ್ವಶನ್ಸ್ ಪೇಪರ್ ಬಹಳ ಇಂಪಾರ್ಟೆಂಟ್. ಯಾಕಂತಂದ ಹೇಳಿದ್ರೆ ಇದೊಂದು ಟಫೆಸ್ಟ್ ಎಕ್ಸಾಮ್. ಸೊ ಇಲ್ಲಿವರೆಗೂ ಏನು ARO ಗಳಿದಾವಲ್ಲ, ಅದ್ರಲ್ಲಿ ಟಫ್ ಕ್ವಶನ್ಸ್ ಗಳನ್ನ ಕೇಳಿರೋದು. ಸೊ ಇದ್ರಲ್ಲಿ ಬರುತ್ತೆ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಗಳು ಟಫ್ ಇದಾವ. ಸೊ ಆದ್ಮೇಲೆ ನೆಕ್ಸ್ಟ್ ನೀವು ಎಲ್ಲಾನು ಏನಂತಂತ ಹೇಳಿದ್ರೆ ನಾನು ಕ್ವಶನ್ ಓದಿದ ನಂತರ ನೀವು ಕಂಪಲ್ಸರಿ ಕಮೆಂಟ್ ಅನ್ನ ಹಾಕ್ರಿ. ಸೊ ಆ ಆನ್ಸರ್ ಯಾವುದು ಅಂತಂದೇಳಿ, ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದನ್ನ ಕೇಳ್ಕೊಳ್ರಿ, ನಿಮ್ದು ಆ ಕ್ವಶನ್ ಕರೆಕ್ಟ್ ಆಯ್ತಾ ಇಲ್ವಾ ಅಂತಂದೇಳಿ. ಟೋಟಲ್ 50 ಕ್ವಶನ್ಸ್ ಗಳಲ್ಲಿ ನಿಮ್ದು ಎಷ್ಟು ಕರೆಕ್ಟ್ ಆಗ್ತಾವ ಅಂತಂದೇಳಿ ನೋಡ್ಕೊಡ್ರಿ. ನಾನು ಆನ್ಸರ್ ಹೇಳುವವರೆಗೂ ವೇಟ್ ಮಾಡ್ಕೊಡ್ರಿ. ಸ್ಟಾಪ್ ಮಾಡಿ ಕಮೆಂಟ್ ಹಾಕ್ರಿ. ಸೊ ಆಮೇಲೆ ನಿಮ್ದು ಎಷ್ಟು ಕರೆಕ್ಟ್ ಆಗಿದೆ ನೋಡ್ಕೊಡ್ರಿ. ಕ್ಲಿಯರ್ ಎಲ್ರಿಗೂ? ಆಮೇಲೆ ಕೇಳಿರೋ ಕ್ವಶನ್ಸ್ ಗಳಿಗೆ ಆನ್ಸರ್ ಹಾಕ್ರಿ. ಯಾಕಂತಂದ ಹೇಳಿದ್ರೆ ಬೇರೆ ಯಾರೋದಲ್ಲಿ ಕೇಳಿರುವಂತಹ ಕ್ವಶನ್ಸ್ ಗಳನ್ನ ನಾನು ನಿಮ್ಗೆ ಏನಂತಂದ ಹೇಳಿದ್ರೆ ಹೋಮ್ ವರ್ಕ್ ಕೊಟ್ಟಿರ್ತೀನಿ, ಅವು ಬಹಳ ಇಂಪಾರ್ಟೆಂಟ್. ಕ್ಲಿಯರ್ ಎಲ್ರಿಗೂ? ನೋಡ್ರಿ, ಇವತ್ತೇನ್ ಮಾಡೋಣಪ್ಪ ಅಂತಂದ ಹೇಳಿದ್ರೆ ಕೊಲ್ಲಾಪುರ್ ARO ನಡೆದುವಂತಹ ಒಂದು ಕ್ವಶನ್ ಪೇಪರ್ ನ ತಗೊಳ್ಳೋಣ. ಅಂದ್ರೆ ಪುಣೆ ಇದ್ರಲ್ಲಿ ಬರುತ್ತಾ ಕೊಲ್ಲಾಪುರ್ ARO. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಫಸ್ಟ್ ಸೆಕ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ GK ಕ್ವಶನ್ಸ್ ಗಳಿದಾವ. ಟೋಟಲ್ 15 ಕ್ವಶನ್ಸ್ ಗಳಿರ್ತಾವ. ಇವನ್ ಹುಡುಗಿರ್ಗೂ ಸೇಮ್, ಹುಡುಗರಿಗೂ ಸೇಮ್ ಆಗತ್ತ. ಇಲ್ಲಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಅಂತಂತ ಹೇಳಿದ್ರೆ ವಿಚ್ ಪ್ಲೇಸ್ ಅಂತಂದೈತೆ. ಕ್ವಶನ್ಸ್ ಗಳು ಕ್ಲಿಯರ್ ಆಗಿ ಅರ್ಥ ಆಗಿಲ್ಲ ಅಂದ್ರೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ, ನೀವು ಸೈಡ್ ಬರ್ಕೊಡ್ರಿ. ನಾನು ಓದಿ ಹೇಳ್ತೇನೆ. ವಿಚ್ ಪ್ಲೇಸ್ ಅಂದ್ರೆ, ವಿಚ್ ಅಂತಂದ ಹೇಳಿದ್ರೆ ಯಾವ್ದು, ಪ್ಲೇಸ್ ಅಂತಂದ ಹೇಳಿದ್ರೆ ಸ್ಥಳ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೋನ್ ಆಸ್ ಬಿಡ್ರದ್ನ ರೂಫ್ ಆಫ್ ದಿ ವರ್ಲ್ಡ್. ರೂಫ್ ಆಫ್ ದಿ ವರ್ಲ್ಡ್ ಅಂತಂದ ಹೇಳಿದ್ರೆ ಅತಿ ಎತ್ತರದ ಪ್ರದೇಶ, ರೂಫ್ ಆಫ್ ದಿ ವರ್ಲ್ಡ್. ಈಗ ನಿಮ್ದು ಮನೆ ಇರುತ್ತೆ. ಸೊ ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಮನೆ ಇರುತ್ತೆ. ಸೊ ಅದ್ರ ಮೇಲಿನ ಚಾವಣಿಯನ್ನ ಏನಂತ ಕರಿತೀವಿ ನಾವು, ರೂಫ್ ಅಂತ ಕರಿತೀವಿ. ಸೇಮ್ ಹಂಗೆ. ಸೊ ಪ್ರಪಂಚದ ಚಾವಣಿ ಯಾವುದು ಅಂತ ಕ್ವಶನ್ ಅನ್ನ ಕೇಳಿದಾರೆ. ಸೊ ಯಾವ್ದಂತಂದ್ ಹೇಳ್ತೀವಿ, ಆಪ್ಷನ್ ಎ ಟಿಬೇಟ್ ಅಂತಂದೈತೆ. ಸೊ ಆಪ್ಷನ್ ಸಿ ಅರುಣಾಚಲ ಪ್ರದೇಶ ಅಂತಂದೈತೆ. ಆಪ್ಷನ್ ಬಿ ಚೀನಾ ಅಂತಂದೈತೆ. ಆಮೇಲೆ ಅಲಸ್ಕಾ ಅಂತಂದೈತೆ. ಸೊ ಇಲ್ಲಿ ನೋಡ್ರಿ, ಅತಿ ಎತ್ತರದ ಪ್ರದೇಶ ಯಾವುದು, ನಮ್ಮ ಪ್ರಪಂಚದಲ್ಲಿ ಅತಿ ಎತ್ತರದ ಪ್ರದೇಶ ಯಾವುದು ಅಂತಂದೇಳಿ ನಿಮ್ಗೆ ಯಾವ್ದು ಆನ್ಸರ್ ಆಗತ್ತ ಅದ್ನ ಹಾಕ್ರಿ. ಸೊ ಇಲ್ಲಿ ನೋಡ್ರಿ, ರೂಫ್ ಆಫ್ ದ ವರ್ಲ್ಡ್ ಯಾವ್ದನ್ನ ಕರಿತೀವಿ ಅಂತಂದ ಹೇಳಿದ್ರೆ ಟಿಬೇಟ್ ಅನ್ನ ಕರಿತೀವಿ. ಯಾಕಂತಂದ ಹೇಳಿದ್ರೆ ಟಿಬೇಟ್ ಸಮುದ್ರಕ್ಕಿಂತ ಎತ್ತರದ ಪ್ರದೇಶದಲ್ಲಿ ಐತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂತಂದ ಹೇಳಿದ್ರೆ, ಇವಾಗ ನಮ್ದು ಇವೆಲ್ಲ ಭಾರತ ದೇಶ, ಆಮೇಲೆ ಅದರ್ ದೇಶಗಳು, ಆಮೇಲೆ ನೆಕ್ಸ್ಟ್ ಇವಾಗ ಆಫ್ರಿಕಾ ಒಂದ್ ಸ್ವಲ್ಪ ಎತ್ತರದಲ್ಲಿ ಈ ತರ ಇರ್ಬೋದು. ಬಟ್ ಆದ್ರೆ ನೀವು ಕಂಪೇರ್ ಟು ಸಿ ಲೆವೆಲ್, ಇದು ಸಮುದ್ರ ಅನ್ಕೊಡ್ರಿ, ಸಿ ಲೆವೆಲ್ ಕಂಪೇರ್ ಮಾಡ್ರಿ ಅಂತಂತ ಹೇಳಿದ್ರೆ ಅತಿ ಹೆಚ್ಚು ಏನಂತಂದ ಹೇಳಿದ್ರೆ ಪರ್ವತಗಳಿದಾವೆ. ಎಲ್ಲಿ? ಹಿಮಾಲಯ ಆ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ಟಿಬೇಟ್ ಈ ಪ್ರದೇಶದಲ್ಲಿ ಕಂಡುಬರುತ್ತೆ. ಅದಕ್ಕೋಸ್ಕರ ಅದನ್ನ ಎತ್ತರದ ಪ್ರದೇಶ ಅಂತಂದ ಹೇಳ್ತೀವಿ. ಅಷ್ಟೇ, ಸಿಂಪಲ್. ಆಮೇಲೆ ಅರುಣಾಚಲ ಪ್ರದೇಶ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ. ಅತಿ ಕಡಿಮೆ ಜನಸಾಂದ್ರತೆಯನ್ನ, ಡೆನ್ಸಿಟಿ ಅಂತಂದ ಹೇಳ್ತೀವಿ, ಜನಸಾಂದ್ರತೆಯನ್ನ ಹೊಂದಿರುವ ರಾಜ್ಯ ಅಂತಂದ ಹೇಳ್ತೀವಿ. ಆಮೇಲೆ ಚೀನಾ ಅಂತ ಬಂದಾಗ ಅತಿ ಹೆಚ್ಚು ಪಾಪ್ಯುಲೇಷನ್, ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರೋದು. ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಡ್ಕೋಬೇಕು. ಸೆಕೆಂಡ್ ಕ್ವಶನ್ ನೋಡ್ರಿ, ಸೊ ವಿಚ್ ಆಫ್ ದ ಫಾಲೋವಿಂಗ್, ವಿಚ್ ಅಂತಂದ ಹೇಳಿದ್ರೆ ಯಾವುದು, ಫಾಲೋವಿಂಗ್ ಅಂತಂದ ಹೇಳಿದ್ರೆ ಕೆಳಗಡೆ ಇರೋದ್ರಲ್ಲಿ ರಿವರ್ಸ್ ಒರಿಜಿನೇಟ್ ಫ್ರಮ್ ಅಮರಕಂಟಕ. ಇದು ತುಂಬಾ ಇಂಪಾರ್ಟೆಂಟ್. ಅಮರಕಂಟಕದಿಂದ ಯಾವ ನದಿ ಹುಟ್ಟುತ್ತ ಅಂತ ಕೇಳಿದ್ರೆ, ಒರಿಜಿನೇಟ್ ಅಂತಂದ ಹೇಳಿದ್ರೆ ಒರಿಜಿನ್ ಆಗೋದು ಯಾವುದು, ರಿವರ್. ಯಾವ ರಿವರ್ ಅಮರಕಂಟಕದಿಂದ ಹುಟ್ಟುತ್ತ ಅಂತ ಕ್ವಶನ್ ಕೇಳಿದಾರ. ಆಪ್ಷನ್ ಎ ಮಹಾನದಿ, ಆಪ್ಷನ್ ಬಿ ಸೋನ್, ಆಪ್ಷನ್ ಸಿ ಗೋದಾವರಿ, ಆಪ್ಷನ್ ಡಿ ನರ್ಮದಾ ಅಂತಂದೈತಿ. ಸೊ ಇಲ್ಲಿ ನೋಡ್ರಿ, ಯಾವ್ದು ಆನ್ಸರ್ ಆಗತ್ತೆ ನಿಮ್ ಪ್ರಕಾರ ಹಾಕ್ರಿ. ಇಲ್ಲಿ ಯಾವ್ದು ಆನ್ಸರ್ ಆಗತ್ತಪ್ಪ ಅಂತಂದ ಹೇಳಿದ್ರ ನಮ್ದು ನರ್ಮದಾ ನದಿ ಅದ. ನರ್ಮದಾ ನದಿ ಏನಪ್ಪಾ ಅಂತಂದ ಹೇಳಿದ್ರೆ ಅಮರಕಂಟಕದಿಂದ ಹುಟ್ಟುತ್ತ. ಸೊ ಆಮೇಲೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀನಿ ನರ್ಮದಾ ನದಿ ಬಗ್ಗೆ. ಇಲ್ಲಿ ನೋಡ್ರಿ, ಮಹಾನದಿನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಲವೊಂದು ನದಿಗಳು ಏನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಇವಾಗ ಈ ಪ್ರದೇಶದಲ್ಲಿ ಏನಂತಂದ ಹೇಳಿದ್ರೆ ವಿಂಧ್ಯ ಪರ್ವತಗಳು, ಅಮರಕಂಟಕ ಪರ್ವತಗಳು ಬರ್ತವೆ. ಇಲ್ಲಿಂದ ಒಂದ್ ನದಿ ಹುಟ್ಟುತ್ತದೆ, ಯಾವ್ದಪ್ಪ ಅಂತಂದ ಹೇಳಿದ್ರೆ ನರ್ಮದಾ ನದಿ ಅಂತಂದ ಹೇಳ್ತೀವಿ. ಇದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 3 ದೊಡ್ಡ ದೊಡ್ಡ ಡ್ಯಾಮ್ ಗಳನ್ನ ಕಟ್ತಾರ. ಅವ್ ಯಾವ ಅಂತ ನೋಡ್ಕೊಡ್ರಿ. ಸೊ ಆಮೇಲೆ ನೆಕ್ಸ್ಟ್ ಈ ಕಡೆಯಿಂದ ಈ ಸೈಡ್ ಒಂದೇ ಅಂತಂದ ಹೇಳಿದ್ರೆ ಇನ್ನೊಂದ್ ನದಿ ಹುಟ್ಟುತ್ತಾ, ಸೊ ಹರಿದೋಗತ್ತ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಮಹಾನದಿ ಅಂತ ಕರಿತೀವಿ. ಇಲ್ಲೊಂದ್ ಏನಪ್ಪಾ ಅಂತಂದ ಹೇಳಿದ್ರೆ ದೊಡ್ಡದಾಗಿರೋ ಡ್ಯಾಮ್ ಅನ್ನ ಕಟ್ತಾರ. ಆ ಡ್ಯಾಮ್ ಯಾವ್ದಪ್ಪಾ ಅಂತಂದ ಹೇಳಿದ್ರೆ ಹೀರಾಕುಡ್ ಡ್ಯಾಮ್ ಅಂತಂತ ಹೇಳ್ತೀವಿ. ಅದ್ರದ್ದು ವಿಶೇಷ ಏನು, ಹೀರಾಕುಡ್ ಡ್ಯಾಮ್ದು ತುಂಬಾ ಲಾಂಗೆಸ್ಟ್ ಅಂತಂದ ಹೇಳ್ತೀವಿ. ಭಾರತದ ಅತಿ ಉದ್ದವಾದ ಡ್ಯಾಮ್ ಯಾವ್ದಪ್ಪಾ ಅಂತಂದ ಹೇಳಿದ್ರೆ ಸೊ ಹೀರಾಕುಡ್ ಡ್ಯಾಮ್ ಅಂತಂದ ಹೇಳ್ತೀವಿ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಇನ್ಯಾವ್ದು ಕೊಟ್ಟಿದಾರ, ಸೋನ್ ನದಿ ಮತ್ತು ಗೋದಾವರಿ ನದಿ. ನಿಮ್ಗೆಲ್ರಿಗೂ ಗೊತ್ತೈತಿ ಗೋದಾವರಿ ನದಿ ಏನಪ್ಪಾ ಅಂತಂದ ಹೇಳಿದ್ರೆ ತ್ರಯಂಬಕದಲ್ಲಿ ಹುಟ್ಟುತ್ತ. ಸೊ ಅದಾದ ನಂತರ ನೆಕ್ಸ್ಟ್ ಬಂಗಾಳ ಕೊಲ್ಲಿಯನ್ನ ಹೋಗಿ ಸೇರುತ್ತೆ. ಆಮೇಲೆ ಸೋನ್ ನದಿ ಏನಂತಂದ ಹೇಳಿದ್ರೆ ಯಾವ ನದಿ ಉಪನದಿ ಅಂತಂದ ಹೇಳಿ ನನಗ ಮೆಸೇಜ್ ಹಾಕ. ನೆಕ್ಸ್ಟ್ ನೋಡ್ರಿ, ಥರ್ಡ್ ಕ್ವಶನ್. ಸೊ ಹೂ ಅಪಾಯಿಂಟ್ಸ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಹೂ ಅಂತಂದ ಹೇಳಿದ್ರೆ ಯಾರು, ಅಪಾಯಿಂಟ್ ಅಂದ್ರೆ ಅಪಾಯಿಂಟ್ ಮಾಡೋದು,
ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂದ್ರೆ ಸೊ ಯಾರು ಅಪಾಯಿಂಟ್ ಮಾಡೋದು ಅಟಾರ್ನಿ ಜನರಲ್ ಅಂತ ಒಂದು ಕ್ವಶನ್ ಕೇಳಿದ್ರ ಎಜಿ ಅಂತಂದ ಹೇಳ್ತೀವಿ ಅಟಾರ್ನಿ ಜನರಲ್. ಸೊ ಆರ್ಟಿಕಲ್ 76 ಏನಪ್ಪಾ ಅಂತಂದ ಹೇಳಿದ್ರೆ ಆರ್ಟಿಕಲ್ 76 ಮುಖಾಂತರ ಸೊ ಒಬ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅಟಾರ್ನಿ ಜನರಲ್ ನ ನೇಮಕ ಮಾಡ್ತಾರೆ. ಯಾರು ಗವರ್ನರ್ ನೇಮಕ ಮಾಡ್ತಾನ, ಅಥವಾ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಮಾಡ್ತಾರ, ಅಥವಾ ಪ್ರೆಸಿಡೆಂಟ್, ಅಥವಾ ಪ್ರೈಮ್ ಮಿನಿಸ್ಟರ್, ಯಾರು ಮಾಡ್ತಾರ ಅಂತಂದ ಹೇಳಿ ಕಮೆಂಟ್ ಹಾಕ್ರಿ. ನೋಡ್ರಿ ಇಲ್ಲಿ ಅಟಾರ್ನಿ ಜನರಲ್ ಅನ್ನ ನೇಮಕ ಮಾಡೋದು ಯಾರಪ್ಪ ಅಂತಂದ್ರೆ ಪ್ರೆಸಿಡೆಂಟ್ ಅಂತ ಹೇಳಿ. ಯಾರು? ಪ್ರೆಸಿಡೆಂಟ್. ತುಂಬಾ ಇಂಪಾರ್ಟೆಂಟ್ ಯಾವ ಹುದ್ದೆಗಳಿದಾವಲ್ಲ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ಇವಾಗ. ಸೊ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್, ಆಮೇಲೆ ಅಲ್ಲಿರೋ ಜಡ್ಜಸ್ಗಳು, ಆಮೇಲೆ ಹೈಕೋರ್ಟ್ ಜಡ್ಜ್ ಮೇನ್ಗಳು, ಹೈಕೋರ್ಟ್ ಜಡ್ಜಸ್ಗಳು, ಆಮೇಲೆ ಅಟಾರ್ನಿ ಜನರಲ್, ಆಮೇಲೆ ನೆಕ್ಸ್ಟ್ ಯಾರು ಸಿಎಜಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ಆಮೇಲೆ ಇಲೆಕ್ಷನ್ ಕಮಿಷನರ್ಸ್, ಆಮೇಲೆ UPSC ಮೆಂಬರ್ಸ್, ಅಧ್ಯಕ್ಷರು, ಏನೇನ್ ಬರ್ತಾವಲ್ಲ ಇವ್ರನ್ನೆಲ್ಲರನ್ನು ಯಾರು ನೇಮಕ ಮಾಡ್ತಾರ ಅಂತ ಹೇಳಿದ್ರ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ. ಯಾರು ನೇಮಕ ಮಾಡ್ತಾರ? ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಇದೊಂದು ಏನಂತಂದ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಆಮೇಲೆ ಇವಾಗ ಅಟಾರ್ನಿ ಜನರಲ್ ಯಾರಿದಾರ ಅಂತಂದೇಳಿ ನಮ್ಗ ಮೆಸೇಜ್ ಆಗ್ತದೆ, ಇವ್ ಪ್ರೆಸೆಂಟ್ ಯಾರಿದಾರ. ಆಮೇಲೆ 4ನೇ ಕ್ವಶನ್ ನೋಡ್ರಿ, ಫತೇಹಪುರ ಸಿಕ್ರಿ ಅಂತಂದ ಹೇಳಿ. ಫತೇಹಪುರ ಸಿಕ್ರಿ ಅಂತಂದ ಹೇಳಿ ಬರುತ್ತಾ, ಇದನ್ನ ಯಾವ ರೂಲರ್ ಬಿಲ್ಟ್ ಮಾಡಿದಾನ ಅಂತ ಕ್ವಶನ್ ಆಯ್ತಾ. ಸೊ ಆಪ್ಷನ್ 1 ಏನಪ್ಪಾ ಅಂತಂದ ಹೇಳಿದ್ರೆ ಬಾಬರು, ಸೆಕೆಂಡ್ ಹುಮಾಯೂನ, ಥರ್ಡ್ ಏನಪ್ಪಾ ಅಂತಂದ ಹೇಳಿದ್ರೆ ಅಕ್ಬರು, ಆಮೇಲೆ ಶಹಜಾನ್ ಅಂತಂದೇಳಿ. ಸೊ ನೋಡ್ರಿ ಯಾವ್ದು ಆನ್ಸರ್ ಆಗತ್ತೆ ಇಲ್ಲಿ ನಿಮ್ ಪ್ರಕಾರ. ಸೊ ಆನ್ಸರ್ ಅನ್ನ ಹಾಕ್ರಿ. ಇಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಏನಂತಂದ ಹೇಳಿದ್ರೆ ಫತೇಹಪುರ ಸಿಕ್ರಿಯನ್ನ ಕಟ್ಸಿದ್ ಯಾರಪ್ಪ ಅಂತಂದ ಹೇಳಿದ್ರೆ ಅಕ್ಬರ್ ಅಂತಂದ ಹೇಳ್ತೀವಿ, ಅಕ್ಬರ್. ಸೊ ಇವನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ 1605 ಇದ್ರಲ್ಲಿ, ಆ ಟೈಮ್ ಅಲ್ಲಿ ಏನಪ್ಪಾ ಅಂತ ಕರೆಕ್ಟ್ ಆಗಿ ನಂಗೆ ಟೈಮ್ ಗೊತ್ತಿಲ್ಲ. ಸೊ ಆ ಟೈಮ್ ಅಲ್ಲಿ ಗುಜರಾತ್ ಮೇಲೆ ದಾಳಿ ಮಾಡ್ತಾನೆ. ಸೈಡಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಡೆಲ್ಲಿಯಿಂದ ಗುಜರಾತ್ ಮೇಲೆ ದಾಳಿ ಮಾಡ್ತಾನ. ಸೊ ಅಲ್ಲಿ ಏನಂತಂದ ಹೇಳಿದ್ರೆ ವಿಜಯ ಗಳಿಸ್ತಾನೆ ಯಾರು? ಅಕ್ಬರ್. ಸೊ ಅಂತ ಟೈಮ್ ಅಲ್ಲಿ ಏನಾಗತ್ತ ಅಂತಂದ ಹೇಳಿದ್ರೆ, ಸೊ ಅಲ್ಲೊಂದ್ ಏನಪ್ಪಾ ಅಂತಂದ ಹೇಳಿದ್ರೆ ಫತೇಹಪುರ ಸಿಕ್ರಿ ಅಂತ, ಫತೇಹಪುರ ಸಿಕ್ರಿ ಅಂತಂದ ಹೇಳ್ಬಿಟ್ಟು ಒಂದ್ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಒಂದು ದರ್ವಾಜವನ್ನ ಕಟ್ಟಿಸ್ತಾನ, ಅದ ನೆನಪಿಗೋಸ್ಕರ, ಸವಿ ನೆನಪಿಗೋಸ್ಕರ. ಆಮೇಲೆ ನಮಗ್ ತುಂಬಾ ಇಂಪಾರ್ಟೆಂಟ್ ಏನಾಗತ್ತ ಅಂತಂದ ಹೇಳಿದ್ರೆ ಬಾಬರು ಮತ್ತು ಅಕ್ಬರ್ ಇವರಿಬ್ರು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಬಾಬರ್ ಯಾಕೆ ಇಂಪಾರ್ಟೆಂಟ್ ಆಗ್ತಾನ? 1ನೇ ಪಾನಿಪತ್ ಕದನ. ಸೊ 1ನೇ ಪಾನಿಪತ್ ಕದನ. ಅಕ್ಬರ್ ಯಾಕೆ ಇಂಪಾರ್ಟೆಂಟ್ ಆಗ್ತಾನ? 2ನೇ ಪಾನಿಪತ್ ಕದನ. ಸೊ ಇವ್ರ ಬಗ್ಗೆ ಏನಂತಂತ ಹೇಳಿದ್ರೆ ಒಂದ್ ಸ್ವಲ್ಪ ಮಾಹಿತಿಗಳನ್ನ ಹಾಕ್ರಿ. ಇದ್ ಯಾವಾಗ ನಡೀತು? 1526ರಲ್ಲಿ ನಡೆಯುತ್ತ. ಇದ್ ಯಾವಾಗ ನಡೆಯುತ್ತೆ ಅಂದ್ರೆ 1556ರಲ್ಲಿ ನಡೆಯುತ್ತ. ಕ್ಲಿಯರ್ ಎಲ್ರಿಗೂ? ಸೊ ಯಾರ್ಯಾರ ನಡುವೆ ನಡೆಯುತ್ತೆ ಅಂತಂದು ಹಾಕ್ರಿ, ಯಾಕಂದ್ರೆ ಕ್ವಶನ್ ಕೇಳಿದಾರ. ಸೊ ನೆಕ್ಸ್ಟ್ 5ನೇ ಕ್ವಶನ್ ನೋಡಿ, ಆನ್ ವಿಚ್ ಡೇಟ್ ಇಂಟರ್ನ್ಯಾಷನಲ್ ಡೇ ಫಾರ್ ನಾನ್ ವೈಲೆನ್ಸ್ ಡೇ ಅಂತಂದ ಹೇಳಿ ಆಚರಣೆ ಮಾಡ್ತಾರ. ನಾನ್ ವೈಲೆನ್ಸ್ ಡೇ ಅಂತಂತ ಹೇಳಿದ್ರೆ, ನಾನ್ ವೈಲೆನ್ಸ್ ಡೇ ಅಂತಂದ ಹೇಳಿದ್ರೆ ಅಶಾಂತಿ ದಿನ ಅಂತ ಹೇಳ್ಬಿಟ್ಟು ಇವಾಗ ನಿಮ್ಗೆ ಎಲ್ರಿಗೂ ಗೊತ್ತಾಗತ್ತ. ಸೊ ಅಂತಾರಾಷ್ಟ್ರೀಯ ಅಶಾಂತಿ ದಿನ ಅಂತಂದ ಹೇಳ್ಬಿಟ್ಟು ಯಾವಾಗ ಆಚರಣೆ ಮಾಡ್ತಾರಂತ ಕ್ವಶನ್ ಹೇಳಿದ್ರ, ಸೊ ಆಪ್ಷನ್ 1 ಅಕ್ಟೋಬರ್ 2, ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ 30 ಜನವರಿ, ಆಮೇಲೆ 23 ಮಾರ್ಚ್, ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ 10 ಡಿಸೆಂಬರ್. ಸೊ ಯಾವ್ದನ್ನ ಆಚರಣೆ ಮಾಡ್ತಾರ? ಅಕ್ಟೋಬರ್ 2. ಸೊ ಅಕ್ಟೋಬರ್ 2ನೇ ತಾರೀಕು ಏನಪ್ಪಾ ಅಂತಂದ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರ ಜಯಂತಿ. ಸೊ ಅವ್ರ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಅಶಾಂತಿ ಅಂತಂದ ಹೇಳ್ಬಿಟ್ಟು ಎಲ್ಲಾ ಕಡೆಗೆ ಸ್ಪ್ರೆಡ್ ಮಾಡ್ತಾರ. ಸೊ ಅಶಾಂತಿನ ಶಾಂತಿನ, ಸಾರಿ ಬಾ, ಸೊ ಅಶಾಂತಿ ಅಲ್ಲ, ಅದು ಅಹಿಂಸೆ, ಅಹಿಂಸೆ ದಿನ. ಹಿಂಸೆ ಮಾಡಂಗಿಲ್ಲ, ಅಹಿಂಸೆ ಅಂತಂದ ಹೇಳ್ಬಿಟ್ಟು ಸೊ ಅದನ್ನ ಪ್ರತಿಪಾದಿಸಿದವ್ರು ಯಾರಂತಂದ ಹೇಳಿದ್ರೆ ಮಹಾತ್ಮ ಗಾಂಧೀಜಿ. ಆ ತಿದ್ಕೊಳ್ರಿ, ಅದನ್ನ ಶಾಂತಿ ಅಲ್ಲ, ಅಹಿಂಸೆ. ಅಹಿಂಸೆಯನ್ನ ಮಾಡಬಾರ್ದು ಅಂತಂದೇಳಿ ಅಂತಾರಾಷ್ಟ್ರೀಯ ಅಹಿಂಸೆ ದಿನ ಯಾವಾಗ ಆಚರಣೆ ಮಾಡ್ತಾರ? ಅಕ್ಟೋಬರ್ 2ನೇ ತಾರೀಕು ಆಚರಣೆ ಮಾಡ್ತಾರ. ಸೊ ಅಷ್ಟೊಂದೇ ಅಂತಂದ್ರೆ ಪಾಯಿಂಟ್ ನ ಕ್ಲಿಯರ್. ಆಮೇಲೆ ನೆಕ್ಸ್ಟ್ ನೋಡ್ರಿ 6ನೇದು, ಇಂಡಿಯನ್ ಕರೆನ್ಸಿ ನೋಟ್ಸ್ ಆರ್ ಪ್ರಿಂಟೆಡ್ ಆನ್ ವಿಚ್ ಸಿಟಿ. ನೋಡ್ರಿ ಇಂಡಿಯನ್ ಕರೆನ್ಸಿ ನೋಟ್ಸ್ ಯಾವ ಸಿಟಿ ಒಳಗಡೆ ಪ್ರಿಂಟ್ ಮಾಡ್ತಾರಂತ ಕ್ವಶನ್ ಕೇಳಿದಾರ. ಮುಂಬೈ, ನಾಗ್ಪುರ್, ನ್ಯೂ ಡೆಲ್ಲಿ, ನಾಸಿಕ್ ಅಂತಂದೈತೆ. ಸೊ ನೋಡ್ರಿ ಡೈರೆಕ್ಟ್ ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ ನಾಸಿಕ್ ಒಳಗಡೆ ಸೊ ಇಂಡಿಯನ್ ಕರೆನ್ಸಿಯನ್ನ ಪ್ರಿಂಟ್ ಮಾಡ್ತಾರ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ನೋಡ್ರಿ 7th ಒನ್. ಸೊ ಇಲ್ಲಿ ಮತ್ ಕೇಳಿದಾರೆ ನೋಡ್ರಿ, ಇಲ್ಲೇ ಕ್ವಶನ್ ಐತೆ ನೋಡ್ರಿ. ಇನ್ ವಿಚ್ ಇಯರ್ ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್, ಥರ್ಡ್ ಪಾನಿಪತ್ ಅಂದ್ರೆ 3ನೇ ಪಾನಿಪತ್ ಕದನ ಇನ್ ವಿಚ್ ಇಯರ್ ಯಾವ ವರ್ಷ ಆಯ್ತು ಅಂತ ಕ್ವಶನ್ ಕೇಳಿದಾರ. ಸೊ 1739, 1757, 1707, 1760. ನೋಡ್ರಿ ನಿಮ್ಮ ಆನ್ಸರ್ ಯಾವ್ದಾಗತ್ತ? ಸೊ ಇಲ್ಲಿ ಯಾವ್ದಾಗತ್ತಪ್ಪ ಅಂತಂದ ಹೇಳಿದ್ರೆ 1761ರಲ್ಲಿ 3ನೇ ಪಾನಿಪತ್ ಕದನ ನಡೆಯುತ್ತೆ. ಸೊ 1, 2, 3, 3 ಅದ್ವಾ. ಸೊ ಯಾರ್ಯಾರ ನಡುವೆ ನಡೆಯುತ್ತೆ ಅಂತ ನೋಡ್ಕೊಡ್ರಿ. ಆಮೇಲೆ 1757ರಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದ್ ಕದನ ನಡೆಯುತ್ತೆ, ಅದನ್ನ ನಾವು ಪ್ಲಾಸಿ ಕದನ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ 1760ರಲ್ಲಿ ವಾಂಡಿ ವಾಶ್ ಕದನ. ಕ್ಲಿಯರ್ ಎಲ್ರಿಗೂ?
ಆಮೇಲೆ 1764ರಲ್ಲಿ ನಾವು ಬಕ್ಸಾರ್ ಕದನ ಅಂತಂದೇಳಿ. ಸೊ ಇಷ್ಟು ಕದನಗಳು ಯುದ್ಧಗಳು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತವೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 8ನೇ ಕ್ವಶನ್. ಸೊ ವೇರ್ ಈಸ್ ಹೆಡ್ ಕ್ವಾರ್ಟರ್ ಆಫ್ UN ಅಂತಂದ್ ಹೆಡ್ ಕ್ವಾರ್ಟರ್ ಅಂತಂದ್ ಹೇಳಿದ್ರೆ ಕೇಂದ್ರ ಕಚೇರಿ. ಹೆಡ್ ಕ್ವಾರ್ಟರ್ಸ್ ಅಂತಂದ್ ಹೇಳಿದ್ರೆ ಕೇಂದ್ರ ಕಚೇರಿ. ವೇರ್ ಅಂತಂದ್ ಹೇಳಿದ್ರೆ ಎಲ್ಲಿ, ಹೆಡ್ ಕ್ವಾರ್ಟರ್ ಅಂತಂದ್ ಹೇಳಿದ್ರೆ ಕೇಂದ್ರ ಕಚೇರಿ. ಸೊ UN ಅದು ಸೊ ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್ ಅಂತಂದ್ ಹೇಳ್ತೀವಲ್ಲ, UNO ಅಂತಂದ್ ಹೇಳಿದ್ರೆ ವಿಶ್ವಸಂಸ್ಥೆ, ಕನ್ನಡದಾಗ ವಿಶ್ವಸಂಸ್ಥೆ ಅಂತ ಹೇಳಿ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲೈತೆ? ಸೊ ಆಪ್ಷನ್ ಎ ನ್ಯೂಯಾರ್ಕ್, ಆಮೇಲೆ ಪ್ಯಾರಿಸ್, ಆಮೇಲೆ ಸ್ವಿಟ್ಜರ್ಲ್ಯಾಂಡ್, ಆಮೇಲೆ ಡಿ ಏನಪ್ಪಾ ಅಂತಂದ್ ಹೇಳಿದ್ರೆ ಜಿನೇವಾ ಅಂತಂದ್ ಹೇಳ್ತೀವಿ. ಎಲ್ಲೈತ್ ನೋಡ್ರಿ. ಸೊ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದೀನಿ ಆಲ್ರೆಡಿ, ಅದನ್ನ ನೀವು ಸರ್ಚ್ ಮಾಡಿ ನೋಡ್ಕೋಬೇಕು. ಸೊ UN ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತಪ್ಪ ಅಂತಂದ್ ಹೇಳಿದ್ರೆ ನ್ಯೂಯಾರ್ಕ್ ಒಳಗಡೆ ಬರುತ್ತೆ. ನ್ಯೂಯಾರ್ಕ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಬರುತ್ತೆ. ಪ್ಯಾರಿಸ್ ಒಳಗಡೆ ಏನಂತಂದ್ ಹೇಳಿದ್ರೆ ಯುನೆಸ್ಕೋ ಅಂತಂದ್ ಬರುತ್ತೆ ನೋಡಿ. ಯುನೆಸ್ಕೋದ್ ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ ಒಳಗಡೆ. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ 9ನೇದು. ಸೊ ಹೂ ಅಂತಂದ್ ಹೇಳಿದ್ರೆ ಯಾರು? ಅಮಾಂಗ್ ದ ಫಾಲೋವಿಂಗ್ ಅಂತಂದ್ ಹೇಳಿದ್ರೆ ಕೆಳಗಡೆ ಇರೋರಲ್ಲಿ ನೋನ್ ಆಸ್ ಲೇಡಿ ವಿತ್ ಲ್ಯಾಂಪ್. ತುಂಬಾ ಇಂಪಾರ್ಟೆಂಟ್, ಇವ್ರ ಬಗ್ಗೆ ಬಹಳ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಲೇಡಿ ವಿತ್ ಲ್ಯಾಂಪ್ ಅಂತ ಹೇಳ್ಬಿಟ್ಟು ಯಾರನ್ನ ಕರೀತಾರ? ಸೊ ನೋಡ್ರಿ, ಆನಿ ಬೆಸೆಂಟ್, ಸರೋಜಿನಿ ನಾಯ್ಡು, ಆಮೇಲೆ ಇಂದಿರಾ ಗಾಂಧಿ, ಆಮೇಲೆ ಫ್ಲಾರೆನ್ಸ್ ನೈಟಿಂಗಲ್ ಅಂತಂದ್ ಹೇಳ್ಬಿಟ್ಟು. ಸೊ ನಿಮ್ಮ ಆನ್ಸರ್ ಯಾವ್ದಂತಂದ್ ಹಾಕ್ರಿ. ನೋಡ್ರಿ, ಲೇಡಿ ವಿತ್ ಲ್ಯಾಂಪ್ ಅಂತ ಹೇಳಿ ಯಾರನ್ನ ಕರೀತಾರಪ್ಪ ಅಂತಂದ್ ಹೇಳಿದ್ರೆ ಫ್ಲಾರೆನ್ಸ್ ನೈಟಿಂಗಲ್. ಯಾರನ್ನ? ಫ್ಲಾರೆನ್ಸ್ ಫ್ಲಾರೆನ್ಸ್ ನೈಟಿಂಗಲ್ ಅಂತಂದ್ ಹೇಳಿ. ಸೊ ಇವ್ರನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಲೇಡಿ ವಿತ್ ಲ್ಯಾಂಪ್ ಅಂತ ಕರೀತಾರೆ. ಇವ್ರೊಬ್ರು ಏನಂತಂದ್ ಹೇಳಿದ್ರೆ ನರ್ಸು. ಸೊ ಯುದ್ಧಗಳಾಗೋ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ತುಂಬಾ ಜನರಿಗೆ ಹೆಲ್ಪ್ ಮಾಡಿರೋದ್ರಿಂದ ಇವ್ರನ್ನ ಲೇಡಿ ವಿತ್ ಲ್ಯಾಂಪ್ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಇಂದಿರಾ ಗಾಂಧಿಯನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಪ್ರಿಯದರ್ಶಿನಿ ಅಂತ ಕರೀತಾರೆ. ಇಂದಿರಾ ಗಾಂಧಿನ ಏನಂತ ಕರೀತಾರ? ಪ್ರಿಯದರ್ಶಿನಿ ಅಂತ ಕರೀತಾರ. ಆಮೇಲೆ ಗರೀಬಿ ಹಠಾವೋವನ್ನ ಸ್ಟಾರ್ಟ್ ಮಾಡಿದ್ರು. ಗರೀಬಿ ಹಠಾವೋ ಅಂತಂದ್ ಹೇಳ್ಬಿಟ್ಟು ಸೊ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡೋರು ಯಾರು ಅಂತಂದ್ ಹೇಳಿದ್ರೆ ಇಂದಿರಾ ಗಾಂಧಿ. ಆನಿ ಬೆಸೆಂಟ್ ಏನಂತ ಹೇಳಿದೀವಿ, ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದೀನಿ. ಸೊ ಮೇನ್ ಇಂಪಾರ್ಟೆಂಟ್ ಏನು? ಸೊ ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳೆ ಅಧ್ಯಕ್ಷರಾಗಿರೋದು. ಆಮೇಲೆ ಸರೋಜಿನಿ ನಾಯ್ಡು ಏನು? ಸರ್, ಮೊದಲ ಗವರ್ನರ್. ಭಾರತದ ಮೊದಲ ಗವರ್ನರ್ ಯಾರಪ್ಪಾ ಅಂತಂದ್ ಹೇಳಿದ್ರೆ ಸರೋಜಿನಿ ನಾಯ್ಡು, ಒಂದ್ ಸ್ಟೇಟ್ಗೆ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನು? ಸೊ ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಕಾಂಗ್ರೆಸ್ ಅಧಿವೇಶನದ ಭಾರತದ ಮೊದಲ ಮಹಿಳೆ ಅಧ್ಯಕ್ಷರಾಗಿದ್ರು. ಈ 2 ಪಾಯಿಂಟ್ಸ್ ಗಳನ್ನ ನೋಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ 10ನೇ ಕ್ವಶನ್. ಸೊ ಹೂ ಅಂತಂದ್ ಹೇಳಿದ್ರೆ ಯಾರು? ಆಥರ್ ಆಫ್ ದಿ ಬುಕ್. ಸೊ ಯಾರು ಬರೆದಿರೋದು? ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಂದ್ ಹೇಳ್ಬಿಟ್ಟು. ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಂದ್ ಹೇಳಿ. ಸೊ ಇದೊಂದು ತುಂಬಾ ಫೇಮಸ್ ಬುಕ್ ಆಗತ್ತ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಯಾರು ಬರೀತಾರ ನೋಡ್ರಿ? ಮಹಾತ್ಮ ಗಾಂಧೀಜಿ, ತಾರಾ ಅಲಿ ಬೇಗ್, ಆಮೇಲೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಆಮೇಲೆ ಗೋವಿಂದ್ ವಲ್ಲಭ್ ಪಂತ್. ಸೊ ಇದು ಯಾರ್ದು ಕೃತಿ ಅಂತ ಹೇಳಿದ್ರಪ್ಪ? ಇದು ಮಹಾತ್ಮ ಗಾಂಧೀಜಿಯವರು ಬರೆದಂತಹ ಒಂದು ಕೃತಿ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ನೋಡ್ರಿ, ಟೋಟಲ್ ಆಗಿ 10 ಕ್ವಶನ್ಸ್ ಗಳು. 10 ಕ್ವಶನ್ಸ್ ಗಳಲ್ಲಿ ನಿಮ್ದು ಎಷ್ಟು ಕರೆಕ್ಟ್ ಆಗಿದೆ ಅಂತ ನೋಡೋಣ. 11ನೇ ಕ್ವಶನ್. ಸೊ ಹೂ ವಾಸ್ ಫೌಂಡರ್ ಆಫ್ ಬ್ರಹ್ಮ ಸಮಾಜ? ಹೂ ಅಂತಂದ್ ಹೇಳಿದ್ರೆ ಯಾರು? ಫೌಂಡರ್ ಅಂತಂದ್ ಹೇಳಿದ್ರೆ ಸ್ಥಾಪಕ. ಫೌಂಡರ್ ಅಂತಂದ್ ಹೇಳಿದ್ರೆ ಸ್ಥಾಪಕ. ಯಾವ್ದ್ರದ್ದು? ಬ್ರಹ್ಮ ಸಮಾಜ. ಯಾರು ಸ್ಥಾಪಕ ಬ್ರಹ್ಮ ಸಮಾಜದ್ದು? ಯಾರು? ಸ್ವಾಮಿ ವಿವೇಕಾನಂದ, ಅಥವಾ ದಯಾನಂದ್ ಸರಸ್ವತಿನ, ಅಥವಾ ರಾಜಾರಾಮ್ ಮೋಹನ್ ರಾಯ, ಅಥವಾ ಜ್ಯೋತಿ ಬಾಪುಲೆನ? ಸೊ ಯಾರಾಗ್ತಾರ? ನಿಮ್ಮ ಆನ್ಸರ್ ಹಾಕ್ರಿ. ಸೊ ಇಲ್ಲಿ ಆನ್ಸರ್ ಯಾರ್ದಾಗತ್ತಪ್ಪ ಅಂತಂದ್ ಹೇಳಿದ್ರೆ ರಾಜಾರಾಮ್ ಮೋಹನ್. ತುಂಬಾ ಇಂಪಾರ್ಟೆಂಟ್ ಆಗತ್ತ. ರಾಜಾರಾಮ್ ಮೋಹನ್ ರಾಯ್ ಏನಪ್ಪಾ ಅಂತಂದ್ ಹೇಳಿದ್ರ ಬ್ರಹ್ಮ ಸಮಾಜದ ಸ್ಥಾಪಕ. ಸೇಮ್ ಅದೇ ತರ ದಯಾನಂದ್ ಸರಸ್ವತಿ ಯಾವ ಸಮಾಜವನ್ನ ಸ್ಥಾಪನೆ ಮಾಡ್ತಾರ? ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡ್ತಾರ. ಸೇಮ್ ಅದೇ ತರ ಜ್ಯೋತಿ ಬಾಪುಲೆ ಅವರು ಯಾವ ಸಮಾಜವನ್ನ ಸ್ಥಾಪನೆ ಮಾಡ್ತಾರ ಅಂತ ಹೇಳಿ ನನಗ ಕಮೆಂಟ್. ಸೊ ನೆಕ್ಸ್ಟ್ ಅದೇ ನೋಡ್ರಿ, ಸ್ವಾಮಿ ವಿವೇಕಾನಂದ ಅಂತ ಬಂದಾಗ ಒಂದೇ ಒಂದು ಇಂಪಾರ್ಟೆಂಟ್ ಆಗತ್ತ. ಸೊ 1893ರಲ್ಲಿ ಏನಂತಂದ್ ಹೇಳಿದ್ರೆ ವಿಶ್ವ ಧರ್ಮ ಮಹಾಸಮ್ಮೇಳನವನ್ನ, ಸೊ ಅಲ್ಲಿ ಹಿಂದೂ ಧರ್ಮದ ಬಗ್ಗೆ ಭಾಷಣವನ್ನ ಮಾಡ್ತಾರೆ 1800 ಎಲ್ಲಿ? ಚಿಕ್ಯಾಗೋ. ಈ ಕ್ವಶನ್ ಅನ್ನ ನಮ್ದು ಆರ್ಮಿ ಒಳಗಡೆ ಬಹಳ ಸರಿ ಕೇಳಿದಾರೆ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ 12ನೇ ಕ್ವಶನ್. ಇನ್ ಇಂಡಿಯಾ ಇಲೆಕ್ಷನ್ ಆಫ್ ಲೋಕಸಭಾ ಎಲೆಕ್ಷನ್ ಹೆಲ್ಡ್ ಆಫ್ಟರ್ ಎವ್ರಿ, ಅಂದ್ರ ಲೋಕಸಭಾ ಎಲೆಕ್ಷನ್ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತ ಕ್ವಶನ್ ಕೇಳಿದ್ರೆ ಎಷ್ಟು? 5 ವರ್ಷನ, 4 ವರ್ಷನ, ಮತ್ತೆ ಎಷ್ಟು 3 ವರ್ಷನ, ಅಥವಾ 6 ವರ್ಷನ? ಸೊ ಎಷ್ಟು ವರ್ಷಕ್ಕೊಮ್ಮೆ ಲೋಕಸಭಾ ಎಲೆಕ್ಷನ್ ನಡೆಯುತ್ತಾ? ಸೊ ಕಮೆಂಟ್ ಹಾಕ್ರಿ. ಸೊ ಎಷ್ಟು ವರ್ಷಕ್ಕೊಮ್ಮಪ್ಪ ಅಂತಂದ ಹೇಳಿದ್ರ 5 ವರ್ಷಕ್ಕೊಮ್ಮೆ ಲೋಕಸಭಾ ಎಲೆಕ್ಷನ್ ನಡೆಯುತ್ತ.
ಸೇಮ್ ಅದೇ ತರ ನೋಡ್ರಿ 13ನೇದು. ಸೊ ವೇರ್ ಈಸ್ ಗೇಟ್ ವೇ ಆಫ್ ಇಂಡಿಯಾ? ಸೊ ಗೇಟ್ ವೇ ಆಫ್ ಇಂಡಿಯಾ ಎಲ್ಲಿ ಐತಿ ಅಂತಂದ ಹೇಳಿ, ಗೇಟ್ ವೇ ಆಫ್ ಇಂಡಿಯಾ ಎಲ್ಲಿ ಐತಿ ಅಂತ ಕ್ವಶನ್ ಕೇಳಿದಾರ ನೋಡ್ರಿ. ಲಕ್ನೋನ, ಡೆಲ್ಲಿನ, ಮುಂಬೈಯ, ಬೆಂಗಳೂರ? ಸೊ ಇದ್ ನಿಮ್ಗ ಬಿಟ್ಟದ್. ಬಹಳ ಸರಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟೈತಿ. ನೆಕ್ಸ್ಟ್ 14ನೇ ಕ್ವಶನ್ ನೋಡ್ರಿ. ಅಪ್ಪರ್ ಹೌಸ್, ಅಪ್ಪರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಈಸ್ ನೋನ್ ಆಸ್? ಸೊ ಅಪ್ಪರ್ ಹೌಸ್ ಅಂದ್ರ ಪಾರ್ಲಿಮೆಂಟ್ ಒಳಗಡೆ, ನಾನ್ ನಿಮ್ಗೆ ಹೇಳಿದೀನಿ ಪಾರ್ಲಿಮೆಂಟ್ ಒಳಗಡೆ ಯಾವ್ಯಾವ ಬರ್ತಾವು. ಸರ್ ಪ್ರೆಸಿಡೆಂಟ್ ಬರ್ತಾನ್ರಿ, ಲೋಕಸಭೆ ಬರತ್ರಿ, ರಾಜ್ಯಸಭೆ ಬರತ್ರಿ. ಈ ಪಾರ್ಲಿಮೆಂಟ್ ಒಳಗಡೆ ಅಪ್ಪರ್ ಹೌಸ್ ಅನ್ನ ಏನಂತ ಕರೀತಾರ ಅಂತ ಕ್ವಶನ್ ಇದೆ. ಸೊ ಲೋಕಸಭಾ ಅಂತ ಕರೀತಾರ, ಅಥವಾ ವಿಧಾನ ಪರಿಷತ್ ಅಂತ ಕರೀತಾರ, ರಾಜ್ಯಸಭಾ ಅಂತ ಕರೀತಾರ, ಅಥವಾ ವಿಧಾನಸಭಾ ಅಂತ ಕರೀತಾರ? ಯಾವ್ದನ್ನ ಕರೀತಾರ ಅಂತಂದ ಹೇಳಿ ಸೊ ನಮ್ಗೆ ಕೇಳಿದಾರ ನೋಡ್ರಿ. ಲೋಕಸಭಾನ, ವಿಧಾನ ಪರಿಷತ್, ಯಾವ್ದು ನೋಡ್ರಿ ಮೆಸೇಜ್ ಹಾಕಿ. ಸೊ ಅಪ್ಪರ್ ಹೌಸ್ ಅಂತಂದ್ ಹೇಳ್ಬಿಟ್ಟು ನಾವು ಯಾವ್ದನ್ನ ಕರಿತೀವಿ ಅಂದ್ರ ರಾಜ್ಯಸಭಾವನ್ನ ಕರಿತೀವಿ. ಆಮೇಲೆ ಲೋಹರ್ ಹೌಸ್ ಅಂತಂದ್ ಹೇಳಿ ಬರುತ್ತೆ. ಅಪ್ಪರ್ ಹೌಸ್ ಆಮೇಲೆ ಲೋಹರ್ ಹೌಸ್ ಅಂತಂದ್ ಹೇಳ್ಬಿಟ್ಟು ಲೋಕಸಭೆಯನ್ನ ನಾವು ಕರಿತೀವಿ. ಇದೇನಂತಂದ್ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ 15ನೇದು. ಹೂ ಅಮಾಂಗ್ ದ ಫಾಲೋವಿಂಗ್ ಅಂದ್ರೆ ಹೂ ಅಂತಂದ್ ಹೇಳಿದ್ರೆ ಯಾರು? ಅಮಾಂಗ್ ದ ಫಾಲೋವಿಂಗ್ ಅಂತಂದ್ ಹೇಳಿದ್ರೆ ಕೆಳಗಡೆ ಇರೋರು ಈಸ್ ರೆಫರ್ಡ್ ಆಸ್ ಬ್ಲಾಕ್ ಪರ್ಲ್ ಅಂತಂದ್ ಹೇಳ್ಬಿಟ್ಟು. ಬ್ಲಾಕ್ ಇಲ್ಲಿ ಬರಿತೀನಿ ನೋಡ್ರಿ, ಯಾರಿಗ್ ಕಾಣಿಸಂಗಿಲ್ಲ. ಬ್ಲಾಕ್ ಪರ್ಲ್ ಅಂತಂದ್ ಹೇಳ್ಬಿಟ್ಟು ಯಾರನ್ನ ಕರೀತಾರ ಅಂತ ಕ್ವಶನ್ ಕೇಳ ನೋಡ್ರಿ. ಯಾರನ್ನ ಕರೀತಾರ? ವೀನಸ್ ವಿಲಿಯಮ್ಸ್. ಸೊ ಅದಾದ ನಂತರ ನೆಕ್ಸ್ಟ್ ಪೀಲೆ, ಆಮೇಲೆ ಮರಡೋನಾ, ಆಮೇಲೆ ನೆಕ್ಸ್ಟ್ ಯಾರಪ್ಪ ಅಂತಂದ್ ಹೇಳಿದ್ರೆ ಸೆರೆನಾ ವಿಲಿಯಮ್ಸ್. ಸೊ ವೀನಸ್ ವಿಲಿಯಮ್ಸ್, ಪೀಲೆ, ಮರಡೋನಾ, ಆಮೇಲೆ ಸೆರೆನಾ ವಿಲಿಯಮ್ಸ್. ಸೊ ಯಾರನ್ನ ಬ್ಲಾಕ್ ಪರ್ಲ್ ಅಂತ ಕರೀತಾರಪ್ಪ ಅಂತಂದ್ ಹೇಳಿದ್ರೆ ಪೀಲೆ ಅನ್ನ ಕರೀತಾರ. ಸೊ ಪೀಲೆ ಅವ್ರೊಬ್ಬ ಏನಂತಂದ್ ಹೇಳಿದ್ರೆ ಫುಟ್ಬಾಲ್ ಆಟಗಾರ, ಅವ್ರನ್ನ ಬ್ಲಾಕ್ ಪರ್ಲ್ ಅಂತಂದೇಳಿ ಕರೀತಾರ. ಟೋಟಲ್ ಆಗಿ ನೋಡ್ರಿ, ಸೊ 15 ಏನಪ್ಪಾ ಅಂತಂದ್ ಹೇಳಿದ್ರೆ ಜಿಕೆ ಕ್ವಶನ್ಸ್ ಗಳು ಮುಗಿದ್ವು. ಸೊ ಇದ್ರಲ್ಲಿ ನಿಮ್ಮ ಎಷ್ಟು ಕರೆಕ್ಟ್ ಆಗಿದಾವು, ಎಷ್ಟು ರಾಂಗ್ ಆಗಿದಾವು ಅಂತಂದ್ ಹೇಳಿ ಚೆಕ್ ಮಾಡ್ಕೊಳ್ಳಿ. ಎಸ್, ನೆಕ್ಸ್ಟ್ ಸೆಕ್ಷನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸೈನ್ಸ್ ಕ್ವಶನ್ಸ್ ಗಳನ್ನ ಏನಂತಂದ್ ಹೇಳಿದ್ರೆ ನಾವು ಇವ್ ಡಿಸ್ಕಷನ್ ಮಾಡೋಣ. ಸೊ ಕಮೆಂಟ್ಸ್ ಗಳನ್ನ ಹಾಕಿ ಯಾವ್ದು ಕರೆಕ್ಟ್ ಯಾವ್ದು ರಾಂಗ್ ಅಂತಂದ್ ಹೇಳಿ ಈಸಿಯಾಗಿ ಗೊತ್ತಾಗತ್ತೆ. ಆಮೇಲೆ ನೆಕ್ಸ್ಟ್ ಎಕ್ಸಾಮ್ ಬರುವಾಗ ಓಕೆ ನಾನು ಇದನ್ನ ರಾಂಗ್ ಮಾಡಿದ್ನಲ್ಲ ಅಂತಂದ್ ಹೇಳಿ ನೆನಪು ಬರ್ತಾವ, ಪ್ರಾಪರ್ ಆಗಿ ಕರೆಕ್ಟ್ ಆಗಿರೋ ಆನ್ಸರ್ಸ್ ಗಳನ್ನ ಹಾಕೊಂಡ್ ಬರ್ತೀವಿ. ಇಲ್ಲಿ ಏನ್ ಕೇಳಿದಾನ? 1 ಹಾರ್ಸ್ ಪವರ್ ಅಂದ್ರೆ ಎಷ್ಟು ಅಂತ ಕೇಳಿದಾನ. 1 ಹಾರ್ಸ್ ಪವರ್, ಎಚ್ ಪಿ ಅಂತಂದ್ ಹೇಳ್ತೀವಲ್ಲ, 1 ಎಚ್ ಪಿ ಹಾರ್ಸ್ ಪವರ್ ಅಂತಂದ್ ಹೇಳಿದ್ರೆ ಎಷ್ಟು ವ್ಯಾಟ್ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಎಷ್ಟಾಗತ್ತ? 546, 845, 646, ಸೊ ಆಮೇಲೆ 746. ಎಸ್ ನೋಡ್ರಿ, ಯಾವ್ದು ಆನ್ಸರ್ ಆಗತ್ತ? ಸೊ 746 ವ್ಯಾಟ್ ಅಂತಂದ್ ಹೇಳ್ತೀವಿ. ಎಷ್ಟು? 1 ಎಚ್ ಪಿ ಅಂತಂದ್ ಹೇಳಿದ್ರೆ 746 ವ್ಯಾಟ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಲ್ ಪಿ ಜಿ ಈಸ್ ಅ ಹೈಡ್ರೋಕಾರ್ಬನ್ ಕನ್ಸಿಸ್ಟಿಂಗ್ ಆಫ್ ಮಿಕ್ಚರ್ ಆಫ್ ಅಂತ ಕೇಳಿದಾರೆ. ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ ಎಲ್ ಪಿ ಜಿ ಒಳಗಡೆ ಯಾವ ಯಾವ ಹೈಡ್ರೋಕಾರ್ಬನ್ಸ್ ಗಳು ಇರ್ತಾವ ಅಂತ ಹೇಳಿ. ಹೈಡ್ರೋಕಾರ್ಬನ್ಸ್ ಅಂದ್ರೆ ಒಂದೇ, ಗ್ಯಾಸ್ ಅಂದ್ರೂ ಒಂದೇ. ಸೊ ಇಲ್ಲಿ ಎಲ್ ಪಿ ಜಿ ಒಳಗಡೆ ಯಾವ ಹೈಡ್ರೋಕಾರ್ಬನ್ಸ್ ಗಳನ್ನ ಯೂಸ್ ಮಾಡ್ತಾರ? ಈಥೇನ್ ಅಂಡ್ ಬ್ಯೂಟೇನ್, ಪ್ರೋಪೇನ್ ಅಂಡ್ ಬ್ಯೂಟೇನ್, ಈಥೇನ್ ಅಂಡ್ ಪ್ರೋಪಿನ್, ಆಮೇಲೆ ಮೀಥೇನ್ ಅಂಡ್ ಬ್ಯೂಟೇನ್ ಅಂತ ಹೇಳ್ಬಿಟ್ಟು. ಸೊ ನೋಡ್ರಿ, ಇಲ್ಲಿ ನೋಡ್ರಿ ಡೈರೆಕ್ಟ್ ಆಗಿ ನಿಮ್ಗೆ ಯಾವ್ದು ಆನ್ಸರ್ ಬರುತ್ತೆ ಹಾಕ್ರಿ. ಸೊ ಎಲ್ ಪಿ ಜಿ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಗ್ಯಾಸ್ ಗಳನ್ನ ಯಾವ್ದಾವ್ದು ಯೂಸ್ ಮಾಡ್ತಾರ ಅಂದ್ರೆ ಪ್ರೋಪೇನ್ ಮತ್ತು ಬ್ಯೂಟೇನ್ ಯೂಸ್ ಮಾಡ್ತಾರ. ಪ್ರೋಪೇನ್ ಮತ್ತು ಬ್ಯೂಟೇನ್ ಅಂತಂದ್ ಹೇಳ್ಬಿಟ್ಟು 2 ಗ್ಯಾಸ್ ಗಳನ್ನ ಯೂಸ್ ಮಾಡ್ತಾರ. ಸೊ ಆಪ್ಷನ್ ಬಿ ಏನಂತಂದ್ ಹೇಳಿದ್ರೆ ನಮ್ದು ಕರೆಕ್ಟ್ ಆಗುತ್ತೆ, ಎಲ್ ಪಿ ಜಿ ಒಳಗೆ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ 18ನೇ ಕ್ವಶನ್. ದ ಕ್ವಾಂಟಿಟಿ ಆಫ್ ಅ ಬ್ಲಡ್, ಬ್ಲಡ್ ಎಷ್ಟಿರುತ್ತೆ? ಕ್ವಾಂಟಿಟಿ ಆಫ್ ಅ ಬ್ಲಡ್ ಇನ್ ಹ್ಯೂಮನ್ ಬಾಡಿ. ಸೊ ಪರ್ಸೆಂಟೇಜ್ ಒಳಗಡೆ ಹೇಳಂತಂತ ಹೇಳಿದಾರೆ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಸೊ ಎಷ್ಟು ಪರ್ಸೆಂಟೇಜ್ ಈಗ ನಿಮ್ದು ಬಾಡಿ ಐತೆ, ನೀವ್ ಅದೇ ರೀ ನಿಮ್ ಬಾಡಿ ಒಳಗಡೆ ಎಷ್ಟು ಪರ್ಸೆಂಟೇಜ್ ಬ್ಲಡ್ ಐತೆ? ಸೊ ನೋಡ್ರಿ 90%, 7%, 14%, ಆಮೇಲೆ 1%. ಸೊ ಎಷ್ಟು? 90ನ, 7, 14 ಅಥವಾ 1%? ಎಷ್ಟಾಗತ್ತ ನೋಡ್ರಿ, ಕಮೆಂಟ್ ಹಾಕ್ರಿ. ಸೊ ಎಷ್ಟಪ್ಪ ಅಂತಂದ್ ಹೇಳಿದ್ರೆ 7%. ನಮ್ ಬಾಡಿ ಒಳಗಡೆ ಬ್ಲಡ್ ಎಷ್ಟಿರುತ್ತಪ್ಪ ಅಂತಂದ್ ಹೇಳಿದ್ರೆ 7% ಇರುತ್ತೆ. ಸೊ ಬ್ಲಡ್ ಅಂದ ತಕ್ಷಣ ನಮಗ್ ನೆನಪು ಬರೋದೇನಪ್ಪಾ ಅಂತಂದ್ ಹೇಳಿದ್ರೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಬ್ಲಡ್ ಅಂದ ತಕ್ಷಣ ಸೊ ಮೇನ್ ಆರ್ ಬಿ ಸಿ, ಆಮೇಲೆ ನೆಕ್ಸ್ಟ್ WBC, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಲೇಟ್ಲೆಟ್ಸ್. ಇದ್ರ ಬಗ್ಗೆ ನಾನು ಆಲ್ರೆಡಿ ತುಂಬಾ ಸರಿ ಎಕ್ಸ್ಪ್ಲೇನ್ ಮಾಡಿದೀನಿ, ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಡಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 19ನೇ ಕ್ವಶನ್. ಆಫ್ಟರ್ ಡೈಜೆಷನ್, ಸೊ ಡೈಜೆಷನ್ ಆದ ನಂತರ, ಆಫ್ಟರ್ ಡೈಜೆಷನ್, ಈಗ ನಾವು ಊಟ ಮಾಡ್ತೀವಿ, ಊಟ ಆದ ನಂತರ ಜಠರ ಒಳಗಡೆ ಹೋಗುತ್ತಾ, ಜಠರ ಹೋದ ನಂತರ ಡೈಜೆಷನ್ ಸ್ಟಾರ್ಟ್ ಆಗುತ್ತಲ್ಲ, ಡೈಜೆಷನ್ ಸ್ಟಾರ್ಟ್ ಆದ ನಂತರ ಪ್ರೋಟೀನ್ಸ್ ಆರ್ ಕನ್ವರ್ಟೆಡ್ ಇಂಟು,
ಪ್ರೋಟೀನ್ಸ್ ನಮ್ಮ ಬಾಡಿ ಒಳಗಡೆ ಏನಂತಂದ ಹೇಳಿದ್ರೆ ಊಟದೊಳಗಡೆ ಪ್ರೋಟೀನ್ಸ್ ಇರ್ತಾವಲ್ಲ, ಡೈಜೆಷನ್ ಆಗೋ ಟೈಮ್ ಅಲ್ಲಿ ಪ್ರೋಟೀನ್ಸ್ ಏನಾಗಿ ಕನ್ವರ್ಟ್ ಆಗ್ತಾವ, ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗತ್ತಾ, ಅಥವಾ ಸುಕ್ರೋಸ್ ಆಗಿ ಕನ್ವರ್ಟ್ ಆಗತ್ತಾ, ಅಥವಾ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗತ್ತಾ, ಅಥವಾ ಅಮಿನೋ ಆಸಿಡ್ ಆಗಿ ಕನ್ವರ್ಟ್ ಆಗತ್ತ ಅಂತ ಹೇಳಿ. ನೋಡ್ರಿ, ಪ್ರೋಟೀನ್ಸ್ ಯಾವಾಗ್ಲೂ ಯಾವ್ದ್ರಾಗ ಕನ್ವರ್ಟ್ ಆಗ್ತಾವ ಅಂತ ಹೇಳಿ ನಂಗೆ ಮೆಸೇಜ್ ಹಾಕ್ರಿ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಪ್ರೋಟೀನ್ಸ್ ಏನಾಗಿ ಕನ್ವರ್ಟ್ ಆಗ್ತಾವ ಅಂದ್ರ ಅಮಿನೋ ಆಸಿಡ್ಸ್ ಗಳಾಗಿ ಕನ್ವರ್ಟ್ ಆಗ್ತಾವ. ಏನಾಗಿ ಕನ್ವರ್ಟ್ ಆಗ್ತಾವ? ಅಮಿನೋ ಆಸಿಡ್ಸ್ ಗಳಾಗಿ ಕನ್ವರ್ಟ್ ಆಗ್ತಾವ. ಸೊ ಇದೆಲ್ರಿಗೂ ಕ್ಲಿಯರಾ? ಆಮೇಲೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ, ಗ್ಲೂಕೋಸ್ ಫಾರ್ಮುಲಾ ಏನಂತಂದ್ ಹೇಳಿದ್ರೆ C6H12O6 ಅಂತ ಕರಿತೀವಿ. ಗ್ಲೂಕೋಸ್ ಫಾರ್ಮುಲಾ ಏನಂತಂದ್ ಹೇಳಿದ್ರೆ C6H12O6 ಅಂತಂದ್ ಹೇಳ್ತೀವಿ. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ 20th ಕ್ವಶನ್, ದ ಡಿಸೀಸ್ ಕಾಸ್ಡ್. ಡಿಸೀಸ್ ಅಂತಂದ್ ಹೇಳಿದ್ರೆ ರೋಗ, ಕಾಸ್ಡ್ ಅಂತಂದ್ ಹೇಳಿದ್ರೆ ಕಾರಣ. ಅ ಬೈಟ್ ಆಫ್ ಮ್ಯಾಡ್ ಡಾಗ್. ಮ್ಯಾಡ್ ಅಂತಂದ್ ಹೇಳಿದ್ರೆ ಮ್ಯಾಡ್ ಡಾಗ್ ಅಂತಂದ್ ಹೇಳಿದ್ರೆ ಹುಚ್ಚು ನಾಯಿ. ಸೊ ಹುಚ್ಚು ನಾಯಿ ಕಡಿತದಿಂದ ಯಾವ ರೋಗ ಬರುತ್ತಾ ಅಂತ ಕ್ವಶನ್ ಕೇಳಿದಾರೆ. ಯಾವುದು? ಕಾಲರಾನ, ಡೆಂಗ್ಯೂನ, ಅಥವಾ ರೆಬಿಸ, ಅಥವಾ ಮಲೇರಿಯಾ. ಸೊ ಯಾವ್ದು ರೋಗ ಬರುತ್ತಾ? ಹುಚ್ಚು ನಾಯಿ ಕಡಿತದಿಂದ. ಸೊ ಯಾವ್ದು ಬರುತ್ತಂತಂದ ಹೇಳಿದ್ರೆ ರೆಬಿಸ್ ಅಂತಂದ ಹೇಳ್ತೀವಿ. ಹುಚ್ಚು ನಾಯಿ ಕಡಿತದಿಂದ ನಮ್ಗೆ ಏನಂತಂದ ಹೇಳಿದ್ರೆ ರೆಬಿಸ್ ರೋಗ ಬರುತ್ತ. ಸೊ ನೀರ್ಗೆ ಅನ್ಸ್ತಿರ್ತಾರ, ಸೇಮ್ ನಾಯಿ ತರ ಬೊಗಳ್ತಿರ್ತಾರ, ಸೊ ಬಾಯಿ ತೆಗಿದ್ ನಾಲ್ಗೆ ತೆಗಿತಿರ್ತಾರ, ಅಂತ ರೋಗ ರೆಬಿಸ್ ರೋಗ ಅಂತಂದ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮಲೇರಿಯಾ ರೋಗ ಯಾವ ಹೆಣ್ಣು ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ? ಮಲೇರಿಯಾ ಯಾವ ಸೊಳ್ಳೆ ಕಚ್ಚೋದ್ರಾದ್ರೂ, ಹೆಣ್ಣು ಸೊಳ್ಳೆ ಕಚ್ಚುತ್ತ, ಯಾವ ಹೆಣ್ಣು ಸೊಳ್ಳೆ ಕಚ್ಚೋದ್ರಿಂದ ನಮಗ್ ಮಲೇರಿಯಾ ರೋಗ ಬರುತ್ತೆ ಅಂತ ಹೇಳಿ ನಮ್ಗ ಮೆಸೇಜ್ ಆಗಿದೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಡಿಸೀಸ್ ಬಗ್ಗೆ ನಾನು ಆಲ್ರೆಡಿ ಕ್ಲಾಸ್ ಮಾಡಿದೀನಿ. ಸೊ ವೈರಸ್ ಇಂದ ಬರೋ ಡಿಸೀಸಸ್ ಗಳು, ಬ್ಯಾಕ್ಟೀರಿಯಾದಿಂದ ಬರೋ ಡಿಸೀಸಸ್ ಗಳನ್ನ ಸೊ ಒಂದ್ ಲಿಸ್ಟ್ ಮಾಡೀನಿ ನಾನು ಗ್ರೂಪ್ ಅಲ್ಲಿ. ಅದನ್ನ ಏನಂತ ಹೇಳಿದ್ರೆ ಹಾಕಿರ್ತೀನಿ. ಸೊ ಆಮೇಲೆ ಇದ್ರ ವಿಡಿಯೋ ಆದ ನಂತರ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಒಂದ್ಸರಿ. ನೆಕ್ಸ್ಟ್ ನೋಡ್ರಿ 21ನೇದು, ಮೇನ್ ಆರ್ಗನ್. ಮೇನ್ ಆರ್ಗನ್ ಸೊ ಫಾರ್ ದಿ ರೆಸ್ಪಿರೇಟರಿ ಸಿಸ್ಟಮ್. ರೆಸ್ಪಿರೇಟರಿ ಅಂತಂದ್ ಹೇಳಿದ್ರೆ ರೆಸ್ಪಿರೇಟರಿ ಸಿಸ್ಟಮ್ ಇನ್ ವುಮನ್ ಬಾಡಿ. ರೆಸ್ಪಿರೇಟರಿ ಅಂತಂದ್ ಹೇಳಿದ್ರೆ ಶ್ವಾಸಕ್ರಿಯೆ. ರೆಸ್ಪಿರೇಟರಿ ಅಂತಂದ್ ಹೇಳಿದ್ರೆ ಶ್ವಾಸಕ್ರಿಯೆಗೆ ಮೇನ್ ಆರ್ಗನ್ ಯಾವುದು? ನೀವು ಶ್ವಾಸಕ್ರಿಯೆ ಮಾಡ್ತಿರಲ್ಲ, ಎಲ್ರು ಮಾಡ್ತಿರೋ ಇಲ್ಲ? ಸೊ ನೀವು ಶ್ವಾಸಕ್ರಿಯೆ ಮಾಡ್ತಿದ್ರಿ ಅಂತಂದ್ ಹೇಳಿದ್ರೆ ಉಸಿರಾಟ ಕ್ರಿಯೆ ಅಂತಂದ್ ಹೇಳ್ತೀವಿ. ಉಸಿರಾಟ ಕ್ರಿಯೆ ಮಾಡ್ತಿದ್ರಿ ಅಂದ್ರೆ ಸೊ ಅದಕ್ಕೆ ಮೇನ್ ಬೇಕಾಗಿರೋ ಆರ್ಗನ್ ಯಾವ್ದು? ಸೊ ಯಾವ್ದು? ಹಾರ್ಟ್ ಬೇಕಾ, ಸ್ಕಿನ್ ಬೇಕಾ, ಅಥವಾ ಕಿಡ್ನಿ ಬೇಕಾ, ಅಥವಾ ಲಂಗ್ಸ್ ಬೇಕಾ? ಸೊ ಯಾವ್ದ್ರಿಂದ ನೀವು ಉಸಿರಾಟ ಕ್ರಿಯೆ ಮಾಡ್ತೀರಿ? ಸೊ ಆನ್ಸರ್ ಹಾಕ್ರಿ. ಯಾವ್ದ್ರಿಂದ ಮಾಡ್ತೀರಪ್ಪ ಅಂತಂದ್ ಹೇಳಿದ್ರೆ ಲಂಗ್ಸ್ ಇಂದ ಮಾಡ್ತೀವಿ. ಯಾವ್ದ್ರಿಂದ? ಲಂಗ್ಸ್ ಗಳಿಂದ. ಎಲ್ರು ಅದರಿಂದ ಮಾಡ್ತಿರಲ್ಲ? ಯಾರಾದ್ರೂ ಇದ್ರೆ ಕಿಡ್ನಿದಿಂದ ಅಥವಾ ಹಾರ್ಟ್ ಇಂದ ಮಾಡೋರು? ಹಾ, ಬಹಳ ಇಂಪಾರ್ಟೆಂಟ್ ಆಗತ್ತ. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಲಂಗ್ಸ್ ಗಳು ಇರ್ತಾವ. ಲಂಗ್ಸ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಮತ್ ಈ ತರ ಸ್ಟ್ರಕ್ಚರ್ ಬರುತ್ತಾ ಆಲ್ವಿಯೋಲೈ ಅಂತಂದ್ ಹೇಳ್ತೀವಿ. ಸೊ ಆಲ್ವಿಯೋಲೈ ಅಂತಂದ್ ಹೇಳ್ಬಿಟ್ಟು ಅಲ್ಲಿ ಏನಂತಂದ್ ಹೇಳಿದ್ರೆ ಸೊ ಗಾಳಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಶ್ವಾಸ ಕೋಶ ಇವುಗಳಿಗೆ ಏನಂತ ಕರಿತೀವಿ ಇಂಗ್ಲಿಷ್ನಾಗ? ಲಂಗ್ಸ್ ಅಂತ ಕರಿತೀವಿ. ಸೊ ಏನ ಹೋಗುತ್ತಾ ಒಳಗಡೆ? ಆಕ್ಸಿಜನ್ ಒಳಗಡೆ ಹೋಗುತ್ತಾ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತ. ಈ ಕ್ರಿಯೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಉಸಿರಾಟ ಕ್ರಿಯೆ ಅಂತಂದೇಳಿ ಕರಿತೀವಿ. ನೋಡ್ರಿ, ಎಷ್ಟು ಕ್ವಶನ್ಸ್ ಗಳು ನಿಮ್ಗೆ ಕರೆಕ್ಟ್ ಆಗ್ತಿದಾವ, ಎಷ್ಟು ರಾಂಗ್ ಆಗ್ತಿದಾವ, ಇನ್ನು ನೀವು ಎಷ್ಟು ಓದ್ಬೇಕು. ಸೊ ಅದು ಏನಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ ಕ್ವಶನ್, ಮ್ಯಾಕ್ಸಿಮಮ್ ಫೋಟೋಸಿಂಥೆಸಿಸ್ ಟೇಕ್ಸ್ ಪ್ಲೇಸ್ ಅಂತಂದೈತೆ. ಮ್ಯಾಕ್ಸಿಮಮ್ ಫೋಟೋಸಿಂಥೆಸಿಸ್ ಅಂತಂದ್ ಹೇಳಿದ್ರೆ ಎಲ್ರು ಗೊತ್ತೈತೆ. ನಾನು ಒಂದ್ಸರಿ ನಿಮ್ಗ ನೆನಪು ಮಾಡ್ಕೊಡ್ತೀನಿ. ಸೊ ಗಿಡ ಇರುತ್ತೆ, ಗಿಡಗಳಲ್ಲಿ ಏನಂತಂದ್ ಹೇಳಿದ್ರೆ ಎಲೆಗಳಿರ್ತಾವ, ಎಲೆ ಒಳಗಡೆ ಏನಂತಂದ್ ಹೇಳಿದ್ರೆ ಪತ್ರ ಹರಿತ್ತು ಅಂತಂದ್ ಹೇಳ್ತೀವಿ. ಇಂಗ್ಲಿಷ್ನಾಗ ಏನಂತ ಕರಿತೀವಿ? ಕ್ಲೋರೋಫಿಲ್. ಇಲ್ಲಿ ಏನ್ ನಡೆಯುತ್ತಾ? ಅಡಿಗೆ ತಯಾರಿಕೆ ನಡೆಯುತ್ತಾ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ಇಲ್ಲೇನು ಸೂರ್ಯನ ಬೆಳಕ ಯೂಸ್ ಆಗುತ್ತೆ. ಸೂರ್ಯನ ಬೆಳಕಲ್ಲಿ ಮತ್ತೆ ಬೇರೆ ಬೇರೆ ಕಿರಣಗಳಿರ್ತಾವ. ಅದರಲ್ಲಿ ಅತಿ ಹೆಚ್ಚು ಯಾವ ಕಿರಣಗಳಿಂದ ಅಥವಾ ಯಾವ ಬೆಳಕಿನಿಂದ ಸೊ ಅಡಿಗೆ ಅಂದ್ರೆ ಫೋಟೋಸಿಂಥಸಿಸ್ ಜಾಸ್ತಿ ಆಗತ್ತ ಅಂತ ಕ್ವಶನ್ ಕೇಳಿದ್ರೆ ಯಾವುದು? ಗ್ರೀನ್ ಲೈಟ್ ಇಂದನ, ಅಥವಾ ವೈಟ್ ಲೈಟಾ, ಅಥವಾ ಬ್ಲೂ ಲೈಟಾ, ಅಥವಾ ವೈಲೆಟ್ ಅಂತಂದ್ ಹೇಳ್ಬಿಟ್ಟು. ಸೊ ಇಲ್ಲಿ ಯಾವ ಲೈಟ್ಸ್ ಗಳಿಂದ ಜಾಸ್ತಿ ಆಗತ್ತಪ್ಪ ಅಂತಂದ್ ಹೇಳಿದ್ರೆ ನಿಮ್ದು ಆನ್ಸರ್ ಯಾವ್ದು ಹಾಕ್ರಿ. ಸೊ ಯಾವ್ದಾಗತ್ತಂದ್ರೆ ವೈಲೆಟ್ ಅಂತಂದ್ ಹೇಳ್ತೀವಿ. ವೈಲೆಟ್ ಇಂದ ಜಾಸ್ತಿ ಆಗತ್ತ. ಆಮೇಲೆ ನೆಕ್ಸ್ಟ್ ಯಾವ್ದ್ರಿಂದ ಆಗತ್ತಂತಂದ್ ಹೇಳಿದ್ರೆ ಬ್ಲೂದಿಂದ ಆಗತ್ತ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ರೆಡ್ ಲೈಟ್ ಇಂದ ಏನಾಗತ್ತಂತಂದ್ ಹೇಳಿದ್ರೆ ಫೋಟೋಸಿಂಥಸಿಸ್ ಕ್ರಿಯೆ ಜಾಸ್ತಿ ಆಗತ್ತ. ಎಸ್, ಇದ್ ನೋಡ್ರಿ, ಇಲ್ಲಿ ಏನಂತಂದ್ ಹೇಳಿದ್ರ ಸೊ ಅಲ್ಲಿ ಏನು ಇದು ಫೋಟೋಸಿಂಥಸಿಸ್ ಅಲ್ಲಿ ಒಂದು ವೇವ್ ಲೆಂತ್ ಅನ್ನ ತಗೊಳ್ತಾರ. ಸೊ ಅಲ್ಲಿ ಏನಂತಂದ್ ಹೇಳಿದ್ರೆ 400 to 700 ನ್ಯಾನೋಮೀಟರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬೇಕಾಗತ್ತ. ಸೊ ಅಂತದ್ ಏನಂತಂದ್ ಹೇಳಿದ್ರೆ ಇರೋವ ಲೈಟ್ ಗಳು ಯಾವಂತಂದ್ ಹೇಳಿದ್ರೆ ವೈಲೆಟ್, ಬ್ಲೂ ಮತ್ತು ರೆಡ್.
ಇವ್ಯಾವು ನಮಗ್ ಕಣ್ಣಿಗೆ ಕಾಣಿಸಂಗಿಲ್ಲ, ರೆಡ್ ಒಂದ ಕಣ್ಣಿಗೆ ಕಾಣಿಸುತ್ತೆ. ಸೊ ನಿಮ್ಗೆ ವೈಲೆಟ್ ಕೊಟ್ರು ಅಂತಂದ್ ಹೇಳಿದ್ರೆ ಆಪ್ಷನ್ದಾಗ ಇದು ಕರೆಕ್ಟ್. ಇವೆರಡು ಕೊಟ್ಟಿರಲಿಲ್ಲ, ಓನ್ಲಿ ರೆಡ್ ಅಷ್ಟೇ ಕೊಟ್ರು ಅಂತಂದ್ ಹೇಳಿದ್ರೆ ರೆಡ್ ಕರೆಕ್ಟ್. ರೆಡ್ ಆದ ನಂತರ ಬೇರೆ ಲೈಟ್ ಗಳಿಂದ ಮತ್ತೆ ಫೋಟೋಸಿಂಥಸಿಸ್ ನಡೆಯುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ಗಳು ನೋಡಿ. ಫಸ್ಟ್ ವೈಲೆಟ್ ಕೊಟ್ಟಿದ್ರು, ಆಮೇಲೆ ರೆಡ್ ಕೂಡ ಕೊಟ್ಟಿದ್ರು ಅಂತಂದ್ ಹೇಳಿದ್ರೆ ವೈಲೆಟ್ ಕರೆಕ್ಟ್. ಇದನ್ನ ಕೊಟ್ಟಿರ್ಲಿಲ್ಲ, ರೆಡ್ ಗ್ರೀನು ಅದರ್ ಥಿಂಗ್ಸ್ ಕೊಟ್ಟಿದ್ರು ಅಂತಂದ್ ಹೇಳಿದ್ರೆ ರೆಡ್ ಕರೆಕ್ಟ್ ಅಷ್ಟೇ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 23, ದ ಬೇಸಿಕ್ ಯೂನಿಟ್ ಆಫ್ ದಿ ಲೈಫ್ ಅಂತ ಕೇಳಿದ್ರ. ಲೈಫ್ದು ಬೇಸಿಕ್ ಯೂನಿಟ್ ಏನು ಅಂತ ಕ್ವಶನ್ ಕೇಳಿದಾರ. ಸೊ ಲೈಫ್ದು ಬೇಸಿಕ್ ಯೂನಿಟ್ ಏನು? ಸೊ ಆರ್ಗನ್. ಸೊ ಅದಾದ ನಂತರ ನೆಕ್ಸ್ಟ್ ಏನಂತ ಆರ್ಗನ್ ಎಲ್ಲಿ, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೆಲ್, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಟಿಶ್ಯೂ. ಸೊ ಲೈಫ್ ಇದು ಬೇಸಿಕ್ ಯೂನಿಟ್ ಯಾವ್ದಪ್ಪಾ ಅಂತಂದ್ರೆ ನಾವು ಏನಂತ ಹೇಳ್ತೀವಿ? ಸೆಲ್ ಅಂತಂದ್ ಹೇಳ್ತೀವಿ. ಸೊ ಏನಂತಂದ್ ಹೇಳ್ತೀವಿ? ಸೆಲ್ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟೈಫಾಯ್ಡ್ ಈಸ್ ಕಾಸ್ಡ್ ಬೈ. ನಿಮಗೆ ಟೈಫಾಯ್ಡ್ ಆಗೈತ, ಜ್ವರ ಜಾಸ್ತಿ ಬಂದೈತ, ಮೆದುಳಿಗೆ ಜ್ವರ ಬಂದೈತ ಅಂತಂದ್ ಹೇಳ್ತಾರಲ್ಲ, ಟೈಫಾಯ್ಡ್ ಅಂತಂದ್ ಹೇಳ್ತೀವಿ. ಸೊ ಟೈಫಾಯ್ಡ್ ಈಸ್ ಕಾಸ್ಡ್ ಬೈ, ಯಾವ್ದ್ರಿಂದ ಅದು ಆಗತ್ತ? ಪ್ರೋಟೀನ್ ಇಂದನ, ಅಥವಾ ಬ್ಯಾಕ್ಟೀರಿಯಾದಿಂದನ, ಅಥವಾ ಪ್ರೋಟೋಜೋವನ, ಅಥವಾ ವೈರಸ್. ಸೊ ಯಾವ್ದ್ರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಟೈಫಾಯ್ಡ್ ಬರುತ್ತೆ ಅಂತಂದ್ ಹೇಳ್ತೀವಿ. ಸೊ ಯಾವ್ದ್ರಿಂದ ಅಂತಂದ್ ಹೇಳಿದ್ರೆ ಬ್ಯಾಕ್ಟೀರಿಯಾದಿಂದ. ಸೊ ಅದು ಯಾವ್ದಂತಂದ್ ಹೇಳಿದ್ರೆ ಸಾಲ್ಮೋನೆಲ್ಲಾ ಟೈಫಿ ಅಂತಂದ್ ಹೇಳ್ಬಿಟ್ಟು, ಸಾಲ್ಮೋನೆಲ್ಲಾ ಟೈಫಿ. ಸೊ ಈ ಸೊಳ್ಳೆ ಕಡಿಯೋದ್ರಿಂದ ನಿಮ್ಗೆ ಏನಂತಂದ್ ಹೇಳಿದ್ರ ಟೈಫಾಯ್ಡ್ ಬರುತ್ತೆ. ಕ್ಲಿಯರ್ ಎಲ್ರಿಗ? ನೆಕ್ಸ್ಟ್ ನೋಡ್ರಿ, ಕ್ಲೌಡ್ಸ್ ಫ್ಲೋಟ್ ಇನ್ ದ ಅಟ್ಮಾಸ್ಫಿಯರ್ ಬಿಕಾಸ್. ಕ್ಲೌಡ್ಸ್ ಅಂತಂದ್ ಹೇಳಿದ್ರೆ ಮೋಡ, ಕ್ಲೌಡ್ಸ್ ಅಂತಂದ್ ಹೇಳಿದ್ರೆ ಮೋಡ, ಫ್ಲೋಟ್ ಅಂತಂದ್ ಹೇಳಿದ್ರೆ ತೇಲಾಡೋದು. ಸೊ ಫ್ಲೋಟ್ ಅಂತಂದ್ರೆ ತೇಲಾಡೋದು ಎಲ್ಲಿ? ಅಟ್ಮಾಸ್ಫಿಯರ್ ಒಳಗಡೆ. ಬಿಕಾಸ್ ಆಫ್ ಏರ್. ಸೊ ಲೋ ಟೆಂಪರೇಚರ್, ಲೋ ಡೆನ್ಸಿಟಿ, ಲೋ ವಿಸ್ಕಾಸಿಟಿ, ಆಮೇಲೆ ಲೋ ಡೆನ್ಸಿಟಿ, ಆಮೇಲೆ ಲೋ ಪ್ರೆಷರ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ನಾನು ಇಲ್ಲಿ ಬೇರೆ ಕಡೆ ಹೇಳ್ತೀನಿ ನೋಡಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಭೂಮಿ ಅಂತ ಅನ್ಕೊಡಿ. ಸೊ ಇಲ್ಲೇನಂತಂದ್ ಹೇಳಿದ್ರೆ ಮೋಡಗಳೇನಪ್ಪಾ ಅಂತಂದ್ ಹೇಳಿದ್ರೆ ತೇಲಾಡ್ತಿರ್ತಾವ. ಮೋಡಗಳೇನಂತಂದ್ ಹೇಳಿದ್ರೆ ಈ ತರ ತೇಲಾಡ್ತಿರ್ತಾವ. ನೀವೆಲ್ಲ ಇಲ್ಲಿರ್ತೀರಿ. ಸೊ ನಿಮ್ಗ್ ಗೊತ್ತಿರ್ಬೇಕಲ್ಲ, ಯಾಕೆ ಮೋಡಗಳು ಅಷ್ಟ ಮೇಲ್ಗಡೆ ಅಷ್ಟೇ ಯಾಕೆ ಇದು ಆಗ್ತಿದಾವ ಹಂಗ್ಯಾಕ ಅಂತಂದ್ ಹೇಳ್ಬಿಟ್ಟು. ಸೊ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಅದ್ರದ್ದು ಲೋ ಡೆನ್ಸಿಟಿ ಇರೋದ್ರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಮೋಡಗಳು, ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಗಾಳಿಯಲ್ಲಿ ತೇಲಾಡ್ತಿರ್ತಾವ. ಇವಾಗ ನೀವು ಫಾರ್ ಎಕ್ಸಾಂಪಲ್ ನಾನು ಲೋ ಡೆನ್ಸಿಟಿ ಹೈ ಡೆನ್ಸಿಟಿ ಹೆಂಗ್ ಕಂಡುಹಿಡಿದ್ರಿ ಸರ್? ಇದು ನೀರ್ ಇರುತ್ತೆ, ನೀರ್ದು ಡೆನ್ಸಿಟಿ ಎಷ್ಟು ಅಂತಂದ್ ಹೇಳಿದ್ರೆ 1. ನೀರ್ದು ಡೆನ್ಸಿಟಿ ಏನಂತಂದ್ ಹೇಳಿದ್ರೆ 1. ಇದ್ರೊಳಗೆ ಏನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಒಂದ್ ಕಲ್ಲನ್ನ ಹಾಕ್ರಿ. ಇದ್ರೊಳಗೆ ಏನಂತಂದ್ ಹೇಳಿದ್ರೆ ಒಂದ್ ಕಲ್ಲನ್ನ ಹಾಕ್ರಿ. ಸೊ ಜಸ್ಟ್ ಎಕ್ಸಾಂಪಲ್ ಹೇಳತನ, ನಾ ನೀರ್ದು ಡೆನ್ಸಿಟಿ ಅಂತ 1 ಅಂತ ತಗೊಂಡ್ ಎಕ್ಸಾಂಪಲ್. ಆಕ್ಚುಲಿ ಗಾಳಿಯ ಡೆನ್ಸಿಟಿ 1 ಅನ್ಕೊಂಡು. ಸೊ ಇದು ಜಸ್ಟ್ ಎಕ್ಸಾಂಪಲ್ 1 ಅಂತ ಅನ್ಕೊಟ್ಟು. ಈ ಕಲ್ಲಿಂದ ಡೆನ್ಸಿಟಿ ಏನಂತಂದ್ ಹೇಳಿದ್ರೆ 10 ಐತೆ. ಸೊ ಅಂದ್ರೆ ಅಷ್ಟು ಹೊತ್ತೊತ್ತಾಗೈತೆ ಅದು ಕಲ್ಲದ್ದು. ಸೊ ಇಲ್ಲೇನಂತಂದ್ ಹೇಳಿದ್ರೆ ಇದನ್ನ ಹಾಕ್ರಿ, ಅವಾಗ ಭಾರ ಜಾಸ್ತಿ ಇರುತ್ತೆ. ಇದೇನಂತಂದ್ ಹೇಳಿದ್ರೆ ಕಲ್ಲು ಮುಳುಗೋಗುತ್ತೆ. ಅದೇ ಒಂದ್ ಕಟ್ಟಿಗೆ ತಗೊಳ್ರಿ, ಕಟ್ಟಿಗೆ ಡೆನ್ಸಿಟಿ ಏನಪ್ಪಾ ಅಂತಂದ್ ಹೇಳಿದ್ರ 0.9 ಐತೆ. ಕಟ್ಟಿಗೆ ಡೆನ್ಸಿಟಿ ಎಷ್ಟೈತಿ? 0.9 ಐತೆ. ಅವಾಗ ಕಟ್ಟಿಗೆ ಏನಂತಂದ್ ಹೇಳಿದ್ರೆ ನೀರಿನ ಮೇಲೆ ತೇಲಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರ ಡೆನ್ಸಿಟಿ ಲೋ ಇರೋದ್ರಿಂದ ಸೊ ನೀರಿನ ಮೇಲೆ ತೇಲಾಕೈತು, ಅಂದ್ರೆ ನೀರಿಗಿಂತ ಡೆನ್ಸಿಟಿ ಲೋ ಆಯ್ತು. ಇಲ್ಲಿ ಏನಂತಂದ್ ಹೇಳಿದ್ರೆ ಎಲ್ಲಾ ಕಡೆ ಗಾಳಿ ಇರುತ್ತೆ. ಸೊ ಗಾಳಿಗಿಂತನೂ ಏನಪ್ಪಾ ಅಂತಂದ್ ಹೇಳಿದ್ರೆ ಲೋ ಡೆನ್ಸಿಟಿ ಇದ್ರೆ ಮೋಡಗಳು ತೇಲಾಡ್ತಾವ. ಈ ಪಾಯಿಂಟ್ ಕ್ಲಿಯರಾ? ಲೋ ಡೆನ್ಸಿಟಿ ಅಂತಂದ್ ಹೇಳಿದ್ರೆ ಸಾಂದ್ರತೆ ಅಂತಂದ್ ಹೇಳಿ. ಸಾಂದ್ರತೆ ಕಡಿಮೆ ಸಾಂದ್ರತೆ ಇರೋದ್ರಿಂದ ಸೊ ಅವು ಮೇಲ್ಗಡೆ ತೇಲಾಡ್ತಾವ. ನೆಕ್ಸ್ಟ್ ನೋಡ್ರಿ 26ನೇದು. ಸೊ ಮೇಜರ್ ಆಫ್ ದ ಫ್ರೀಕ್ವೆನ್ಸಿ ಈಸ್. ಫ್ರೀಕ್ವೆನ್ಸಿಯನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತಾರೆ? ನ್ಯೂಟನ್ ಮೀಟರ್ ಅಲ್ಲಿ, ಸೆಕೆಂಡ್ ಅಲ್ಲಿ, ಆಮೇಲೆ ಮೀಟರ್ ಒಳಗಡೆ, ಆಮೇಲೆ ಹರ್ಟ್ಜ್ ಒಳಗಡೆ. ಸೊ ಯಾವ್ದು ಆನ್ಸರ್ ನೋಡ್ರಿ? ಫ್ರೀಕ್ವೆನ್ಸಿಯನ್ನ ಯಾವ್ದ್ರಲ್ಲಿ ಅಳತೆ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಹರ್ಟ್ಜ್ ಒಳಗಡೆ ಅಳತೆ ಮಾಡ್ತಾರ. ಸೇಮ್ ಅದೇ ತರ ಸೆಕೆಂಡ್ ಅನ್ನ ಯಾವ್ದು ಏನು ಟೈಮ್ ಅನ್ನ ಸೆಕೆಂಡ್ ಅಲ್ಲಿ ಅಳತೆ ಮಾಡ್ತಾರ. ಮೀಟರ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಲೆಂತ್, ದೂರವನ್ನ ಅಳತೆ ಮಾಡ್ತಾರ. ಸೇಮ್ ಅದೇ ತರ ನ್ಯೂಟನ್ ಮೀಟರ್ ಅಂತಂದ್ ಬರುತ್ತೆ. ಸೊ ಇದನ್ನ ಯಾವ್ದ್ರ ನೋಡ್ರಿ, ಬಲವನ್ನ ಯಾವ್ದ್ರಲ್ಲಿ ಫೋರ್ಸ್ ಅಂತ ಹೇಳ್ತೀವಿ? ನ್ಯೂಟನ್ ಮೀಟರ್ ಅನ್ನ ಸೊ ಯಾವ್ದ್ರಲ್ಲಿ ಅಳತೆ ಮಾಡ್ತಾರ ಅಂತಂದ್ ಹೇಳಿ ನನಗ ಆನ್ಸರ್ ಅನ್ನ ಹಾಕಿ. ನೆಕ್ಸ್ಟ್ ನೋಡ್ರಿ, ದ ರೆಡ್ ಕಲರ್ ಆಫ್ ಹ್ಯೂಮನ್ ಬ್ಲಡ್ ಈಸ್ ಡ್ಯೂ ಟು. ರೆಡ್ ಕಲರ್ ಅಂತಂದ್ ಹೇಳಿದ್ರೆ ಕೆಂಪು, ಯಾವುದು? ಹ್ಯೂಮನ್ ಬ್ಲಡ್. ಸೊ ರಕ್ತ ಕೆಂಪಾಗಿರಲು ಕಾರಣವೇನು? ರಕ್ತ ಕೆಂಪಾಗಿರಲು ಕಾರಣ ಏನು ಅಂತ ಕ್ವಶನ್ ಕೇಳಿದ್ರೆ ಯಾವುದು? ಮಯೋಗ್ಲೋಬಿನ, ಅಥವಾ ಇಮ್ಯುನೋಗ್ಲೋಬಿನ, ಅಥವಾ ಹಿಮೋಗ್ಲೋಬಿನ, ಅಥವಾ ಹೆಪ್ಟೋಗ್ಲೋಬಿನ್. ಸೊ ನಿಮ್ಗೆಲ್ರಿಗೂ ಆನ್ಸರ್ ಗೊತ್ತೈತೆ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಹಿಮೋಗ್ಲೋಬಿನ್.
ಸೊ ಹಿಮೋಗ್ಲೋಬಿನ್ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ರಕ್ತ ಕೆಂಪಾಗಿ ಕಾಣಿಸುತ್ತೆ. ಈ ಹಿಮೋಗ್ಲೋಬಿನ್ ಅಲ್ಲಿ ಏನಿರುತ್ತೆ, ಐರನ್ ಇರುತ್ತೆ. ಸೊ ಐರನ್ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ಕೆಂಪಾಗಿ ಕಾಣಿಸುತ್ತೆ. ಎಸ್, ನೆಕ್ಸ್ಟ್ ನೋಡ್ರಿ 28. ಸೊ ವಿಚ್ ಆಫ್ ದ ಫಾಲೋವಿಂಗ್, ವಿಚ್ ಆಫ್ ದ ಫಾಲೋವಿಂಗ್ ಅಂತಂದ ಹೇಳಿದ್ರೆ ಕೆಳಗಡೆ ಇರೋದ್ರಲ್ಲಿ ನಾನ್ ಮ್ಯಾಗ್ನೆಟಿಕ್ ಮಟೀರಿಯಲ್. ಇಲ್ಲಿ ನೋಡ್ರಿ, ನಾನು ಒಂದು ಕಾನ್ಸೆಪ್ಟ್ ನ ಹೇಳ್ಬೇಕು ನಿಮಗೆ ಇವಾಗ. ಮ್ಯಾಗ್ನೆಟಿಕ್ ಮಟೀರಿಯಲ್ ಮತ್ತು ನಾನ್ ಮ್ಯಾಗ್ನೆಟಿಕ್ ಮಟೀರಿಯಲ್. ಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತ ಹೇಳಿದ್ರ ಈಗ ನಿಮ್ದು ಮ್ಯಾಗ್ನೆಟ್ ಇರುತ್ತೆ. ಈ ಮ್ಯಾಗ್ನೆಟಿಕ್ ಎಲ್ಲಾನು ಬಂದು ಅಟ್ಯಾಚ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದು, ಐರನ್ ಅಟ್ಯಾಚ್ ಆಗುತ್ತೆ. ಸೊ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತಂದ್ ಹೇಳಿದ್ರೆ ಅಯಸ್ಕಾಂತಕ್ಕೆ ಏನಂತಂದ್ ಹೇಳಿದ್ರೆ ಅಟ್ಯಾಚ್ ಆಗಂಗಿಲ್ಲ, ಅಟ್ರಾಕ್ಟ್ ಆಗಂಗಿಲ್ಲ. ಸೊ ಅಂತದ್ನ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಅದನ್ನ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತ ಕರೀತಾರೆ. ಹಂಗಾದ್ರೆ ಇಲ್ಲಿ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಯಾವುದು, ನಿಕ್ಕೆಲ್, ಟಿನ್ನು, ಐರನ್, ಕೋಬಾಲ್ಟ್. ಸೊ ಇಲ್ಲಿ ನೋಡ್ರಿ, ನಿಕ್ಕೆಲ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಕೋಬಾಲ್ಟ್ ಆಗಿರ್ಬೋದು. ನಿಕ್ಕೆಲ್, ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೋಬಾಲ್ಟ್, ಆಮೇಲೆ ಐರನ್. ಸೊ ಇವೆಲ್ಲ ಏನಂತಂದ್ ಹೇಳಿದ್ರೆ ಅಯಸ್ಕಾಂತೀಯ ಮಟೀರಿಯಲ್ಗಳು, ಅಂದ್ರೆ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಬಟ್ ಅದ್ರ ಟಿನ್ ಏನಪ್ಪಾ ಅಂತಂದ್ರೆ ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್. ನಮ್ದು ಆನ್ಸರ್ ಏನಾಗುತ್ತೆ ಇಲ್ಲಿ, ಆಪ್ಷನ್ ಬಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ರಸ್ಟಿಂಗ್ ಆಫ್ ಐರನ್ ಅಂತಂದ ಹೇಳಿದ್ರೆ ತುಕ್ಕು ಹಿಡಿಯುವುದು. ಈ ತುಕ್ಕು ಹಿಡಿಯುವುದನ್ನ ನಾವು ಏನಂತ ಕರಿತೀವಿ? ರಿಡಕ್ಷನ್ ಅಂತ ಕರಿತೀವ, ಅಥವಾ ಅಬ್ಸಾರ್ಪ್ಷನ್ ಅಂತ ಕರಿತೀವ, ಅಥವಾ ಮಾಸ, ಅಥವಾ ಆಕ್ಸಿಡೇಷನ್. ಮಾಸ್ ಅಂದ್ರೆ ರಾಶಿ ಬಿಡ್ರಿ. ರಿಡಕ್ಷನ್ ಅಂತಂದ್ ಹೇಳಿದ್ರೆ ಕಡಿಮೆ ಆಗೋದು. ಅಬ್ಸಾರ್ಪ್ಷನ್ ಅಂತಂದ್ ಹೇಳಿದ್ರೆ ನಾನು ನಿಮ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಅಬ್ಸಾರ್ಪ್ಷನ್ ಅಂತಂದ್ ಹೇಳಿದ್ರೆ, ಈಗ ನಿಮ್ ಮುಖದ ಮೇಲೆ ನೀರ್ ಹಾಕೊಳ್ರಿ, ಸುಮ್ನೆ ಒಂದ್ 10 ನಿಮಿಷ ಹಂಗ ಕೂತ್ಬಿಟ್ರಿ, ನೀರೆಲ್ಲ ಆರೋಗ್ಬಿಟ್ಟಿರುತ್ತಲ್ಲ, ಅದು ಅಬ್ಸಾರ್ಬ್ ಆಗಿರುತ್ತೆ. ಅದಕ್ಕೆ ಅಬ್ಸಾರ್ಪ್ಷನ್ ಅಂತ ಕರೀತಾರೆ. ಆಕ್ಸಿಡೇಷನ್ ಅಂತಂದ್ ಹೇಳಿದ್ರೆ ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ ಒಂದೇನೋ ಇರುತ್ತಾ, ಒಂದೇನೋ ಆಗುತ್ತಾ, ಅದ್ರಲ್ಲಿ ಏನಂತ ಹೇಳಿದ್ರೆ ಒಂದು ಆಕ್ಸಿಜನ್ ಜಾಸ್ತಿ ಆಗುತ್ತೆ, ಅದನ್ನ ಆಕ್ಸಿಡೇಷನ್ ಅಂತ ಕರಿತೀವಿ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಏನು, ಐರನ್ ತುಕಡಿ ಐತಿ. ಸೊ ಐರನ್ ತುಂಡು ಅಂದ್ಕೊಳ್ರಿ, ಕಬ್ಬಿಣದ ತುಂಡು. ಸೊ ಅದನ್ನ ನೀವು ಹೊಲದಾಗ ಇಟ್ಟಿರ್ತೀರಿ, ಹೊರಗಡೆ ಇಟ್ಟಿರ್ತೀರಿ. ಸೊ ಮುಂಜಾನೆ ಎದ್ದು ಏನ್ ಬೀಳುತ್ತ, ಮಂಜು ಬೀಳುತ್ತೆ ಅಂತ ಹೇಳ್ತೀವಿ. ಅದರಲ್ಲೂ ವಾಟರ್ ಇರುತ್ತ. ಅದಾದ ನಂತರ ಗಾಳಿಯಲ್ಲಿ ಆಕ್ಸಿಜನ್ ಇರುತ್ತೆ. ಇವೆಲ್ಲಾ ಮಿಕ್ಸ್ ಆಗಿ ಇದು Fe ಅಂತಂದ್ ಹೇಳ್ತೀವಲ್ಲ, ಇಲ್ಲಿ ಏನಾಗುತ್ತೆ ನೆಕ್ಸ್ಟ್ Fe2O3 ಅಂತಂದ್ ಹೇಳ್ಬಿಟ್ಟು, ಅಥವಾ ಯಾವುದೋ ಒಂದು FeO ಅಂತಂದ್ ಹೇಳ್ಬಿಟ್ಟು ಏನೋ ಒಂದಾಗುತ್ತೆ. ಇಲ್ಲಿ ಆಕ್ಸಿಜನ್ ಜಾಸ್ತಿ ಇದೆ, ಇದನ್ನ ಐರನ್ ಆಕ್ಸೈಡ್ ಅಂತಂದ್ ಹೇಳ್ತೀವಿ. ಇದಾಗೋದ್ರಿಂದ ಇಲ್ಲಿ ಏನಂತಂದ್ ಹೇಳಿದ್ರೆ ಒಂಥರ ತುಕ್ಕು ಹಿಡಿದೋರ್ ತರ ಆಗುತ್ತೆ, ಆಕ್ಸಿಜನ್ ಜಾಸ್ತಿ ಆಗೋದ್ರಿಂದ. ಸೊ ಅದಕ್ಕೋಸ್ಕರ ರಸ್ಟಿಂಗ್ ಆಫ್ ಐರನ್ ಅಂತ ಏನಂತ ಕರಿತೀವಿ, ಆಕ್ಸಿಡೇಷನ್ ಅಂತಾನು ಕರಿತೀವಿ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ನೋಡ್ರಿ, ಫಿಶ್ ಬ್ರೀತ್ಸ್ ಥ್ರೂ. ಇವಾಗ ಫಿಶ್ ಗಳು ಇರ್ತಾವಲ್ಲ, ಫಿಶ್ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಇಂಗ್ಲಿಷ್ ನಾಗ ಗೊತ್ತಿಲ್ಲ, ಕನ್ನಡದಾಗ ಹಾಕಬಹುದು ಆನ್ಸರ್ಸ್ ಗಳನ್ನ, ನೋ ಪ್ರಾಬ್ಲಮ್. ಫಿಶ್ ಯಾವ್ದ್ರಿಂದ ಉಸಿರಾಟ ಕ್ರಿಯೆಯನ್ನ ನಡೆಸ್ತದ ಅಂತಂದ ಹೇಳ್ಬಿಟ್ಟು, ಐ, ಲಂಗ್ಸ್, ಸ್ಕಿನ್, ಆಮೇಲೆ ಗಿಲ್ಸ್ ಅಂತಂದ ಹೇಳ್ಬಿಟ್ಟು. ಯಾವ್ದ್ರಿಂದ ನಿಮ್ಗೆಲ್ರಿಗೂ ಗೊತ್ತೈತಿ, ಗಿಲ್ಸ್ ಗಳಿಂದ. ಗಿಲ್ಸ್ ಅಂತಂದ ಹೇಳಿದ್ರೆ ಕಿವಿರು ಅಂತಂದ ಹೇಳ್ತೀವಿ. ಕಿವಿರುಗಳಿಂದ ಏನಪ್ಪಾ ಅಂತಂದ ಹೇಳಿದ್ರೆ ಫಿಶ್ ಉಸಿರಾಟ ಕ್ರಿಯೆ ನಡೆಸುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ನೋಡ್ರಿ, ಟೋಟಲ್ ಏನಪ್ಪಾ ಅಂತಂದ ಹೇಳಿದ್ರ 15 ಕ್ವಶನ್ಸ್ ಗಳು, ಸೈನ್ಸ್ 15 ಕ್ವಶನ್ಸ್ ಗಳು. ನಿಮ್ದೆಲ್ರದ್ದು ಎಷ್ಟು ಕರೆಕ್ಟ್ ಆಯ್ತು ಅಂತ ನೋಡ್ಕೊಳ್ರಿ. ಕ್ಲಿಯರ್ ಎಲ್ರಿಗೂ? ಎಸ್. ಇಲ್ಲಿ ನೋಡ್ರಿ, ನಾನು ನಿಮ್ ಕ್ವಶನ್ ಅರ್ಥ ಮಾಡಿಸ್ತೀನಿ. ಸೊ ಇನ್ನೇನಂತಂದ್ರೆ ಮ್ಯಾಥ್ಸ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋಣ. ಬಹಳ ಇಂಪಾರ್ಟೆಂಟ್ ಆಗ್ತವ, ಸ್ಲೋ ಆಗಿ ಮಾಡೋಣ. So 31st. So A and B can do a piece of work in 12 days. ಇಲ್ಲಿ ನೋಡ್ರಿ, ಎ ಮತ್ತು ಬಿ ಏನಪ್ಪಾ ಅಂತಂದ್ರೆ ಇಬ್ರು ಸೇರಿ 12 ದಿನದಲ್ಲಿ ವರ್ಕ್ ಮಾಡ್ತಾರೆ. ಸಿ ಅಂಡ್ ಎ ಕ್ಯಾನ್ ಇನ್ 20 days. ಸೇಮ್ ಅದೇ ತರ ಬಿ ಅಂಡ್ ಸಿ ಇನ್ 15 days. ಬಿ ಅಂಡ್ ಸಿ ಮತ್ತೆ ಏನ್ ಮಾಡ್ತಾರೆ ಅಂತಂದ್ರೆ 15 ಡೇ ಒಳಗಡೆ ಮಾಡ್ತಾರೆ. ಇನ್ ಹೌ ಮೆನಿ ಡೇಸ್ ದೇ ವಿಲ್ ಫಿನಿಶ್ ವರ್ಕ್ ಟುಗೆದರ್? ಅಂದ್ರ 3 ಜನ ಸೇರ್ಬಿಟ್ಟು, ಎ ಬಿ ಸಿ ಇವ್ರು 3 ಜನ ಸೇರ್ಬಿಟ್ಟು ಎಷ್ಟ್ ದಿನದಲ್ಲಿ ಮಾಡ್ತಾರ ಅಂತಂದ ಕ್ವಶನ್ ಐತೆ. ಯಾರಿಗಾದ್ರೂ ಬರ್ತಿದ್ರೆ ಸಾಲ್ವ್ ಮಾಡ್ರಿ, ಆನ್ಸರ್ ಅನ್ನ ಹಾಕ್ರಿ, ಸ್ಟಾಪ್ ಮಾಡಿ. 5 ದಿನನ, 10 ದಿನನ, 15 ದಿನನ, ಅಥವಾ 20 ದಿನ ಅಂತಂದ್ ಹೇಳ್ಬಿಟ್ಟು. ಸೊ ಇಲ್ಲಿ ನನ್ಗೆ ಪ್ಲೇಸ್ ಇಲ್ಲ, ನಾನು ಸ್ವಲ್ಪ ಈ ಕಡೆ ಬೇರೆ ಕಡೆ ತಗೊಂಡ್ ಬಂದೇನಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ತೀನಿ. ಇಲ್ಲಿ ಏನೈತಿ ಕ್ವಶನ್ ಏನ್ ಕೇಳಿದಾರ, ಸೊ ಅದನ್ನ ಸ್ವಲ್ಪ ಬರ್ಕೊಳ್ಳಿ ಸಿಂಪಲ್ ಆಗಿ. ಸೊ ಇಲ್ಲಿ ಏನ್ ಕೊಟ್ಟಿದಾನಪ್ಪ ಅಂತಂದ್ ಹೇಳಿದ್ರೆ ಎ ಮತ್ತು ಬಿ ಕ್ಯಾನ್ ಡೂ ಅ ಪೀಸ್ ವರ್ಕ್ ಇನ್ 12 days ಅಂತಂದ್ರೆ. ನೆಕ್ಸ್ಟ್ ಏನ್ ಕೊಟ್ಟಿದಾನಪ್ಪ ಅಂತಂದ್ ಹೇಳಿದ್ರ ಸಿ ಅಂಡ್ ಎ ಕ್ಯಾನ್ ಡೂ ವರ್ಕ್ ಇನ್ 20 days.
ಆಮೇಲೆ ನೆಕ್ಸ್ಟ್ ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ಬಿ ಅಂಡ್ ಸಿ ಕ್ಯಾನ್ ಡೂ ವರ್ಕ್ ಇನ್ ಎಷ್ಟು ದಿನದಲ್ಲಿ 15 ದಿನದಲ್ಲಿ ಪ್ಲಸ್ ಬಿ ಪ್ಲಸ್ ಸಿ ಸೇರ್ಬಿಟ್ಟು ಎಷ್ಟು ದಿನದಲ್ಲಿ ವರ್ಕ್ ಮುಗಿಸ್ತಾರ ಇದು ದಿನಗಳು. ನಾನ್ ನಿಮ್ಗೊಂದು ಹೇಳಿದ್ನಲ್ಲ, ನಾನು SSC GD ಮಾಡೋರ್ಗೆಲ್ಲಾನು ಹೇಳಿದ್ದೆ, ಇವನ್ ನಿಮಗ್ ಕೂಡ ವಿಡಿಯೋಸ್ ಗಳನ್ನ ಹಾಕಿದ್ದೆ, ಕಲೀರಿಪ್ಪ ಅದೇ ಸೇಮ್ ಮಾಡ್ಬೇಕು, ಬೇರೆ ಫಾರ್ಮುಲಾ ಏನೂ ಇಲ್ಲ, ಜಸ್ಟ್ ಏನಂತಂದ್ರೆ ಡೈರೆಕ್ಟ್ ಕ್ವಶನ್ಸ್ ಗಳನ್ನ ಬಿಡಿಸೋಣ ಅಂತ ಹೇಳಿ. ಫಸ್ಟ್ ಏನು ಎ ಅಂಡ್ ಬಿ ಅಂತಂದ ಹೇಳಿ ಬರ್ಕೊಂಡ್ವಿ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಸಿ ಅಂಡ್ ಎ ಅಂತಂದ ಹೇಳಿ ಬರ್ಕೊಂಡೆ. ಆಮೇಲೆ ನೆಕ್ಸ್ಟ್ ಏನು ಬಿ ಅಂಡ್ ಸಿ ಅಂತಂದ ಹೇಳಿ ಬರ್ಕೊಂಡೆ. ಸೊ ಇವ್ನ್ ಎಷ್ಟ್ ದಿನ ತಗೊಂಡಿದಾನ 12 ದಿನ ಅಂತ ತಗೊಂಡಿದಾನ. ಆಮೇಲೆ ಇವ್ನ್ ಎಷ್ಟ್ ತಗೊಂಡಿದಾನ 20 ದಿನ ಅಂತ ತಗೊಂಡಿದಾನ. ಇವ್ನ್ ಎಷ್ಟ್ ದಿನ ತಗೊಂಡಿದಾನ 15 ದಿನ ಅಂತಂದ ಹೇಳಿ ತಗೊಂಡಿದಾನ. ಸೊ ಇಲ್ಲಿ ನೋಡು ನಾವ್ ಏನ್ ಮಾಡ್ಬೇಕು ಇವಾಗ, ಇವನ್ನೆಲ್ಲಾ ತಗೋಬೇಕು, 12, 20, 15 ಇಲ್ಲಿ ಏನ್ ಕೊಟ್ಟಿದಾರ ಅಂತ ತಗೊಂಡ್ ನಾವು ಲಸ ತಕೋಬೇಕು. ಇವಾಗ ತಕೊಳ್ರಿ. ಸೊ 2 6 12, 2 10 20. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಇದು ಬರಂಗಿಲ್ಲ, 15 ಹಂಗ ಇಟ್ವಿ. ಸೊ ನೆಕ್ಸ್ಟ್ ಏನ ಯಾವ್ದ್ರಿಂದ ಹೋಗುತ್ತಾ, ಸೊ 5ರಿಂದ ಹೋಗುತ್ತಾ, ಸೊ 6 ಹಂಗೆ. ಸೊ 5 2 10, 5 3 15. ಆಮೇಲೆ ನೆಕ್ಸ್ಟ್ ನೋಡ್ರಿ ಮತ್ತೆ ಯಾವ್ದ್ರಿಂದ ಹೋಗುತ್ತೆ, 2ರಿಂದ ಹೋಗುತ್ತಾ, 2 3 6, 2 1 2, ಇದು 3 ಹಂಗೆ ಉಳಿತು. ನೆಕ್ಸ್ಟ್ 3ರಿಂದ ಹೋಗುತ್ತಾ, ಎಲ್ಲಾನು ಒಂದೊಂದ್ ಬಂತು ನೋಡ್ರಿ. ಸೊ 2 5 10, 10 2 20, 23 60. ಸೊ 60 ಏನಪ್ಪಾ ಅಂತಂದ ಹೇಳಿ ನಮ್ ಲಸ ಬಂತು. ನೀವ್ ಹೆಂಗಾದ್ರೂ ತೆಗೀರಿ. ಸೊ 12 20 15 ಲಸ ತೆಗೆದ್ರೆ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 60 ಬರುತ್ತೆ. ಸೊ ಇದನ್ನ ನಾವು ಏನಂತ ಕರಿತೀವಿ, ಟೋಟಲ್ ವರ್ಕ್ ಅಂತ ಕರಿತೀವಿ. ಇದೇನಂತ ಕರಿತೀವಿ ನಾವು, ಟೋಟಲ್ ವರ್ಕ್ ಅಂತಂದ್ ಕರಿತೀವಿ. ನಾವು ಈಗ ಕಂಡಿಡಿದ್ವಾ. ಸೊ ಫಸ್ಟ್ ಗ ಈ ತರ ಬರ್ಕೊಂಡ್ವಿ, ಅದಾದ ನಂತರ ಟೋಟಲ್ ವರ್ಕ್ ಅಂತ ಕರೆದ್ವಿ. ಇವಾಗ ಏನ್ ಚೆಕ್ ಮಾಡ್ಬೇಕು, ಎ ಅಂಡ್ ಬಿ 12 ದಿನ ಮಾಡಿದಾರಲ್ಲ, ಇನ್ನು ಒಂದ್ ದಿನಕ್ಕೆ ಎಷ್ಟು ವರ್ಕ್ ಮಾಡ್ತಾರ ಅಂತ ನೋಡ್ಬೇಕು. ಒಂದ್ ದಿನಕ್ಕೆ ಎಷ್ಟು ವರ್ಕ್ ಮಾಡ್ತಾರ ಅದನ್ನ ನೋಡೋದ್ ಹೆಂಗ, ಸಿಂಪಲ್. ಇದು ಟೋಟಲ್ ಕೆಲಸ ಎಷ್ಟೈತಿ 60 ಡಿವೈಡೆಡ್ ಬೈ 12 ಮಾಡ್ರಿ. 12 ಒಂದ್ಲೆ 12 ಐತ್ಲೆ. ಸೊ ದಿನಕ್ಕೆ ಎಷ್ಟು ಮಾಡ್ತಾರ ಅಂತಂದ ಹೇಳಿದ್ರೆ 5 ಯೂನಿಟ್ ಕೆಲಸ ಮಾಡ್ತಾರ ಎ ಅಂಡ್ ಬಿ ಕೂಡಿ. ಸೇಮ್ ಅದೇ ತರ ಸಿ ಅಂಡ್ ಎ ಸೇರ್ಬಿಟ್ಟು ಎಷ್ಟು ಮಾಡ್ತಾರ, ಟೋಟಲ್ ವರ್ಕ್ 60 ಡಿವೈಡೆಡ್ ಬೈ 20, 21 23. ಸರ್ 3 ಯೂನಿಟ್ ಇಬ್ರು ಸೇರ್ಬಿಟ್ಟು 3 ಯೂನಿಟ್ ಮಾಡ್ತಾರ್ರಿ. ಅದಾದ ನಂತರ ಇವ್ರು ನೋಡ್ರಿ, ಸೊ ಬಿ ಅಂಡ್ ಸಿ ಎಷ್ಟ್ ಮಾಡ್ತಾರ, ಸರ್ ಟೋಟಲ್ ವರ್ಕ್ 60, ಇವ್ರು 15, 15 ಒಂದ್ಲೆ 15 4, ಸರ್ 4 ಯೂನಿಟ್ ಕೆಲಸ ಮಾಡ್ತಾರೆ. ಕ್ಲಿಯರ್. ಸೊ ಎಷ್ಟೆಷ್ಟು ಯೂನಿಟ್ ಗಳಂತಂದ ಹೇಳಿ ನಮ್ಗ ಬಂತು, ಇಷ್ಟು ಬರ್ಕೊಂಡ್ವಿ. ನೆಕ್ಸ್ಟ್ ನಮ್ದೇನು, ಸೊ ನಾವು ಬರ್ಕೊಳ್ಳೋಣ, ಸರ್ ಎ ಪ್ಲಸ್ ಬಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ ಅಂತಂದ ಹೇಳಿದ್ರೆ 5 ಯೂನಿಟ್. ಸೊ ಅದಾದ ನಂತರ ನಮ್ಗೆ ಏನ್ ಬೇಕು, ಸಪರೇಟ್ ಆಗ್ಬೇಕಲ್ಲ, ಎ ಬಿ ಮತ್ತು ಸಿ ಸಪರೇಟ್ ಆಗ್ಬೇಕು. ಕ್ಲಿಯರ್. ಸೊ ಅದಕ್ಕೋಸ್ಕರ ಇಲ್ಲಿ ಎ ಪ್ಲಸ್ ಬಿ ಸೇರ್ಬಿಟ್ಟು 5 ಯೂನಿಟ್ ಮಾಡ್ತಾರ, 5 ಯೂನಿಟ್. ಸೊ ಅದಾದ ನಂತರ ಎ ಪ್ಲಸ್ ಸಿ ಸೇರ್ಬಿಟ್ಟು ಎಷ್ಟು ಯೂನಿಟ್, 3 ಯೂನಿಟ್. ಆಮೇಲೆ ನೆಕ್ಸ್ಟ್ ನೋಡ್ರಿ ಬಿ ಮತ್ತು ಸಿ ಸೇರ್ಬಿಟ್ಟು ಎಷ್ಟು ಯೂನಿಟ್, 4 ಯೂನಿಟ್. ಸೊ ನಾನೇನ್ ಮಾಡ್ತೀನಿ ಅಂತಂತ ಹೇಳಿದ್ರ, ಸೊ ಇವಾಗ ಇವನ್ ಎರಡು ಕೂಡ್ಸ್ಬಿಡ್ತೀನಿ ನಾನು. ಸೊ ಫಸ್ಟ್ ಒನ್ ಸೆಕೆಂಡ್ ಲಾಸ್ಟ್ ಒನ್ ಕೂಡಿಸ್ತೀನಿ. ಕೂಡಿಸಿದಾಗ ಏನಾಗತ್ತ ನೋಡಿ, ಎ ಪ್ಲಸ್ ಬಿ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 5 ಪ್ಲಸ್ 4. ಎರಡು ಕೂಡಿಸಿದೆ. ಕೂಡಿಸಿದ ನಂತರ ಏನಾಗತ್ತ, ಇದು 2b ಆಯ್ತು. 2b ಪ್ಲಸ್ ಎ ಪ್ಲಸ್ ಸಿ ಈಕ್ವಲ್ ಟು ಎಷ್ಟಾಯ್ತು, 9 ಆಯ್ತು. ಇಲ್ಲಿ ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ನೋಡ್ಕೊಳ್ರಿ. ಸೊ ಇಲ್ಲಿ ಎ ಪ್ಲಸ್ ಸಿ ವ್ಯಾಲ್ಯೂ ಎಷ್ಟೈತಿ, 3 ಯೂನಿಟ್ ಐತಿ. ಇಲ್ಲಿ ಎ ಪ್ಲಸ್ ಸಿ ಐತಲ್ಲ, ಇಲ್ಲಿ 3 ಯೂನಿಟ್ ಅಂತ ಹಾಕಬಹುದಾ. ಸೊ ಹಾಕೊಂಡ್ರಿ 2 ಪ್ಲಸ್ ಬಿ ಪ್ಲಸ್ 3 ಈಕ್ವಲ್ ಟು ಏನಂತಂದ್ರೆ 2 ಇಂಟು ಬಿ ಪ್ಲಸ್ 3 ಈಕ್ವಲ್ ಟು 9 ಆಯ್ತು. ಸೊ 2b ಎಷ್ಟಾಗತ್ತೆ, ಇಲ್ಲಿ 6 ಆಗತ್ತೆ. ಇದು 3 ಆ ಕಡೆ ಹೋಯ್ತಂದ್ರೆ 9 3 ಹೋದ್ರೆ 6 ಉಳಿತು. ಬಿ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 3 ಅಂತಂದ್ ಬಂತು. ಸೊ ಬಿ ಈಕ್ವಲ್ ಟು ಏನಂತಂದ ಹೇಳಿದ್ರೆ 6/2 ಆಗತ್ತ, 3 ಯೂನಿಟ್ ಅಂತ. ಓನ್ಲಿ ನಾವು ಬಿ ಕಂಡು ಹಿಡ್ಕೊಂಡ್ವಿ. ಇವಾಗ ಫಸ್ಟ್ ಇಕ್ವೇಶನ್ ತಗೊಳ್ರಿ, ನಮ್ ಎ ಪ್ಲಸ್ ಬಿ ಈಕ್ವಲ್ ಟು ಎಷ್ಟೈತಿ, 5 ಐತಿ. ಬಿ ವ್ಯಾಲ್ಯೂ 3 ಹಾಕ. ಸೊ ಅಂದ್ರೆ ಎ ವ್ಯಾಲ್ಯೂ ಎಷ್ಟಾಗತ್ತ, 2 ಅಂತಂದ್ ಬಂತು. ಸೊ ಎ ವ್ಯಾಲ್ಯೂ ಎಷ್ಟು, 2 ಅಂತ ಬಂತು. ಸೇಮ್ ಅದೇ ತರ ಬಿ ಪ್ಲಸ್ ಸಿ ಐತಾ, ಬಿ ಪ್ಲಸ್ ಸಿ ಐತಾ. ಸೊ ಇದ್ರಲ್ಲಿ ಏನಂತಂದ ಹೇಳಿದ್ರೆ ಬಿ ವ್ಯಾಲ್ಯೂ ಹಾಕ್ರಿ, ಸಿ ವ್ಯಾಲ್ಯೂ ತೆಗಿರಿ, 1 ಅಂತಂದ ಹೇಳಿ ಬರುತ್ತೆ. ಸೊ ಬಿ ಇದ್ದಲ್ಲಿ ಏನಂತಂದ ಹೇಳಿದ್ರೆ 3 ಅಂತಂದ್ ಹಾಕ್ರಿ. ಸೊ ಇದೇ ಕಡೆ ಹೋಯ್ತಂದ್ರೆ 4 3 ಹೋದ್ರೆ 1. ಸೊ ನಮ್ಗೆ ಎಲ್ರು ಸಿಗ್ತಾ 3 ಪ್ಲಸ್ 2 ಪ್ಲಸ್ 1. ನಮ್ಗೆ ಏನ್ ಕೇಳಿದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಸೇರ್ಬಿಟ್ಟು ವರ್ಕ್ ಮಾಡ್ಬೇಕು. ಎ ಪ್ಲಸ್ ಬಿ ಪ್ಲಸ್ ಸಿ 3 ಜನ ಸೇರ್ಬಿಟ್ಟು ವರ್ಕ್ ಮಾಡ್ಬೇಕಂದ್ರೆ ಒಂದ್ ದಿನಕ್ಕೆ ಎಷ್ಟು ಮಾಡ್ತಾರೆ, ಎಷ್ಟು ಯೂನಿಟ್, 3 ಪ್ಲಸ್ 2 ಪ್ಲಸ್ 1 ಅಂತಂದ ಹೇಳಿದ್ರೆ 6 ಯೂನಿಟ್ ಮಾಡಿದ್ರು. ಸೊ 6 ಯೂನಿಟ್ 3 ಪ್ಲಸ್ 2 ಪ್ಲಸ್ 1, ಸಾರಿ 2 ಪ್ಲಸ್ 3 ಪ್ಲಸ್ 1. ಸೊ 6 ಯೂನಿಟ್ ಮಾಡಿದ್ರು. ನಮ್ದು ಟೋಟಲ್ ಕೆಲಸ ಎಷ್ಟೈತ್ರಿ, ಸರ್ 60 ಐತ್ರಿ. ಇಲ್ಲಿ ಮೇಲೆ ಐತಲ್ಲ 60 ಡಿವೈಡೆಡ್ ಬೈ ಇವ್ರು ಎಷ್ಟು ಮಾಡ್ತಾರ್ರಿ, 6. 6 ಒಂದ್ಲೆ 6 ಹತ್ಲೆ. ಸೊ ಅಂದ್ರೆ ಎಷ್ಟು ದಿನ ತಗೋತಾರ, ಸರ್ 10 ದಿನ ತಗೊಂತಾರ. 3 ಜನ ಸೇರ್ಬಿಟ್ಟು ಕೆಲಸ ಮಾಡಕೇನಂತಂದ ಹೇಳಿದ್ರೆ 10 ದಿನ ತಗೊಂತಾರ. ನಮ್ದು ಆಪ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ ಬಿ ಕರೆಕ್ಟ್ ಆಗುತ್ತೆ. ಕ್ಲಿಯರ್ ಎಲ್ರಿಗೂ, ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಫೈಂಡ್ ದ ಏರಿಯಾ ಆಫ್ ಅ ಸರ್ಕಲ್. ಸೊ ಇಲ್ಲಿ ನಾವು ಏನ್ ಕಂಡುಹಿಡಿಬೇಕು, ಏರಿಯಾ ಕಂಡುಹಿಡಿಬೇಕು. ಯಾವ್ದ್ರದ್ದು, ಸರ್ಕಲ್ದು. ಸರ್ಕಲ್ ಏನಂತಂದ್ರೆ ಈ ರೀತಿಯಾಗಿ ಸರ್ಕಲ್ ಇರುತ್ತೆ.
ಸೊ ಮೇಡ್ ಆಫ್ 1 ಮೀಟರ್ ಆಫ್ ವೈರ್. ಈ ಸರ್ಕಲ್ ನ ಯಾವ್ದ್ರಿಂದ ಹೆಂಗ್ ಮಾಡಿದಾರ ಅಂತಂದ್ರೆ 1 ಮೀಟರ್ ವೈರ್ ಇಂದ ಮಾಡಿದಾರ. ಸೊ 1 ಮೀಟರ್ ವೈರ್ ಇಂದ ಮಾಡಿದಾರ. ಅದನ್ನ ನಾನು ಇಲ್ಲಿ ಸೈಡ್ ಬರ್ಕೋತೀನಿ ನೋಡ್ರಿ, ಸೈಡ್ ಬರ್ಕೋತೀನಿ ನೋಡ್ರಿ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ 1 ಮೀಟರ್ ವೈರ್ ಐತೆ. ಸೊ ಇದೇನಂತಂದ್ ಹೇಳಿದ್ರೆ 1 ಮೀಟರ್ ವೈರ್. ಸೊ ಇದನ್ನ ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರೆ ಒಂದ್ ಸರ್ಕಲ್ ಆಗಿ ಮಾಡಿದಾರೆ. ಇದನ್ನೇನಂತಂದ್ ಹೇಳಿದ್ರೆ ಒಂದ್ ಸರ್ಕಲ್ ಆಗಿ ಮಾಡಿದಾರೆ. ಸೊ ಇಲ್ಲಿ ನೋಡ್ರಿ ಸರ್ಕಂಫರೆನ್ಸ್ ಎಷ್ಟಾಯ್ತು, ಇದ್ರದ್ದು ಟೋಟಲ್ ಸರ್ಕಂಫರೆನ್ಸ್ ಎಷ್ಟಾಯ್ತು, ಸುತ್ತಳತೆ ಅಂತಂದ್ ಹೇಳ್ತೀವಿ. ಸಿ ಈಕ್ವಲ್ ಟು ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 1 ಮೀಟರ್ ಆಯ್ತು. ಕ್ಲಿಯರ್. ಸೊ ಅದಾದ ನಂತರ ನಮ್ಗೆ ಏನ್ ಕಂಡಿಡಿ ಅಂತಂದ್ ಹೇಳಿದ್ರೆ ಸರ್ ನಮ್ಗೆ ಏರಿಯಾ ಕಂಡಿಡಿ ಅಂತಂದ್ ಹೇಳಿದ್ರೆ, ನಮ್ಗೆ ಏನ್ ಕಂಡಿಡಿ ಅಂತಂದ್ ಹೇಳಿದ್ರೆ ಏರಿಯಾ ಕಂಡಿಡಿ ಪರ್ ಸಿ ಎಂ ಅದ್ರೊಳಗೈತೆ. ಎಲ್ಲ ಸೆಂಟಿಮೀಟರ್ ಒಳಗೈತೆ, ಸೆಂಟಿಮೀಟರ್ ದಾಗ ಮಾಡೋಣ. ಸೊ 1 ಮೀಟರ್ ನ ಸೆಂಟಿಮೀಟರ್ ಅಲ್ಲಿ ಬರೆದ್ರೆ ಎಷ್ಟಾಗತ್ತ, 100 ಸೆಂಟಿಮೀಟರ್ ಆಗುತ್ತೆ. ಎಷ್ಟಾಗತ್ತ, 100 ಸೆಂಟಿಮೀಟರ್. 1 ಮೀಟರ್ ಅಂತ ಹೇಳಿದ್ರೆ 100 ಸೆಂಟಿಮೀಟರ್. ಸೊ ಸಿ ವ್ಯಾಲ್ಯೂ ಸರ್ಕಂಫರೆನ್ಸ್ ಏನಂತ ಇದ್ರ ಸರ್ಕಂಫರೆನ್ಸ್ ಸರ್ಕಲ್ದು ಸರ್ಕಂಫರೆನ್ಸ್ ಕಂಡುಹಿಡಿಯೋದು ವ್ಯಾಲ್ಯೂ ಯಾವ್ದಪ್ಪ ಅಂತಂದ ಹೇಳಿದ್ರೆ ಫಾರ್ಮುಲಾ ಸಿ ಈಕ್ವಲ್ ಟು 2πr ಅಂತ ಹೇಳ್ತೀವಿ. ಸಿ ಈಕ್ವಲ್ ಟು 2πr. ಸೊ ಸಿ ವ್ಯಾಲ್ಯೂ ಎಷ್ಟೈತಿ, 100 ಐತಿ. ಇಂಟು 2, 2 ಇಂಟು ಪೈ ವ್ಯಾಲ್ಯೂ ಎಷ್ಟು, 22 ಡಿವೈಡೆಡ್ ಬೈ 7. ಸೊ ಅದಾದ ನಂತರ ನಾವ್ ಏನ್ ಕಂಡುಹಿಡಿಬೇಕು, ಏರಿಯಾ ಕಂಡುಹಿಡಿಬೇಕಂತಂದ ಹೇಳಿದ್ರೆ ಏರಿಯಾ ಆಫ್ ಸರ್ಕಲ್ ನ ನಾವ್ ಏನಂತ ಬರಿತೀವಿ, ಎ ಈಕ್ವಲ್ ಟು πr² ಅಂತ ಬರಿತೀವಿ. ನಮ್ಗೆ ಯಾವ ವ್ಯಾಲ್ಯೂ ಬೇಕು, ಆರ್ ವ್ಯಾಲ್ಯೂ ಬೇಕು. ಆ ಆರ್ ವ್ಯಾಲ್ಯೂನ ನಾವು ಇವಾಗ ಕಂಡುಹಿಡಿಯಕ. ಸೊ ಕಂಡುಹಿಡಿರಿ ನೋಡೋಣ ಎಷ್ಟಾಗತ್ತ. ಸೊ ಇವನ್ನೆಲ್ಲ ಆ ಕಡೆ ಕಳಿಸಿದ್ರ ಆರ್ ಈಕ್ವಲ್ ಟು ಎಷ್ಟಾಗತ್ತ. ಸೊ ಇದು ಕಡೆ ಹೋಯ್ತಂತಂದ ಹೇಳಿದ್ರೆ 100 ಡಿವೈಡೆಡ್ ಬೈ 2, ಇದು ಕೆಳಗಡೆ ಹೋಗುತ್ತೆ 22. ಸೊ 7 ಏನಪ್ಪಾ ಅಂತಂದ ಹೇಳಿದ್ರೆ ಮೇಲ್ಗಡೆ ಹೋಗುತ್ತೆ. ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಯಾವ್ದು ವ್ಯಾಲ್ಯೂ ಬಂತು, ಇದು ಬಂತು. ನೀವ್ ಹಿಂಗ ಬರ್ಕೊಂತೀರಾ, ಹಿಂಗ ಬರ್ಕೊಡ್ರಿ, ಇಲ್ಲ ನಡೀತೈತೆ. ಸೊ ನಮ್ಗೇನಂತಂದ್ ಹೇಳಿದ್ರೆ ಇವಾಗ ಎ ಈಕ್ವಲ್ ಟು πr² ಅಂತಂದ್ ಹೇಳ್ತಾರೆ, πr². ಸೊ ಇದನ್ನ ಹೆಂಗ್ ಬರ್ಕೋಬಹುದು, ಪೈ ಆರ್ ಇಂಟು ಆರ್ ಬರ್ಕೋಬಹುದು, ಆರ್ ಇಂಟು ಆರ್. ಸೇಮ್ ಹಂಗೆ ಪೈ ಅಂತಂದ್ ಹೇಳಿದ್ರೆ 22 ಡಿವೈಡೆಡ್ ಬೈ 7. ಸೊ ಆರ್ ವ್ಯಾಲ್ಯೂ ಎಷ್ಟೈತಿ, 100 ಇಂಟು 7, 2 ಇಂಟು 22. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ಸರಿ ಆರ್ ಬರ್ಕೋಬೇಕು, 100 ಇಂಟು 7, 2 ಇಂಟು 22. ನಾನು ಸಾಲ್ವ್ ಮಾಡಿಲ್ಲ ಅಷ್ಟೇ. ಸೊ ಇಲ್ಲಿ ನೋಡ್ರಿ ಈಸಿಯಾಗಿ 22 22 ಕ್ಯಾನ್ಸಲ್, ಇಲ್ಲಿ 7 ಕ್ಯಾನ್ಸಲ್, ಇಲ್ಲಿ 7 ಕ್ಯಾನ್ಸಲ್. ಏನ್ ಉಳಿತು, 100 ಡಿವೈಡೆಡ್ ಬೈ 2 ಇಂಟು 100 ಇಂಟು 7, 2 ಇಂಟು 22 ಉಳಿತು. ಸೊ ಇವಾಗ ಏನ್ ಮಾಡ್ರಿ ಅಂತಂತ ಹೇಳಿದ್ರೆ ಸೊಲ್ಯೂಷನ್ ಸಾಲ್ವ್ ಮಾಡ್ಕೊಂತ ಹೋಗ್ರಿ. ಸೊ 2 ಒಂದ್ಲೆ 2 50, ಆಮೇಲೆ 2 ಒಂದ್ಲೆ 2 50. ಸೊ ಏನ್ ಉಳಿತು, 50 ಇಂಟು 50 ಇಂಟು 7 ಡಿವೈಡೆಡ್ ಬೈ 22 ಉಳಿತು. ಸೊ ಇದನ್ನ ಸಾಲ್ವ್ ಮಾಡ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಆನ್ಸರ್ ಯಾವ್ದು ಬರುತ್ತಪ್ಪ ಅಂತ ಹೇಳಿದ್ರೆ ನೋಡ್ರಿ, ಸಾಲ್ವ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತಾ, 795.45 cm² ಬರುತ್ತೆ. ಎಷ್ಟು ಬರುತ್ತಾ, 795.45 cm² ಅಂತಂದ ಹೇಳಿ ನಮ್ಗ ಆನ್ಸರ್ ಬರುತ್ತೆ. ಸೊ ಕ್ಲಿಯರ್. ಸೊ ಇಲ್ಲಿ ನೋಡ್ರಿ ಸರ್ಕಂಫರೆನ್ಸ್ ಅಂತಂದ ಹೇಳಿದ್ರೆ ಅದ್ರ ಸುತ್ತಳತೆ, ಅದನ್ನ ಕಂಡುಹಿಡಿಯೋದು ಫಾರ್ಮುಲಾ ಯಾವುದು, ಸಿ ಈಕ್ವಲ್ ಟು 2πr. ಏರಿಯಾ ಕಂಡುಹಿಡಿಯೋದು ಅಂತಂದ ಹೇಳಿದ್ರೆ ಇದೆಲ್ಲ ಏರಿಯಾ. ಏರಿಯಾ ಕಂಡುಹಿಡಿಯೋದು ಫಾರ್ಮುಲಾ ಯಾವುದು, ಎ ಈಕ್ವಲ್ ಟು πr² ಅಂತ ಹೇಳ್ತೀವಿ. ಇಲ್ಲಿ ಆಪ್ಷನ್ ಯಾವ್ದಾಗುತ್ತೆ, ಆಪ್ಷನ್ ಸಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಫೈಂಡ್ ದ ವಾಲ್ಯೂಮ್, ವಾಲ್ಯೂಮ್ ಕಂಡಿಡಿ ಅಂತಂದ ಹೇಳಿದಾನ. ವಾಲ್ಯೂಮ್ ಸೊ ಆಫ್ ಅ ಸರ್ಕ್ಯುಲರ್ ಸಿಲಿಂಡರ್. ಸರ್ಕ್ಯುಲರ್ ಸಿಲಿಂಡರ್ ಹೆಂಗಿರುತ್ತೆ, ಈ ತರ. ಸೊ ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಸರ್ಕ್ಯುಲರ್ ಸಿಲಿಂಡರ್ ಇರುತ್ತೆ. ಇದ್ರದ್ದೇನಪ್ಪಾ ಅಂತಂದ ಹೇಳಿದ್ರೆ ನಾವು ವಾಲ್ಯೂಮ್ ಕಂಡಿಡಬೇಕು. ಸೊ ಹೂಸ್ ಹೈಟ್ ಇಸ್ 15. ಸೊ ಇದ್ರದ್ದು ಹೈಟ್ ಕೊಟ್ಟಿದ್ದಾನೆ, ಎಷ್ಟು ಕೊಟ್ಟಿದ್ದಾನೆ, 15 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಬೇಸ್ ಇಸ್ 5 ಸೆಂಟಿಮೀಟರ್. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಬೇಸ್ ಎಷ್ಟು ಕೊಟ್ಟಿದ್ದಾನಪ್ಪಾ ಅಂತಂದ ಹೇಳಿದ್ರೆ 7 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಹಂಗಾದ್ರೆ ನಾವು ವಾಲ್ಯೂಮ್ ಅನ್ನ ಕಂಡಿಡಬೇಕು. ಸೊ ನಾನು ಸಪರೇಟ್ ಆಗಿ ಬರಿತೀನಿ ನೋಡ್ರಿ. ಸೊ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಒಂದ್ ಸರ್ಕ್ಯುಲರ್ ಸಿಲಿಂಡರ್ ಕೊಟ್ಟಿದ್ದಾರೆ. ಅದ್ರದ್ದು ಏನ್ ಕಂಡಿಡ್ಬೇಕು ನಾವು, ವಾಲ್ಯೂಮ್ ಅನ್ನ ಕಂಡಿಡ್ಬೇಕು, ವಾಲ್ಯೂಮ್ ಅನ್ನ ಕಂಡಿಡ್ಬೇಕು. ಈಗ ನೋಡ್ರಿ, ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದಿದು ಸರ್ಕ್ಯುಲರ್ ಸಿಲಿಂಡರ್. ಸೊ ಈ ತರ ಏನಪ್ಪಾ ಅಂತಂದ್ರೆ ಸರ್ಕ್ಯುಲರ್ ಸಿಲಿಂಡರ್ ಇರುತ್ತೆ. ಸೊ ಮೇಲ್ಗಡೆ ಒಂದ್ ಸರ್ಕಲ್, ಕೆಳಗಡೆ ಒಂದ್ ಸರ್ಕಲ್, ಇದೆಲ್ಲ ಕ್ಲೋಸ್ಡ್ ಇದೆ. ಸೊ ಇದೇನಂತ ಹೇಳ್ತೀವಲ್ಲ, ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಹೈಟ್ ಅಂತ ಕೊಡ್ತೀವಿ. ಇದನ್ನ 15 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾನ. ಅದಾದ ನಂತರ ಬೇಸ್ ಅಂತ ಕೊಟ್ಟಿದ್ದಾನೆ. ಇದನ್ನ ಎಷ್ಟು ಕೊಟ್ಟಿದ್ದಾನಪ್ಪ ಅಂತಂದ ಹೇಳಿದ್ರೆ ಆರ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾನಪ್ಪ ಅಂತಂದ ಹೇಳಿದ್ರೆ 7 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟು 7 ಸೆಂಟಿಮೀಟರ್. ಹಂಗಾದ್ರ ನಮ್ದು ವಾಲ್ಯೂಮ್ ಕಂಡು ಹಿಡಿಯೋದು ಯಾವ್ದಪ್ಪ, ಸರ್ಕ್ಯುಲರ್ ಸಿಲಿಂಡರ್ದು ವಾಲ್ಯೂಮ್ ಕಂಡು ಹಿಡಿಯೋದು ಯಾವ್ದಪ್ಪ ಅಂತಂದ ಹೇಳಿದ್ರೆ ಫಾರ್ಮುಲಾ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತಾ, πr²h ಅಂತ ಹೇಳ್ತೀವಿ. 5 ವ್ಯಾಲ್ಯೂ ಏನು, 22 ಡಿವೈಡೆಡ್ ಬೈ 7. ಸೊ ಆರ್ ವ್ಯಾಲ್ಯೂ ಎಷ್ಟೈತಿ, 7 ಐತಿ. ಅದನ್ನ 7² ಬರೋದು 7 ಇಂಟು 7 ಅಂತ ಬರೀತೀನಿ.
ಸೊ ಆಮೇಲೆ ನೆಕ್ಸ್ಟ್ ಎಚ್ ವ್ಯಾಲ್ಯೂ ಎಷ್ಟೈತೆ ಅಂತಂದ ಹೇಳಿದ್ರೆ 15 ಐತೆ. ಇದು 7, ಇದು 7 ಕ್ಯಾನ್ಸಲ್. ಸೊ ಎಷ್ಟು ಉಳಿತು? 22 ಇಂಟು 7 ಇಂಟು 15. ಸೊ ಇದನ್ನ ಸಾಲ್ವ್ ಮಾಡ್ರಿ. ಸಾಲ್ವ್ ಮಾಡಿದಾಗ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತಂದ್ರೆ ಆನ್ಸರ್ 2310 CM³ ಅಂತಂದ ಹೇಳಿ ಬರುತ್ತೆ. ಎಷ್ಟು ಬರುತ್ತಾ? 2310 CM³ ಅಂತಂದ ಹೇಳಿ ನಮ್ಗೆ ಆನ್ಸರ್ ಬರುತ್ತಾ. ನಮ್ಗೆ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತೆ ಅಂತ ಹೇಳಿದ್ರೆ ಆಪ್ಷನ್ 1 ಕರೆಕ್ಟ್ ಆಗತ್ತೆ. 2310. ಸೇಮ್ ಅದೇ ತರ ನೋಡ್ರಿ 34ನೇದು ಏನ್ ಕೇಳಿದಾನೆ ಅಂತಂದ ಹೇಳಿದ್ರೆ ಇಫ್ ದ ರೇಡಿಯಸ್ ಆಫ್ ದ ಟೈರ್. ಟೈರ್ ಅಂತಂದ ಹೇಳಿದ್ರೆ ಈ ತರ ಏನಂತಂದ ಹೇಳಿದ್ರೆ ಟೈರ್ ಇರುತ್ತೆ, ಒಂದ್ ಸರ್ಕಲ್ ಅಂತ ಅನ್ಕೊಡು. ಇದು ಟೈರ್. ಸೊ ಇದ್ರದ್ದು ಟೈರ್ದು ರೇಡಿಯಸ್ ಎಷ್ಟೈತೆ ಅಂತಂದ ಹೇಳಿದ್ರೆ 7 ಸೆಂಟಿಮೀಟರ್ ಐತೆ. ಸೊ ಹಂಗಾದ್ರ ವಾಟ್ ಡಿಸ್ಟೆನ್ಸ್ ಇಟ್ ವಿಲ್ ಕವರ್ ಇನ್ 50 ರೊಟೇಷನ್ಸ್ ಅಂತಂದ ಹೇಳಿ. ಸೊ ವಾಟ್ ಡಿಸ್ಟೆನ್ಸ್ ಅಂತಂದ ಹೇಳಿದ್ರೆ ದೂರ. ಸೊ ದೂರವನ್ನ ಕಂಡುಹಿಡಿಯೋ. ಸೊ ಇವಾಗ ನಾನು ನಿಮ್ಗೆ ಈ ಕಡೆ ಏನಂತಂದ ಹೇಳಿದ್ರೆ ಬೇರೆ ಕಡೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಅವ್ರು ಏನ್ ಕೊಟ್ಟಿದಾರ ಅಂತಂದ ಹೇಳಿದ್ರೆ ಒಂದು ಟೈರ್ ಕೊಟ್ಟಿದಾರ. ಇದೇನಂತಂದ ಹೇಳಿದ್ರೆ ಟೈರ್ ಅಂತ ಅನ್ಕೊಡ್ರಿ. ನಿಮ್ದು ಸೈಕಲ್ ಟೈರ್ ಅಥವಾ ಬೈಕ್ ಟೈರ್ ಅಂತ ಅನ್ಕೊಡ್ರಿ. ಇದನ್ನ ನಾವ್ ಏನಂತ ಕರಿಬಹುದು? ಟೈರ್ ಅನ್ನ ಸರ್ಕಲ್ ಅಂತಂದ ಹೇಳಿ ಕರಿಬಹುದಾ? ಸಿಂಪಲ್. ನಮ್ದು ಕಾನ್ಸೆಪ್ಟ್ ಅದು ಸರ್ಕಲ್ ಅಂತಂದೇಳಿ. ಇದು ಟೈರ್. ಈಗ ಟೈರ್ ಏನಂತಂದ ಹೇಳಿದ್ರೆ ಓಡ್ತಾ ಇರುತ್ತೆ. ಸೊ ಈಗ ಏನಂತಂದ ಹೇಳಿದ್ರೆ ಫಸ್ಟ್ ರೌಂಡ್ ಹಾಕಿದಾಗ ಏನಂತಂದ ಹೇಳಿದ್ರೆ ಇಲ್ಲಿ ಈ ಪ್ಲೇಸಿಗೆ ಬರುತ್ತೆ. ಸೊ ಇಲ್ಲಿಂದ ಏನಂತಂದ ಹೇಳಿದ್ರೆ ಇದು ಹಿಂಗ್ ಹೋಗಿ ಹಿಂಗ್ ಬರೋದಕ್ಕೆ ಏನಂತಂದ ಹೇಳಿದ್ರೆ ಹಿಂಗ್ ಹೋಗಿ ಹಿಂಗ್ ಬರೋದಕ್ಕೆ ಏನಂತಂದ ಹೇಳಿದ್ರೆ ಇಷ್ಟು ಡಿಸ್ಟೆನ್ಸ್ ಹೋಯ್ತು. ಸೊ ಅಂದ್ರೆ ಫಸ್ಟ್ ರೊಟೇಷನ್. ಸೆಕೆಂಡ್ ರೊಟೇಷನ್ ಹಾಕೋದ್ರೊಳಗಡೆ ಏನಾಗುತ್ತೆ? ಇಲ್ಲಿಂದ ಇಲ್ಲಿ ಹಿಂಗ್ ಬರೋದ್ರೊಳಗೆ ಸೆಕೆಂಡ್ ರೊಟೇಷನ್ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ. ಹಿಂಗೇನಪ್ಪಾ ಅಂತಂದ ಹೇಳಿದ್ರೆ 50 ರೊಟೇಷನ್ ಕವರ್ ಮಾಡಿದ್ರೆ 50 ರೊಟೇಷನ್ ಕವರ್ ಮಾಡಿದ್ರೆ ಎಷ್ಟು ಡಿಸ್ಟೆನ್ಸ್ ಆ ಟೈರ್ ಕವರ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಕ್ವಶನ್ ಕೇಳಿದ್ರು. ಕ್ಲಿಯರ್ ಇದು? ಸೊ ಹಂಗಾದ್ರೆ ಇದ್ರಲ್ಲಿ ಏನ್ ಕೊಟ್ಟಿದಾರೆ? ಅದ್ರದ್ದು ಏನಪ್ಪಾ ಅಂತಂದ ಹೇಳಿದ್ರೆ ರೇಡಿಯಸ್ ಕೊಟ್ಟಿದ್ದಾರೆ. ಆರ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ ಅಂತಂದ ಹೇಳಿದ್ರೆ 7 ಕೊಟ್ಟಿದ್ದಾರೆ. ಇದ್ ನಾವ್ ಒಂದ್ ಸರ್ಕಲ್ ಅಂತ ಅನ್ಕೊಂಡ್ವಿ ಅಂತಂದ ಹೇಳಿದ್ರೆ ಅದ್ರ ರೇಡಿಯಸ್ ಆರ್ ಈಕ್ವಲ್ ಟು ಎಷ್ಟೈತಿ? 7 ಐತಿ. ಕ್ಲಿಯರ್? ಸೊ ನಾವ್ ಇವಾಗ ಏನ್ ಕಂಡುಹಿಡಿಬೇಕು? ಇದ್ರ ಸಾಕಲ್ಲ. ಸೊ ಅದ್ರದ್ದು ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಸರ್ಕಂಫರೆನ್ಸ್ ಕಂಡುಹಿಡಿದ್ರೆ ಸಾಕು. ಸರ್ಕಂಫರೆನ್ಸ್ ವ್ಯಾಲ್ಯೂ ಏನು? ಎಸ್, ಸರ್ಕಂಫರೆನ್ಸ್ ನಾವು ಫಾರ್ಮುಲಾ ಏನಂತಂದ್ ಹೇಳ್ತೀವಿ? 2πr ಅಂತಂದ್ ಹೇಳ್ತೀವಿ. 2πr ಸರ್ಕಂಫರೆನ್ಸ್ ಅಂದ್ರ ಇಲ್ಲಿಂದ ಇದು ಎಷ್ಟು ಉದ್ದ ಐತಿ ಅಂತಂದ್ ಹೇಳಿ ಕಂಡುಹಿಡಿದ್ರೆ ಸಾಕಲ್ಲ. ಸೊ ಅದ್ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇಂಟು 50 ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಎಸ್, 2 ಇಂಟು ಪೈ ವ್ಯಾಲ್ಯೂ ಎಷ್ಟು? 22 ಡಿವೈಡೆಡ್ ಬೈ 7. ಆರ್ ವ್ಯಾಲ್ಯೂ ಎಷ್ಟೈತಿ? 7 ಐತೆ. ಸೊ ನೋಡ್ರಿ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 44 ಅಂತಂದ್ ಹೇಳ್ಬಾರ್ದು. ಈಗ ಹಂಗಂದ್ರ ಹೆಂಗ್ ಕಂಡುಹಿಡಿಯತ್ತವ ಅಂತಂದ್ ಹೇಳಿದ್ರೆ ಇದೇನಪ್ಪಾ ಅಂತಂದ್ರೆ ಸರ್ಕಲ್. ಸೊ ಇದನ್ನ ನಾವು ಟೋಟಲ್ ಆಗಿ ಒಂದ್ ರೌಂಡ್ ಏನಂತ ಕರಿತೀವಿ? ಸರ್ಕಂಫರೆನ್ಸ್ ಅಂತ ಕರಿತೀವಿ. ನಮಗ ಇದ್ರದ್ದು ಡಿಸ್ಟೆನ್ಸ್ ಗೊತ್ತಾದ್ರೆ ಸಾಕು. ಅದನ್ನ ಇಲ್ಲಿ ನೋಡ್ರಿ, ಈ ಪಾಯಿಂಟ್ ನ ಇಲ್ಲಿ ತಗೊಳ್ರಿ. ಸೊ ಇದನ್ನ ಉದ್ದ ಮಾಡ್ಕೊಂತ ಹೋದ್ರಿ ಅಂತಂದ್ ಹೇಳಿದ್ರೆ ಇಷ್ಟು ಬರುತ್ತೆ. ಈ ಸರ್ಕಲ್ ನ ನಾವು ಬಿಡಿಸಿದ್ವಿ ಅಂತಂದ್ ಹೇಳಿದ್ರೆ ಇಷ್ಟು ಉದ್ದ ಬರುತ್ತೆ. ಅಂದ್ರೆ ಇಷ್ಟು ವ್ಯಾಲ್ಯೂ ಗೊತ್ತಾಯ್ತು, ಒಂದ್ ರೊಟೇಷನ್ಗೆ ಇಷ್ಟು ವ್ಯಾಲ್ಯೂ ಗೊತ್ತಾಯ್ತು ಅಂತಂದ್ ಹೇಳಿದ್ರೆ ಸೊ ಅಂದ್ರೆ 44 ಐತೆ. ಇಷ್ಟೇನಪ್ಪಾ ಅಂತಂದ್ರೆ ಇದೆಲ್ಲಾನು ಸೇರಿ 44 ಸೆಂಟಿಮೀಟರ್. ಅದನ್ನ ಈ ತರ ಉದ್ದ ಮಾಡ್ಕೊಂಡ್ರೆ ಅಂದ್ರೆ 44 ಸೆಂಟಿಮೀಟರ್ ಬಂತು. ಹಂಗಾದ್ರೆ ಎಷ್ಟು ರೊಟೇಷನ್ ಹಾಕಂತಂದ್ ಹೇಳಿದಾನ? 50 ಹಾಕಂತಂದ್ ಹೇಳಿದಾನ. 44 ಇಂಟು 50 ಅಂತಂದ್ ಹೇಳಿದ್ರೆ ಎಷ್ಟು ಬರುತ್ತೆ ನೋಡ್ರಿ. ಸೊ 44 ಇಂಟು 50 ಮಾಡಿದ್ರ 0. ಸೊ 5 4 20, 5 4 20, 22. ಸೊ ಅಂದ್ರೆ 2200 ಸೆಂಟಿಮೀಟರ್ ಅಂತಂದ್ ಹೇಳಿ ಬರುತ್ತೆ. ಬಟ್ ಅದ್ರ ನಮ್ಗೆ ಆನ್ಸರ್ ಏನ್ ಕೊಟ್ಟಿದ ನೋಡ್ರಿ? 2200 ಐತಾ? ಇಲ್ಲ ಸರ್, ಮೀಟರ್ ಅಲ್ಲಿ ಕೊಟ್ಟಿದ. ಸೊ ಮೀಟರ್ ಅಲ್ಲಿ ಕೊಟ್ಟಿದ ಅಂತಂದ್ ಹೇಳಿದ್ರೆ ಸೊ ಎಷ್ಟಾಗತ್ತೆ? ಇದು 22 ಮೀಟರ್ ಆಗತ್ತೆ. ಸೊ ಈ 22 ಮೀಟರ್ ನ ಸೆಂಟಿಮೀಟರ್ ಅಲ್ಲಿ ಬರೆದ್ರೆ 2200 ಸೆಂಟಿಮೀಟರ್ ಆಗುತ್ತೆ. ಕ್ಲಿಯರ್? ಇಷ್ಟು ಈ ತರ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ನಮ್ಗ ಕೇಳಿದಾನೆ. ಸೇಮ್ ಅದೇ ತರ ನೋಡ್ರಿ 35ನೇದು. ಬಾಳ ಅಂದ್ರೆ ಬಾಳ ಸಿಂಪಲ್ ಐತೆ. ಸೊ ಎವರೇಜ್ ಮೇಲೆ. ಸೊ ಎವರೇಜ್ ಸ್ಯಾಲರಿ ಆಫ್ 20 ವರ್ಕರ್ಸ್ ಈಸ್ ಅನ್ ಏನತ್ತಪ್ಪ ಅಂತಂದ್ರೆ 1900. ಸೊ 20 ಮೆಂಬರ್ಸ್ ಎವರೇಜ್ ಸ್ಯಾಲರಿ ಎಷ್ಟೈತಿ? 1900. ಸೇಮ್ ಅದೇ ತರ ಇಫ್ ಮ್ಯಾನೇಜರ್ ಸ್ಯಾಲರಿ ಈಸ್ ಆಡೆಡ್. ಸೊ ಈ 20 ಮೆಂಬರ್ಸ್ ಪ್ಲಸ್ ಮ್ಯಾನೇಜರ್ ಸ್ಯಾಲರಿ ಆಡ್ ಮಾಡ್ರಿ ಅಂತಂದ್ ಹೇಳಿದ್ರೆ 2000 ಆಗತ್ತ. ಸೊ ಎವರೇಜ್ ಎಷ್ಟಾಗತ್ತ? 2000 ಆಗತ್ತ. ಹಂಗಾದ್ರ ಸೊ ಮ್ಯಾನೇಜರ್ ದ ಸ್ಯಾಲರಿ ಎಷ್ಟು ಅಂತ ಕ್ವಶನ್ ಕೇಳಿದಾರೆ. ಸೊ ಅದನ್ನ ನಾವು ಇವಾಗ ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡೋಣ. ಸೊ ಇಲ್ಲಿ ನಮ್ಗೆ ಏನ್ ಕೊಟ್ಟಿದಾನ? 20 ಜನ ಇದಾರ. 20 ಜನರದ್ದು ಏನಪ್ಪಾ ಅಂತಂದ ಹೇಳಿದ್ರೆ ಸರಾಸರಿ ಎಷ್ಟೈತಿ? 1900 ಐತೆ ಸ್ಯಾಲ್ರಿ ಎಲ್ರದ್ದು ಸೇರಿ. ಹಂಗಾದ್ರೆ ಟೋಟಲ್ ಸ್ಯಾಲ್ರಿ ಎಷ್ಟಾಗತ್ತೆ? ಎಲ್ರದ್ದು ಸೇರಿ ಟೋಟಲ್ ಸ್ಯಾಲ್ರಿ ಎಷ್ಟಾಗತ್ತೆ? 20 ಇಂಟು 1900 ಮಾಡಿದ್ರೆ ಆಯ್ತಲ್ಲ. ಎಷ್ಟಾಗತ್ತೆ ನೋಡ್ರಿ ಇದು? ಸೊ ಇಂಟು ಮಾಡಿದಾಗ ಟೋಟಲ್ ಅವ್ರದ್ದು ಹೋಲ್ ಸ್ಯಾಲ್ರಿ ಎಷ್ಟಾಗತ್ತೆ ಎಲ್ರದ್ದು ಸೇರಿ? 0 0 0 19 38,000 ರೂಪಾಯಿ ಆಯ್ತು.
ಸೊ ತಿಂಗಳಿಗೆ ಏನಪ್ಪಾ ಅಂತಂದ್ರೆ 20 ಜನರು ಸರಾಸರಿ ಇಷ್ಟ ಐತೆ ಅಂತಂದ್ರೆ 20 ಜನರದ್ದು ಟೋಟಲ್ ಸ್ಯಾಲರಿ ಎಷ್ಟಾಗತ್ತ 38,000 ರೂಪಾಯಿ ಇತ್ತು. ನೆಕ್ಸ್ಟ್ ಏನ್ ಮಾಡಿದಾರೆ 20 ಜನರದ್ದು ಪ್ಲಸ್ ಮ್ಯಾನೇಜರ್ ಅವ್ರದ್ದು ಸರಾಸರಿ ಎಷ್ಟೈತೆ ಅಂತ ಕೊಟ್ಟಿದಾನಪ್ಪಾ ಅಂತಂದ್ರೆ 2,000 ಅಂತ ಕೊಟ್ಟಿದಾನ. ಹಂಗಾದ್ರೆ ಇಲ್ಲಿ ಎಷ್ಟು ಜನ ಆದ್ರು ಟೋಟಲ್ 21 ಜನ ಆದ್ರು. 21 ಜನರದ್ದು ಟೋಟಲ್ ಸ್ಯಾಲರಿ ಎಷ್ಟಾಗತ್ತ ನೋಡ್ರಿ ಇಂಟು 2000 ಮಾಡಿದ್ರೆ ಸೊ 3 0. ಸೊ 21 42 ಆಯ್ತು. ಈ 20 ಜನರದಂತೂ 38,000 ಇರುತ್ತೆ. ಸೊ 28 ಜನರು 38,000. ಸೊ ಇದ್ರಲ್ಲಿ 20 ಜನರದ್ದು ಕಳೆದ್ ಬಿಡೋಣ. ಅವಾಗ ಏನಂತ ಹೇಳಿದ್ರೆ ಮ್ಯಾನೇಜರ್ ಗೊತ್ತಾಗ್ಬಿಡತ್ತ ನಾವು 20 ಜನರದ್ದು ಕಂಡು ಹಿಡಿತೀವಿ. ಕ್ಲಿಯರ್. ಸೊ ಈಗ ಮ್ಯಾನೇಜರ್ ಕಳೆದ್ ಬಿಡ ಈಗ ಕಳೆದ್ ಬಿಟ್ರೆ ಮ್ಯಾನೇಜರ್ ಉಳ್ದ್ ಬಿಡತ್ತ ನೋಡ್ರಿ. 38,000 ಮೈನಸ್ ಮಾಡಿದ್ರೆ ಎಷ್ಟಾಗತ್ತ ಸೊ 4,000 0. ಅಂದ್ರ ಮ್ಯಾನೇಜರ್ದು ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರ 4,000 ಆಗತ್ತ. ಸ್ಯಾಲ್ರಿ ಎಷ್ಟಾಗತ್ತ ತಿಂಗಳಿಗೆ ಮ್ಯಾನೇಜರ್ದು 4,000. ಸೊ ಈ ರೀತಿ ಏನಂತಂದ್ರೆ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕಾಗತ್ತ. ಸೊ ನಮ್ದು ಇಲ್ಲಿ ಎಷ್ಟೈತಪ್ಪ ಅಂತಂದ್ರೆ ಆಪ್ಷನ್ ಬಿ 4,000 ಏನಂತ ಹೇಳಿದ್ರೆ ಆನ್ಸರ್ ಐತೆ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರ ಏರಿಯಾ ಆಫ್ ದ ರೆಕ್ಟ್ಯಾಂಗ್ಯುಲರ್ ರೀಜನ್. ಸೊ ಏರಿಯಾ ಆಫ್ ದ ರೆಕ್ಟ್ಯಾಂಗ್ಯುಲರ್ ರೀಜನ್. ಸೊ ಇದೇನಂತಂದ ಹೇಳಿದ್ರೆ ರೆಕ್ಟ್ಯಾಂಗ್ಯುಲರ್. ಸೊ ಇದ್ರದ್ದು ಏರಿಯಾ ಎಷ್ಟೈತಿ, ಇದ್ರದ್ದು ಟೋಟಲ್ ಏರಿಯಾ ಎಷ್ಟು ಕೊಟ್ಟಿದಾನಪ್ಪ ಅಂತಂದ ಹೇಳಿದ್ರೆ 560 cm² ಅಂತ ಕೊಟ್ಟಿದಾನ. ಹಂಗಾದ್ರೆ ಅದ್ರಲ್ಲಿರೋದು ಒಂದು ಸೈಡ್ ಎಷ್ಟೈತೆ ಅಂತಂದ ಹೇಳಿದ್ರೆ 20 ಸೆಂಟಿಮೀಟರ್ ಐತೆ. ಒಂದ್ ಸೈಡ್ ಎಷ್ಟೈತಿ 20 ಸೆಂಟಿಮೀಟರ್ ಐತೆ. ಹಂಗಾದ್ರೆ ಪೆರಿಮೀಟರ್ ಕಂಡಿಡಿ ಅಂತಂದ ಹೇಳಿದಾನ. ಸೊ ಮಾಡೋಣ ಈ ಕಡೆ ನೋಡ್ರಿ ಏನೇನ್ ಕೊಟ್ಟಿದಾನ. ಸರ್ ಏನಂತಂದ್ ಹೇಳಿದ್ರೆ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ರೆಕ್ಟ್ಯಾಂಗಲ್ ಐತೆ. ಸೊ ಟೋಟಲ್ ಇದ್ರದ್ದು ಏರಿಯಾ ಎಷ್ಟೈತಪ್ಪ ಅಂತಂದ್ ಹೇಳಿದ್ರೆ ಸರ್ 560 cm² ಐತೆ. ಸೊ ಎಷ್ಟೈತೆ 560 ಕರೆಕ್ಟ್ 560 cm² ಐತೆ. ಸೊ ಹಂಗಾದ್ರೆ ಅದ್ರದ್ದು ಒಂದ್ ಕಡೆ ಲೆಂತ್ ಎಷ್ಟು ಕೊಟ್ಟಿದಾನ ಅಂತಂದ್ ಹೇಳಿದ್ರೆ 20 ಕೊಟ್ಟಿದಾನ. ಹಂಗಾದ್ರೆ ನಾವು ಪೆರಿಮೀಟರ್ ಕಂಡಿಡಿಬೇಕು. ಪೆರಿಮೀಟರ್ ಹೆಂಗ್ ಕಂಡಿಡಿತೀರಿ, ಇದ್ರ ಲೆಂತ್ ಇದ್ರ ಲೆಂತ್ ಇದ್ರದ್ ಲೆಂತ್ ಇದ್ರ ಲೆಂತ್ ನಾಲ್ಕು ಕಡೆದ್ ಲೆಂತ್ ಅನ್ನ ನಾವು ಕೂಡಿಸಿದ್ವಿ ಅಂತಂದ್ ಹೇಳಿ ನಮ್ಗೆ ಗೊತ್ತಾಯ್ತು. ಸರ್ ಇದ್ ನಮ್ಗೆ ಗೊತ್ತೈತ್ರಿ, ಇದ್ 25 ಇದ್ 25. ಬಟ್ ಆದ್ರೆ ಇನ್ನೊಂದ್ ಸೈಡ್ ನಂಗೆ ಗೊತ್ತಿಲ್ಲ ಅಲ್ಲ, ಇನ್ನೊಂದ್ ಸೈಡ್ ನಂಗೆ ಗೊತ್ತಿಲ್ಲ. ಸೊ ಇದನ್ನ ನೀವು ಲೆಂತ್ ಅಂತ ಅನ್ಕೊಡ್ರಿ, ನಂಗೆ ಬ್ರೆಡ್ತ್ ಗೊತ್ತಿಲ್ಲ. ಇದು ಲೆಂತ್ ಆಗತ್ತ, ಆಮೇಲೆ ಇದು ಬ್ರೆಡ್ತ್ ಆಗತ್ತ. ಸೇಮ್ ಹೈಟ್ ಇದು ಆಗತ್ತ ಮೆಜರ್ಮೆಂಟ್. ಸೊ ಇಲ್ಲಿ ಏರಿಯಾ ರೆಕ್ಟ್ಯಾಂಗುಲರ್ ಏರಿಯಾ ಹೆಂಗ್ ಕಂಡಿಡ್ತೀರಿ ಸರ್, ಎಲ್ ಇಂಟು ಬಿ. ಸೊ ಏರಿಯಾ ಎಷ್ಟೈತಿ 560 ಐತಿ, ಎಲ್ ಎಷ್ಟೈತಿ 20 ಐತಿ. ಹಂಗಾದ್ರೆ ನಮ್ಗೆ ಬಿ ವ್ಯಾಲ್ಯೂ ಗೊತ್ತಾಗತ್ತಾ. ಸೊ ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಸೊ 56/2 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ 28 ಆಗತ್ತ. ಸೊ ಬಿ ವ್ಯಾಲ್ಯೂ ಎಷ್ಟು ಬಂತಪ್ಪ ಅಂತಂದ್ ಹೇಳಿದ್ರೆ 28 ಸೆಂಟಿಮೀಟರ್ ಅಂತ ಹೇಳಿ ಬಂತು. ಇವಾಗ ನೋಡ್ರಿ ಎಲ್ಲಾನು ಕೂಡ್ಸ್ರಿ. ಪಿ ಈಕ್ವಲ್ ಟು ಇದು ಒಂದ್ ಸೈಡ್ 20 ಪ್ಲಸ್ ಈ ಕಡೆ ಸೈಡ್ 28 ಪ್ಲಸ್ ಇದು 20 ಪ್ಲಸ್ ಈ ಕಡೆ ಸೈಡ್ ಎಷ್ಟು 28. ಸೊ ಎಲ್ಲಾನು ಸೇರಿಸಿದಾಗ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 96 ಸೆಂಟಿಮೀಟರ್ ಅಂತಂದ್ ಬರುತ್ತೆ. ಸೊ ಇದೇನಂತಂದ್ರೆ ನಮ್ದು ಪೆರಿಮೀಟರ್ ಆಗತ್ತ. ಇಲ್ಲಿ ನೋಡ್ರಿ ಆನ್ಸರ್ ಏನಾಗತ್ತ 96 ಸೆಂಟಿಮೀಟರ್ ಆಗತ್ತ. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಐತಿ. ಅ ನಂಬರ್ ಈಸ್ ಇನ್ಕ್ರೀಸ್ಡ್ ಬೈ ಇಟ್ ಸೆಲ್ಫ್ ಅಂಡ್ 5. ಒಂದು ನಂಬರ್ ಐತೆ. ಸೊ ಒಂದು ನಂಬರ್ ನಂಗೆ ಯಾವ್ದಂತ ಗೊತ್ತಿಲ್ಲ, ಎಕ್ಸ್ ಅಂತ ಅನ್ಕೊಡು. ಈಸ್ ಇನ್ಕ್ರೀಸ್ಡ್ ಬೈ ಇಟ್ ಸೆಲ್ಫ್ ಅಂತಂದ ಹೇಳಿದ್ರ ಪ್ಲಸ್ ಎಕ್ಸ್. ಎಕ್ಸ್ ಐತೆ ಅದನ್ನ ಇನ್ಕ್ರೀಸ್ ಮಾಡ್ತಾರೆ. ಎಕ್ಸ್ ಇನ್ಕ್ರೀಸ್ ಅಂದ್ರೆ ಜಾಸ್ತಿ ಮಾಡೋದು, ಪ್ಲಸ್ ಎಕ್ಸ್ ಮಾಡಿದೆ ಅಂಡ್ 5. ಸೊ ಎಕ್ಸ್ ಅಷ್ಟೇ ಅಲ್ಲ, ಅದು ಇಟ್ ಸೆಲ್ಫ್ ಅಲ್ಲ, ಆಮೇಲೆ ಮತ್ತೇನಂತಂದ ಹೇಳಿದ್ರೆ 5 ಕೂಡ ಮಾಡಬೇಕು. ನೋಡು ಒಂದ್ ನಂಬರ್ ಐತಿ ಇನ್ಕ್ರೀಸ್ಡ್ ಬೈ ಇಟ್ ಸೆಲ್ಫ್, ಒಂದ್ ನಂಬರ್ ಐತಿ ಅದ್ರ ಇನ್ಕ್ರೀಸ್ ಮಾಡಿದೆ ಅದ್ರ ಸೆಲ್ಫ್, ಆಮೇಲೆ ಅಂಡ್ 5 ಆಲ್ಸೋ ಪ್ಲಸ್ 5 ಕೂಡ ಮಾಡಿದೆ. ಅವಾಗ ಏನ್ ಗಿವ್ಸ್ 17 ಅಂದ್ರೆ ನಮ್ಗೆ 17 ಕೊಡುತ್ತ. ಇಲ್ಲಿ ನೋಡ್ರಿ ಒಂದು ನಂಬರ್ ಐತೆ ಎಕ್ಸ್ ಅಂತಂದ ಹೇಳಿ, ಸೊ ಅದಕ್ಕ ಇನ್ಕ್ರೀಸ್ ಮಾಡ್ತಾರ ಬೈ ಇಟ್ ಸೆಲ್ಫ್ ಅಂತಂದ ಹೇಳಿದ್ರೆ ಪ್ಲಸ್ ಎಕ್ಸ್, ಅದ್ರ ಜೊತೆಗೆ ಅಂಡ್ 5 ಅನ್ನು ಇನ್ಕ್ರೀಸ್ ಮಾಡ್ತಾರ. ಅವಾಗ ನಮ್ಗೆ ಏನ್ ಬರುತ್ತ 17 ಅಂತಂದ್ ಬರುತ್ತ. ಸೊ ಸಾಲ್ವ್ ಮಾಡ್ರಿ. ಎಕ್ಸ್ ಪ್ಲಸ್ ಎಕ್ಸ್ ಅಂತಂದ ಹೇಳಿದ್ರೆ 2x ಆಯ್ತು. ಇದು 5 ಆ ಕಡೆ ಹೋಯ್ತು ಅಂತಂದ ಹೇಳಿದ್ರೆ 17 ಮೈನಸ್ 5 ಎಷ್ಟಾಗತ್ತ ಅಂತಂದ ಹೇಳಿದ್ರೆ 12 ಆಗತ್ತ. ಸೊ 2x = 12 ಆಯ್ತು ಅಂತಂದ ಹೇಳಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತ ಹೇಳಿದ್ರೆ 6 ಆಗತ್ತ. ಸೊ ಅದನ್ನೇ ಕೊಟ್ಟಿದಾರೆ. ನಿಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 6 ಅಂತ ಹೇಳಿ ಬರುತ್ತ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ 38ನೇದು. ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ 28 ಮೀಟರ್, ಫೈಂಡ್ ಇಟ್ಸ್ ಏರಿಯಾ ಅಂತ ಹೇಳ್ಬಿಟ್ಟು. ಸೊ 38ನೇ ಕ್ವಶನ್ ನೋಡ್ರಿ 38ನೇದು. ಸೊ ಒಂದು ಸರ್ಕಲ್ ಐತೆ. ಈ ಸರ್ಕಲ್ ಏನಪ್ಪಾ ಅಂತಂದ ಹೇಳಿದ್ರೆ ರೇಡಿಯಸ್. ಸೊ ಆರ್ ಈಕ್ವಲ್ ಟು ಎಷ್ಟಿದೆಪ್ಪ ಅಂತಂದ ಹೇಳಿದ್ರ, ಸೊ ಆರ್ ಈಕ್ವಲ್ ಟು ಎಷ್ಟೈತಿ 28 ಮೀಟರ್ ಐತೆ. ಆರ್ ಎಷ್ಟೈತಿ 28 ಮೀಟರ್ ಐತೆ. ಹಂಗಾದ್ರೆ ಏರಿಯಾ ಕಂಡುಹಿಡಿಬೇಕು. ಸೊ ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ ಏನು, ಎ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಸೊ ಪೈ ವ್ಯಾಲ್ಯೂ ಎಷ್ಟು 22/7. ಆರ್ ವ್ಯಾಲ್ಯೂ ಎಷ್ಟೈತಿ 28 ಐತಿ ಇಂಟು 28. ಸೊ ಆರ್ ಸ್ಕ್ವೇರ್ ಅಂತಂದ ಹೇಳಿದ್ರೆ ಆರ್ ಇಂಟು ಆರ್ ಬರಿತೀವಿ. 7 1 7 4
ಏನ್ ಉಳಿತು 22 ಇಂಟು 4 ಇಂಟು 28. ಇದನ್ನೆಲ್ಲ ಸಾಲ್ವ್ ಮಾಡ್ರಿ, ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿ ನಂಗ ಕಮೆಂಟ್ ಹಾಕ್ರಿ. ಅವಾಗ ನಿಮ್ಗೆ ಆನ್ಸರ್ ಪ್ರಾಪರ್ ಆಗಿ ಬರುತ್ತೆ. 38. ಸೇಮ್ ಅದೇ ತರ ನೋಡ್ರಿ 39. ಸೊ ಬ್ಲಾಂಕ್ ಆಗಿರೋದ್ರಲ್ಲಿ ಏನಂತ ಹೇಳಿ ತುಂಬಬೇಕು. ಏನೇನಿದಾವ? 39 ಐತಿ, 41 ಐತಿ, ನೆಕ್ಸ್ಟ್ 43 ಐತಿ, ಆಮೇಲೆ 45 ಐತಿ. ನೆಕ್ಸ್ಟ್ ಯಾವ ಆಪ್ಷನ್ ಬರುತ್ತಂತ ಕ್ವಶನ್ ಕೇಳಿದ್ರೆ ನೋಡ್ರಿ, ಎಲ್ಲಾ ಕಡೆ +2 ಮಾಡ್ಕೊಂತ ಹೋಗಿದಾನ. ಸೊ ನೆಕ್ಸ್ಟ್ ಏನ್ ಬರುತ್ತಪ್ಪ ಅಂತಂದ ಹೇಳಿದ್ರ 47 ಅಂತಂದ ಹೇಳಿ ಬರುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ 40ನೇದು. ಸೊ ಫೈಂಡ್ ದ ಲೀಸ್ಟ್ ನಂಬರ್. ಲೀಸ್ಟ್ ಅಂತಂದ ಹೇಳಿದ್ರೆ ಕಡಿಮೆ ನಂಬರ್. ಲೀಸ್ಟ್ ಅಂತಂದ ಹೇಳಿದ್ರೆ ಕಡಿಮೆ ನಂಬರ್. ಸೊ ವಿಚ್ ಮಸ್ಟ್ ಬಿ ಸಬ್ಸ್ಟ್ರಾಕ್ಟೆಡ್ ಫ್ರಮ್ 175 ಟು ಮೇಕ್ ಅ ಪರ್ಫೆಕ್ಟ್ ಸ್ಕ್ವೇರ್. ಸೊ ಇಲ್ಲಿ ನೋಡ್ರಿ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಈಗ ಏನಪ್ಪಾ ಅಂತಂದ ಹೇಳಿದ್ರೆ 175 ಅಂತಂದ ಐತಿ. ಸೊ ಈ ವ್ಯಾಲ್ಯೂ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಯಾವುದೋ ಒಂದು ಲೀಸ್ಟ್ ಸಂಖ್ಯೆಯನ್ನ ಕಳೆದ್ರೆ, ಸಬ್ಟ್ರಾಕ್ಟ್ ಮಾಡಿದ್ರೆ, ಅಲ್ಲಿಂದ ಕೊಡಿದ್ರೆ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಅವಾಗ ಏನಾಗತ್ತ ಅಂತಂದ ಹೇಳಿದ್ರೆ ಅದೊಂದು ಪರ್ಫೆಕ್ಟ್ ಸ್ಕ್ವೇರ್ ಆಗತ್ತ. ಏನಾಗತ್ತ? ಪರ್ಫೆಕ್ಟ್ ಸ್ಕ್ವೇರ್ ಆಗತ್ತ. 175ರಲ್ಲಿ ಎಷ್ಟನ್ನ ಕಳೆದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಆಗತ್ತ ಅದು? ಈಗ ನೋಡ್ರಿ 11 ಸ್ಕ್ವೇರ್ ಅಂದ್ರೆ ಎಷ್ಟು? 121. 12 ಸ್ಕ್ವೇರ್ ಅಂತಂದ ಹೇಳಿದ್ರೆ 144. ನಿಮ್ಗೆಲ್ಲ ಹೇಳ್ಬಿಟ್ಟೈತಿ, ಯಾರ ಕಲಿತಿರೋ ಬಿಡ್ತಾರೋ ನಿಮಗ್ ಬಿಟ್ಟಿದ್ದು. 13 ಸ್ಕ್ವೇರ್ ಅಂತಂದ ಹೇಳಿದ್ರೆ 169. 14 ಸ್ಕ್ವೇರ್ ಅಂತಂದ ಹೇಳಿದ್ರೆ 196. ಸೊ ಇಲ್ಲಿ ಏನ್ ಕೇಳಿದಾನ? ಸಬ್ಟ್ರಾಕ್ಟ್, ಕಳೆದ್ರೆ ಅಂತಂದ ಹೇಳಿದಾನ. ಇಲ್ಲಿ ಎಷ್ಟೈತಿ? 175 ಅಂತಂದ ಐತಿ. ಸೊ ಇದಂತೂ ಬರಂಗಿಲ್ಲ. ಸೊ ಬಂದ್ರ 169 ಬರ್ಬೇಕು. 169 ಬರ್ಬೇಕಂತಂದ ಹೇಳಿದ್ರೆ ಎಷ್ಟನ್ನ ಕಳಿಬೇಕು ಇದ್ರಾಗ? ಸೊ ನೋಡ್ರಿ, ಎಷ್ಟನ್ನ ಕಳಿಬೇಕು? 6ನ್ನ ಕಳಿಬೇಕು. ಸೊ 6 ಕಳೆದ್ರಿ ಅಂತಂದ ಹೇಳಿದ್ರೆ 169 ಆಗತ್ತೆ. ಇದು ಯಾವ್ದ್ರ ಸ್ಕ್ವೇರ್ ಆಗತ್ತ? 13 ಸ್ಕ್ವೇರ್ ಆಗತ್ತ. ಹಂಗಾದ್ರೆ ಇಲ್ಲಿ ನಮ್ದು ಆನ್ಸರ್ ಎಷ್ಟಾಗತ್ತ ನೋಡ್ರಿ? 6. ಸೊ 175ರಲ್ಲಿ -6 ಕಳೆದ್ರೆ 169 ಬರುತ್ತೆ. ಇದು 169 ಏನಂದ್ರೆ 13 ಸ್ಕ್ವೇರ್ ಅಂತಂದು ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕ್ವಶನ್ ಅರ್ಥ ಆಗಂಗಿಲ್ಲ, ನಾನು ನಿಮ್ಗೆ ಹೇಳ್ತೀನಿ. ಸೊ ಒಂದು ಆರ್ಟಿಕಲ್ ಐತೆ. ಈ ಆರ್ಟಿಕಲ್ ನ ಏನಪ್ಪಾ ಅಂತಂದ ಹೇಳಿದ್ರ, ಸೊ ಒಬ್ರು ಸೆಲ್ ಮಾಡ್ತಾರ 6800 ರೂಪಾಯಿಗೆ. ಏನಪ್ಪಾ ಅಂತಂದ ಹೇಳಿದ್ರೆ ಸೆಲ್ ಮಾಡ್ತಾರ. ಬಟ್ ಆದ್ರ ಅವ್ರಿಗೆ ಏನಂತಂದ ಹೇಳಿದ್ರೆ 75% ಲಾಸ್ ಆಗುತ್ತೆ. ಸೊ ಒಂದು ಆರ್ಟಿಕಲ್ ಐತೆ, ಅದನ್ನ 6800 ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಇದು. 6800 ರೂಪಾಯಿ ಇದು ಸೆಲ್ ಮಾಡಿದ್ರೆ 75% ಲಾಸ್ ಆಗತ್ತೆ. ಹಂಗಾದ್ರೆ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕ್ವಶನ್ ಕೇಳಿದ್ರೆ, ಸೊ ಇಲ್ಲಿ ನೋಡ್ರಿ ಕ್ಲಿಯರ್, ಸಿಂಪಲ್ ಆಗಿ. ಸೊ ಒಂದೇನಪ್ಪಾ ಅಂತಂದ ಹೇಳಿದ್ರೆ ಬುಕ್ ಐತೆ. ಸೊ ಅದನ್ನ 6800 ರೂಪಾಯಿ ಏನಂತಂದ ಹೇಳಿದ್ರೆ ಸೆಲ್ ಮಾಡಿದಾರ, ಮಾರಾಟ ಮಾಡಿದಾರ. ಬಟ್ ಆದ್ರೆ ಅವ್ರಿಗೆ ಏನಾಗೈತಿ? 75% ಲಾಸ್ ಆಗೈತಿ. 75% ಲಾಸ್ ಆಗೈತಿ. ಹಂಗಾದ್ರೆ ನಾವು ಎಷ್ಟು ತಗೊಂಡ್ ಬಂದಿದ್ದ, ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕ್ವಶನ್ ಕೇಳಿದ್ರೆ, ಸೊ ಈ ತರ ಕ್ವಶನ್ಸ್ ಗಳು ಬಂತು ಅಂತಂದ ಹೇಳಿದ್ರೆ, ಈ ತರ ಕ್ವಶನ್ಸ್ ಗಳು ಬಂತು ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಒಂದು ಫಾರ್ಮುಲಾ ಆಗತ್ತ. ಆ ಫಾರ್ಮುಲಾ ಬರ್ಕೊಂಡ್ಬಿಟ್ರಿ ಎಲ್ಲದಕ್ಕೂ. ಅದೇ ಕಾಸ್ಟ್ ಪ್ರೈಸ್ ಈಕ್ವಲ್ ಟು ಇದು ಸೆಲ್ಲಿಂಗ್ ಪ್ರೈಸ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ L%. ಅಂದ್ರೆ ಇದು ಲಾಸ್ ಆದಾಗ. ಇನ್ನೆಲ್ಲಾದ್ರೂ ನಿಮ್ಗೆ ಲಾಭ ಆಯ್ತು ಅಂತಂದ ಹೇಳಿದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ರ ಸಿಂಪಲ್. ಕಾಸ್ಟ್ ಪ್ರೈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ 100 ಡಿವೈಡೆಡ್ ಬೈ 100 ಪ್ಲಸ್ P%. ಇದು ಪ್ರಾಫಿಟ್, ಇದು ಲಾಸ್. ಲಾಸ್ ಅಂತಂದ ಹೇಳಿದ್ರೆ ನಾವು ಲಾಸ್ ಆಗ್ತೀವಿ, ಅದಕ್ಕೆ ಮೈನಸ್. ಪ್ರಾಫಿಟ್ ಅಂತಂದ ಹೇಳಿದ್ರೆ ಜಾಸ್ತಿ ಬರುತ್ತೆ, ಅದಕ್ಕೆ ಪ್ಲಸ್. ಕ್ಲಿಯರ್? ಸೊ ಇದೇನಂತಂದ ಹೇಳಿದ್ರೆ 2. ಸೊ ನಮ್ಗೆ ಏನ್ ಕೇಳಿದಾನ? ಕಾಸ್ಟ್ ಪ್ರೈಸ್ ಕೇಳಿದಾನ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ? 6800. ಸೊ ನೆಕ್ಸ್ಟ್ ಏನು? 100. ಸೊ 100 ಮೈನಸ್ ಎಷ್ಟು ಕೊಟ್ಟಿದಾನ? ಲಾಸ್ ಪರ್ಸೆಂಟೇಜ್ ಎಷ್ಟು? 75% ಲಾಸ್ ಆಗೈತಿ. ಸೊ ಸಾಲ್ವ್ ಮಾಡ್ರಿ. 6800 ಇಂಟು 100 ಡಿವೈಡೆಡ್ ಬೈ ಕೆಳಗಡೆದಷ್ಟು ಮಾಡ್ರಿ 25 ಅಂತ ಬಂತು. ಸೊ 25 ಅಂದ್ರೆ 25 ನಾಲ್ಕಲಿ ಎಷ್ಟಾಯ್ತು? 6800 ಇಂಟು 4 ಮಾಡ್ರಿ ಅಂತಂದ ಹೇಳಿದ್ರೆ ಎಷ್ಟು ಬರುತ್ತೆ? 6800 ಇಂಟು 4 ಮಾಡಿ 4 0 4 0 4 ಎಂಟ್ಲೆ 32, 4 24, 3 27. 27,200 ಏನಪ್ಪಾ ಅಂತಂದ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಆಗುತ್ತೆ. 27,200 ರೂಪಾಯಿಗೆ ಏನ್ ಮಾಡ್ತಾರ ಅಂದ್ರ ಕೊಂಡು ತಗೊಂಡ್ ಬಂದಿರ್ತಾರ. ಬಟ್ ಆದ್ರ ಅದನ್ನ ಎದಕ್ ಎಷ್ಟು ಮಾರ್ತಾರ ಅಂದ್ರ 6800 ರೂಪಾಯಿ ಕಷ್ಟ ಮಾರ್ತಾರ. ಹಂಗಾದ್ರೆ ಲಾಸ್ ಎಷ್ಟಾಗತ್ತ? 75% ಲಾಸ್ ಆಗತ್ತೆ ಅಂತ ಹೇಳಿದ್ರು. ಕ್ಲಿಯರ್ ಎಲ್ರಿಗೂ? 27,200. ಆಪ್ಷನ್ ಡಿ ಕರೆಕ್ಟ್ ಆಗ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಬಹಳ ಅಂದ್ರೆ ಬಹಳ ಈಸಿ. ಅ ಮೋಟರ್ ಸೈಕಲ್ ಕವರ್ಸ್ ಅ ಡಿಸ್ಟೆನ್ಸ್. ಆ ಮೋಟರ್ ಸೈಕಲ್ ಏನಾಗೈತೆ ಅಂತಂದ ಹೇಳಿದ್ರೆ ಡಿಸ್ಟೆನ್ಸ್ ಕವರ್ ಮಾಡೈತೆ 140 ಮೀಟರ್. ಎಷ್ಟು ಸೆಕೆಂಡ್ಸ್ ಗಳಲ್ಲಿ? 18 ಸೆಕೆಂಡ್ ಅಲ್ಲಿ. ಸೊ ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದಾನ? 140. ಟೈಮ್ ಎಷ್ಟು ಕೊಟ್ಟಿದಾನ? 18 ಸೆಕೆಂಡ್. ಹಂಗಾದ್ರೆ ಸ್ಪೀಡ್ ಕಂಡಿಡಿ ಅಂತಂದ ಹೇಳಿದಾನೆ. ಏನ್ ಕಂಡಿಡಿ ಅಂತಂದ ಹೇಳಿದ್ರೆ ಸ್ಪೀಡ್.
ಅದನ್ನ ಎದ್ರಲ್ಲಿ ಕಂಡು ಹಿಡಿಬೇಕು, ಕಿಲೋಮೀಟರ್ ಪರ್ ಅವರ್ ಕಂಡು ಹಿಡಿಬೇಕು. ಕಂಡು ಹಿಡಿದ್ಬಿಟ್ಟು ನಂಗೆ ಆನ್ಸರ್ ಹಾಕ್ರಿ. 42ನೇದ ನಾನ್ ಮಾಡಂಗಿಲ್ಲ, ಯಾಕಂದ್ರೆ ಬಹಳ ಸರಿ ಮಾಡ್ಬಿಟ್ಟಿದೆ ನಾವು. ಹಾ, ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಾನು ಹೇಳ್ತೀನಿ, ಹೇಳ್ತೀನಿ. ಪ್ರಾಡಕ್ಟ್ ಆಫ್ ಇಫ್ ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಟೂ ನಂಬರ್ಸ್ ಇದಾವ, ಎ ಅಂಡ್ ಬಿ ಅಂತಂದ ಹೇಳ್ಬಿಟ್ಟು. ಅದ್ರದ್ದು ಪ್ರಾಡಕ್ಟ್ ಎಷ್ಟೈತಿ, ಎ ಬಿ. ಎ ಇಂಟು ಬಿ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ 4725 ಐತಿ. 4725. ಹಂಗಾದ್ರೆ ಎಚ್ ಸಿ ಎಫ್ ಎಷ್ಟೈತಪ್ಪ ಅಂತಂದ ಹೇಳಿದ್ರೆ 15 ಅಂತಂದೈತೆ. ಹಂಗಾದ್ರ ನಮ್ಗೆ ಏನ್ ಕಂಡಿ ಅಂತಂದ ಹೇಳಿದ್ರೆ LCM ಕಂಡಿಡಿ ಅಂತಂದ ಹೇಳಿದಾನ. ಸೊ ಇದನ್ನು ಕೂಡ ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡಿ ನನಗ ಆನ್ಸರ್ ಹಾಕಿ ಎಷ್ಟು ಬರುತ್ತ ಆನ್ಸರ್ ಅಂತಂದ ಹೇಳಿ. ಯಾಕ ಇದನ್ನು ಕೂಡ ಮಾಡಿ ಹಾಕಿರ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 44ನೇದು, ಇನ್ ಮ್ಯೂಸಿಕ್ ಸ್ಕೂಲ್ 70% ಏನಪ್ಪಾ ಅಂತಂದ ಹೇಳಿದ್ರೆ ಬಾಯ್ಸ್ ಇದಾರ. 70% ಏನಂತಂದ ಹೇಳಿದ್ರೆ ಬಾಯ್ಸ್ ಇದಾರ. ಸೊ ಅದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇಫ್ ದ ಟೋಟಲ್ ಗರ್ಲ್ಸ್, ಸೊ ಅದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಗರ್ಲ್ಸ್ 255 ಜನ ಇತ್ತು ಅಂದ್ರೆ, ಹಂಗಾದ್ರೆ ನಂಬರ್ ಆಫ್ ಬಾಯ್ಸ್ ಎಷ್ಟು ಅಂತ ಹೇಳಿ ನಾನು ಇಲ್ಲಿಗ ಅರ್ಥ ಮಾಡಿಸ್ತೀನಿ ನೋಡ್ರಿ. ಇದೊಂದು ಸ್ಕೂಲ್ ಐತಿ, ಇದೊಂದೇನಪ್ಪಾ ಅಂತಂದ ಹೇಳಿದ್ರೆ ಸ್ಕೂಲ್ ಐತಿ. ಸೊ ಎಷ್ಟು ಜನ ಇದಾರ ಅಂತ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ನಾನು ಎಕ್ಸ್ ಅಂತ ತಗೊಂಡೆ. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ 70% ಏನಿದಾರ ಬಾಯ್ಸ್ ಇದಾರೆ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಹುಡುಗಿರ್ನ ಎಷ್ಟು ಸಂಖ್ಯೆ ಕೊಟ್ಟಿದ್ದಾರೆ, 255 ಜನ ಅಂತ ಕೊಟ್ಟಿದ್ದಾರೆ. 255 ತಾನೆ? ಹಾ, 255 ಜನ. ಸೊ 255 ಜನ ಏನಂತಂದ ಹೇಳಿದ್ರೆ ಹುಡುಗಿರಿದಾರ, ಈ ತರ ಕೊಡೋದು. ಇಲ್ಲಿ ನಮ್ಗೆ ಎಷ್ಟು ಹುಡುಗರು ಇದಾರ ಅಂತ ಕೊಟ್ಟಿಲ್ಲ, ಅದನ್ನ ಏನಂತಂದ ಹೇಳಿದ್ರೆ ಕ್ವಶನ್ ಕೇಳಿದಾರೆ, ನಾವು ಕಂಡು ಹಿಡಿಬೇಕಂತ. ಸೊ ಟೋಟಲ್ ನಂಬರ್ ಎಷ್ಟು, ಎಕ್ಸ್ ಅಂತಂದ ಹೇಳಿ ನಮ್ಗೆ ಗೊತ್ತಿಲ್ಲ. ಸೊ ಅದಾದ ನಂತರ 70% ಆಫ್ ಎಕ್ಸ್, 70% ಆಫ್ ಎಕ್ಸ್ 70% ಆಫ್ ಎಕ್ಸ್ ಮಾಡ್ರಿ ಅಂತಂದ ಹೇಳಿದ್ರೆ ಬಾಯ್ಸ್ ಎಷ್ಟಿದಾರ ಅಂತ ಗೊತ್ತಾಗುತ್ತೆ. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಈ ಎಕ್ಸ್ ಅನ್ನೋದು ಏನಿರುತ್ತೆ ಅಂತಂದ ಹೇಳಿದ್ರೆ ಯಾವಾಗ್ಲೂ 100% ಇರುತ್ತೆ. ಈ 100% ಒಳಗಡೆ 70% ಬಾಯ್ಸ್ ಆದ್ರು ಅಂತಂದ ಹೇಳಿದ್ರೆ ಇನ್ನೆಷ್ಟು 30% ಏನಪ್ಪಾ ಅಂತಂದ ಹೇಳಿದ್ರೆ ಹುಡುಗಿರಾಗ್ತಾರ. ಸೊ ಎಷ್ಟಾಗ್ತಾರ, 30% ಏನಂತಂದ ಹೇಳಿದ್ರೆ ಹುಡುಗಿರಾಗ್ತಾರ. ಕ್ಲಿಯರ್? ಸೊ ಅದ್ರಲ್ಲಿ ಯಾವ್ದ್ರಲ್ಲಿ, ಎಕ್ಸ್ ಅಲ್ಲಿ, ಎಕ್ಸ್ ಕಂಡು ಹಿಡಿಬೇಕು. ಸೊ ಇವಾಗ ನೋಡ್ರಿ, 30 ಡಿವೈಡೆಡ್ ಬೈ 100 ಇಂಟು ಎಕ್ಸ್ ಈಕ್ವಲ್ ಟು 255. ಸೊ ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಸೊ ಎಕ್ಸ್ ಈಕ್ವಲ್ ಟು ಎಷ್ಟಾಗತ್ತ, 255. ಈ ತರ ಬರ್ಕೊಂತೀವಿ. 3 ಎಂಟ್ಲೆ 24, 3 5 15, 855. ಸೊ ನಮ್ಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತಪ್ಪ ಅಂತ ಹೇಳಿದ್ರೆ 850 ಬಂತು. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 850. ಈ 850 ಏನಪ್ಪಾ ಅಂತಂದ ಹೇಳಿದ್ರೆ ಆಲ್ರೆಡಿ 30% ಹುಡುಗಿರ್ 255 ಇದೆ. ಸೊ ಹುಡುಗಿಯರ ಸಂಖ್ಯೆಯನ್ನ ಕಳ್ದ್ ಬಿಡ್ರಿ ಟೋಟಲ್ ಒಳಗಡೆ. ಸೊ 0ದಾಗ 5 ಹೋದ್ರೆ, 10ರಾಗ 5 ಹೋದ್ರೆ 5, ಅದಾದ ನಂತರ 5ರಾಗ 6 ಹೋದ್ರೆ 9. ಸೊ ಆಮೇಲೆ ನೆಕ್ಸ್ಟ್ ಇಲ್ಲಿ ಕೈಲ ಬರುತ್ತೆ, 8ರಾಗ 3 ಹೋದ್ರೆ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 5 ಬರುತ್ತೆ. ಸೊ 595 ಜನ ಏನಪ್ಪಾ ಅಂತಂದ ಹೇಳಿದ್ರೆ ಹುಡುಗರು ಆಗ್ತಾರೆ. ಸೊ ಈ ತರ ಕಂಡುಹಿಡಿಬೇಕಷ್ಟೇ. ಕ್ಲಿಯರ್? ಇಲ್ಲಿ ನೋಡ್ರಿ, ನಮಗ್ ಗೊತ್ತಿಲ್ಲ ಅಂತಂದ ಹೇಳಿ ಎಕ್ಸ್ ಅಂತ ತಗೊಂಡೆ. ಟೋಟಲ್ ಹುಡುಗರು ಎಷ್ಟು ಟೋಟಲ್ ಎಲ್ಲ ಏನು ಹುಡುಗರು ಸೇರಿ ಎಕ್ಸ್. ಸೊ ಅದ್ರಲ್ಲಿ 70% ಬಾಯ್ಸ್ ಇದಾರ. ಆಮೇಲೆ ಹುಡುಗಿರ್ 30% ಅಂತ ಕೊಟ್ಟಿಲ್ಲ. ಬಟ್ 200 ಉಳಿದವ್ರು ಏನಂತಂದ ಹೇಳಿದ್ರೆ 255 ಜನ ಹುಡುಗಿರಿದಾರೆ. ಅಂದ್ರೆ ಉಳಿದವ್ರು ಎಷ್ಟು ಜನ ಆದ್ರು, 30% ಆಫ್ ಎಕ್ಸ್ ಈಕ್ವಲ್ ಟು 255 ಜನ. ಈ ಎಕ್ಸ್ ಟೋಟಲ್ ಒಳಗಡೆ 30% ಜನ ಏನದ ಅಂತಂದ ಹೇಳಿದ್ರೆ ಹುಡುಗಿರಿದಾರ. ಇಲ್ಲಿ ನೋಡ್ರಿ, ಟೋಟಲ್ ಒಳಗಡೆ 30% ಹುಡುಗಿರಿದಾರ ಅಂದ್ರ ಆ ವ್ಯಾಲ್ಯೂ ಕೊಟ್ಟಿದಾನಲ್ಲ, ಆ ವ್ಯಾಲ್ಯೂ ಹಾಕ್ಬೇಕು. ಅವಾಗ ನಮ್ಗೆ ಎಕ್ಸ್ ಬಂತು. ಎಕ್ಸ್ ಮತ್ತು 850. 855ರಲ್ಲಿ ಏನಂತಂದ ಹೇಳಿದ್ರೆ ಹುಡುಗಿರನ್ನ ಕಳೆದೆ. ಅವಾಗ ಏನಂತಂದ ಹೇಳಿದ್ರೆ ಹುಡುಗರ ಸಂಖ್ಯೆ. ಕ್ಲಿಯರ್? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ದ ಗ್ರೇಟೆಸ್ಟ್ ನಂಬರ್ ಡಿವೈಡ್ಸ್ 30, 53, 99 ಟು ಲೀವ್ ಅ ಸೇಮ್ ರಿಮೈಂಡರ್ ಅಂತಂದ್ರೆ. ಸೊ ನಾ ನಿಮ್ಗ ಹೇಳಿದ್ದೆ ನೋಡ್ರಿ. ಸೊ ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗತ್ತ ಕ್ವಶನ್. ತರ್ಟಿ, 53, 99 ಅಂತಂದ ಹೇಳಿ 3 ಸಂಖ್ಯೆಗಳಿದಾವ. ಸೊ ಯಾವುದೋ ಒಂದು ಗ್ರೇಟೆಸ್ಟ್ ನಂಬರ್ ಡಿವೈಡ್ ಮಾಡ್ತಾರೆ. ಗ್ರೇಟೆಸ್ಟ್ ನಂಬರ್ ಇಂದ ಡಿವೈಡ್ ಮಾಡ್ರು ಅಂತಂದ ಹೇಳಿದ್ರೆ ಸೇಮ್ ರಿಮೈಂಡರ್ ಉಳಿಯುತ್ತ ಅಂತಂದ ಹೇಳ್ಬಿಟ್ಟು. ಇದನ್ನ ಹೆಂಗ್ ಕಂಡು ಹಿಡಿಬೇಕಂತಂದ ಹೇಳಿದೇನೆ. ಜಸ್ಟ್ ಇವುಗಳನ್ನ ಮೈನಸ್ ಮಾಡ್ಕೋಬೇಕೀಗ. 30 ಮೈನಸ್ 53 ಮಾಡ್ಕೊಳ್ರಿ, ಎಷ್ಟು ಬರುತ್ತ, 30 ಮೈನಸ್ 53 ಮಾಡ್ಕೊಂಡ್ರೆ 23 ಬರುತ್ತೆ. ಸೇಮ್ ಅದೇ ತರ 53 ಮೈನಸ್ 99 ಮಾಡ್ಕೊಂಡ್ರೆ ಮೈನಸ್ ಸಂಖ್ಯೆಲ್ಲ ಬಿಟ್ಬಿಟ್ರಲ್ಲ. ಸೊ 46 ಬರುತ್ತೆ. ಸೇಮ್ ಲಾಸ್ಟ್ 2 ಮಾಡ್ಕೊಳ್ಳಿ. 30 ಮೈನಸ್ 99 ಮಾಡ್ಕೊಂಡ್ರೆ ಎಷ್ಟು ಬರುತ್ತಾ, 69 ಬರುತ್ತೆ. ಇವಾಗ ಏನ್ ಮಾಡ್ಬೇಕು, ಬಂದಿರೋ ಆನ್ಸರ್ ಇಂದ
23, 46, 69 ಬರುತ್ತಲ್ಲ, ಇದ್ರದ್ದು ಏನಂತಂದ ಹೇಳಿದ್ರೆ HCF ಕಂಡುಹಿಡಿಬೇಕು. ಗ್ರೇಟೆಸ್ಟ್ ಕಂಡುಹಿಡಿ ಅಂತಂದ ಹೇಳಿದ್ರೆ ಅದಕ್ಕೆ HCF. ಸೊ ಯಾವ್ದ್ರಿಂದ ಹೋಗುತ್ತೆ ನೋಡ್ರಿ, 3 ಸಂಖ್ಯೆಗಳು ಡಿವೈಡ್ ಆಗೋದು. 23 ಒಂದ್ಲೆ 23, 2 46, 23 69. ಮುಂದೆ ಯಾವ ಡಿವೈಡ್ ಆಗಂಗಿಲ್ಲ. ಹಂಗಾದ್ರ ಗ್ರೇಟೆಸ್ಟ್ ನಂಬರ್ ಯಾವ್ದಾಗತ್ತಪ್ಪ ಅಂತಂದ ಹೇಳಿದ್ರೆ 23 ಆಗತ್ತೆ. 23 ಡಿವೈಡ್ ಮಾಡ್ರಿ ಅಂತಂದ ಹೇಳಿದ್ರೆ ಸೊ ಎಲ್ಲಾನು ಸೇಮ್ ರಿಮೈಂಡರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಚೆಕ್ ಮಾಡಿ, 30. ಸೊ 23 23 ಒಂದ್ಲೆ 23, ಎಷ್ಟು ಉಳಿತು? 7 ಉಳಿತು. 53 ಮಾಡ್ರಿ. ಸೊ 23 2 46. ಸೊ ರಿಮೈಂಡರ್ ಎಷ್ಟು ಉಳಿತ? 7. ಸೇಮ್ ಅಷ್ಟೇ. ಮತ್ತೆ ಏನಂತಂದ ಹೇಳಿದ್ರೆ 99ಕ್ಕೆ 23 ಡಿವೈಡ್, ಮತ್ತೆ ಏನಂತಂದ ಹೇಳಿದ್ರೆ 23 ಡಿವೈಡ್ 7 ಅಷ್ಟು ಉಳಿತೈತೆ. ಸೊ ಈ ತರ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳು ನಿಮ್ಗ ಬರ್ತಾವ. ಎಷ್ಟು ಬಂತ ಆನ್ಸರ್ ಇಲ್ಲಿ? 23. ಇದ್ರ ಬಗ್ಗೆ ನಾನು ಹೇಳಿದಿನಪ್ಪ, ಆಲ್ರೆಡಿ ವಿಡಿಯೋಸ್ ಅಲ್ಲಿ ಹಾಕಿದೀನಿ, ವಿಡಿಯೋನ ನೋಡಿ. ನೆಕ್ಸ್ಟ್ ನೋಡ್ರಿ, ಇವನ್ನೆಲ್ಲ ನೀವೇ ಬಿಡಿಸ್ಬೇಕು, ನಾನು ಯಾವ್ದು ಹೇಳಂಗಿಲ್ಲ. PALE ಅಂತಂದೈತಿ. ಪೇಲ್ ಅನ್ನ ಏನಂತ ಬರ್ದಾರ ಅಂದ್ರೆ 2134 ಅಂತಂದ ಹೇಳಿ ಬರ್ತಾರೆ. ಆಮೇಲೆ EARTH ಅನ್ನ ಏನಂತ ಬರ್ದಾರ ಅಂತಂದ ಹೇಳಿದ್ರ ಸೊ 41590 ಅಂತಂದ ಹೇಳಿ ಬರ್ತಾರೆ. ಹಂಗಾದ್ರ PEARL ಪರ್ಲ್ ಅನ್ನ ಏನಂತ ಬರೀತಾರ ಅಂತಂದ ಹೇಳಿ ಕ್ವಶನ್ ಕೇಳಿದಾರ. ಸೊ ನನಗೆ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ನೀವು ಆನ್ಸರ್ ಅನ್ನ ಹಾಕ್ರಿ. PEARL ಪರ್ಲ್ ಅನ್ನ ಏನಂತ ಬರೀತಾರ. ಸೊ ಆನ್ಸರ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಅರುಣ್ ಸೇಡ್. ಸೊ ಏನಂತಂದ ಹೇಳಿದ್ರೆ ಅರುಣ್ ಇದ್ದಾವ್ ಹೇಳ್ತಾನೆ, ವೈಫ್ ಆಫ್ ಗ್ರ್ಯಾಂಡ್ ಸನ್ ಆಫ್ ಮೈ ಮದರ್. ಸೊ ಮೈ ಮದರ್ ಅಂತಂದ ಹೇಳಿದ್ರೆ ನನ್ನ ತಾಯಿ. ಸೊ ಗ್ರ್ಯಾಂಡ್ ಸನ್ ಆಫ್ ಮೈ ಮದರ್ ಅಂತಂದ ಹೇಳಿದ್ರೆ ಮೊಮ್ಮಗ, ನನಗೇನಾಗ್ತಾನ? ಮಗ ಆಗ್ತಾನ. ಸೊ ವೈಫ್ ಆಫ್ ಮಗ ಅಂತಂದ ಹೇಳಿದ್ರೆ ಅಂದ್ರ ಮಗನ್ ಹೆಂಡತಿ. ಸೊ ಅವಳೇನಾಗ್ತಾಳ? ಸೊ ಇಲ್ಲೇನಂತಂದ ಹೇಳಿದ್ರೆ ನೋಡ್ರಿ, ಸೊಸೆ ಮತ್ತು ಅರುಣ್ಗೆ ಏನ್ ಇದಾಗತ್ತಂತಂದ ಹೇಳಿದ್ರೆ ಫಾದರ್ ಇನ್ ಲಾ ಅಂತಂದ ಹೇಳಾಗತ್ತ. ಫಾದರ್ ಇನ್ ಲಾ. ಸೊ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಂತಂದ ಹೇಳಿದ್ರೆ ಹಿಂದ್ಗಡೆ ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡುವಾಗ 3 ನಿಮಿಷ ತಗೊಂಡು ಇದನ್ನ ಎಕ್ಸ್ಪ್ಲೈನ್ ಮಾಡೇನಿ, ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡಿ. ಆ ವಿಡಿಯೋ ನೋಡ್ಬೇಕು, ಅವಾಗ ನಿಮ್ಗೆ ಇದು ಅರ್ಥ ಆಗತ್ತೆ. ಇದು ರಿಪೀಟ್ ಬಂದೈತೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅ ಮ್ಯಾನ್ ವಾಕ್ಸ್ 1 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್, ದೆನ್ ಹಿ ಟರ್ನ್ಸ್ ಟು ದ ಸೌತ್ and walks 5 kilometers. Again he turns to the east, walks 2 kilometers. Then turns to the north, walks 9 kilometers. How far he is from the starting ಅಂತ ಕೇಳಿದ. ಸಾಲ್ವ್ ಮಾಡೋಣ. ಆಮೇಲೆ ಇದು ಮೇಲೆ ಡೈರೆಕ್ಷನ್ ಮೇಲೆ ಆಲ್ರೆಡಿ ಪ್ರಾಬ್ಲಮ್ಸ್ ಗಳಿದಾವ, ನಾನು ಗ್ರೂಪ್ ಅಲ್ಲೂ ಹಾಕಿರ್ತೀನಿ. ಆಮೇಲೆ ನೆಕ್ಸ್ಟ್ ಈ ವಿಡಿಯೋ ಆದ ನಂತರ ಕೆಳಗಡೆನೂ ಹಾಕಿರ್ತೀನಿ. ಕ್ಲಿಯರಾ? ಇಲ್ಲಿ ನೋಡ್ರಿ, ಒಬ್ಬ ಮನುಷ್ಯ ಇದಾನ. ಸೊ ಆ ಮ್ಯಾನ್ ಇದಾನ, ವಾಕ್ಸ್. ಇಲ್ಲಿ ನೋಡ್ರಿ, ಈ ತರ ಬರ್ಕೋಬೇಕು. ಇದೇನಪ್ಪಾ ಅಂತಂದ್ರೆ ನಾರ್ತ್, ಇದು ಈಸ್ಟ್, ಇದು ವೆಸ್ಟ್, ಇದು ಸೌತ್. ಒಬ್ಬ ಮನುಷ್ಯ ಇದಾನ, ಇವನ್ ಏನ್ ಮಾಡ್ತಾನ ಅಂತಂದ್ರೆ 1 ಕಿಲೋಮೀಟರ್ ಟುವರ್ಡ್ಸ್ ಈಸ್ಟ್. ಸೊ 1 ಕಿಲೋಮೀಟರ್ ಏನಪ್ಪಾ ಅಂತಂದ್ರೆ ಹೇಳಿದ್ರೆ ಟುವರ್ಡ್ಸ್ ಈಸ್ಟ್ ಹೋದ. ಅದಾದ ನಂತರ ಹಿ ಟರ್ನ್ಸ್ ಸೌತ್, ಸೊ ವಾಕ್ಸ್ 5 ಕಿಲೋಮೀಟರ್. ಸೊ ಏನಂತಂದ ಹೇಳಿದ್ರೆ 5 ಕಿಲೋಮೀಟರ್ ಏನಂತಂದ ಹೇಳಿದ್ರೆ ಸೌತ್ ಕಡೆ ತಿರುಗ್ತಾನ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಅವ್ನ್ ಏನ್ ಮಾಡ್ತಾನ, ಅಲ್ಲಿಗೆ ಬಿಡಂಗಿಲ್ಲ. ಅಗೇನ್ ಟರ್ನ್ಸ್ ಟು ದ ಈಸ್ಟ್, ಈ ಕಡೆ ಮಾಡ್ಬಿಟ್ಟು ಮತ್ತೆ 2 ಕಿಲೋಮೀಟರ್ ಹೋಗ್ತಾನ. ಕ್ಲಿಯರ್? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈ ಅಗೇನ್ ಟರ್ನ್ಸ್ ಟು ದ ನಾರ್ತ್ ಅಂಡ್ ವಾಕ್ಸ್ 9 ಕಿಲೋಮೀಟರ್. 9 ಕಿಲೋಮೀಟರ್ ಏನಂತಂದ ಹೇಳಿದ್ರೆ ನಡ್ಕೊಂತ ಹೋಗ್ತಾನ ಮೇಲ್ಗಡೆಗೆ. ಓಕೆ ಡನ್, ಇಲ್ಲಿಗೆ ಬರ್ತಾನ. ಸೊ ಹಂಗಾದ್ರ ಹೌ ಫಾರ್ ಹೀಸ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್, ಇಲ್ಲಿಂದ ಅವ್ ಎಷ್ಟು ದೂರ ಇದಾನ ಅಂತ ಹೇಳಿ ಕ್ವಶನ್ ಕೇಳಿದ. ನಮ್ಗೆ ಈ ಡಿಸ್ಟೆನ್ಸ್ ಗೊತ್ತಾದ್ರೆ ಸಾಕು. ಇಲ್ಲಿ ನೋಡ್ರಿ, ಇದು ಆಲ್ರೆಡಿ 1 ಐತಿ. ಸೊ ಇದು ಎಷ್ಟೈತಿ? ಇಲ್ಲಿ ಕೆಳಗಡೆ ಇದು ಸೇಮ್ ಡಿಸ್ಟೆನ್ಸ್ ಆಗತ್ತೆ, 2 ಆಯ್ತು. ಇಲ್ಲಿ ನಾನು ಸೈಡ್ ಬರ್ಕೋತೀನಿ ನೋಡ್ರಿ, ಇದು ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಈ ತರ ಬರುತ್ತೆ. ಇದು ಟೋಟಲ್ ಆಗಿ ಎಷ್ಟು? 3 ಆಯ್ತು. ಸೊ ಇಲ್ಲಿವರೆಗೂ ಎಷ್ಟೈತಿ? ಇದು 5 ಐತಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಾಗತ್ತೆ? 9 5 ಕಳೆದ್ರೆ ಎಷ್ಟು? 4. ಸೊ ಟೋಟಲ್ ಸೇರ್ಬಿಟ್ಟು 9. ಇದು 5 ಐತೆ, ಇದು 2 ಸೇಮ್ ಈಕ್ವಲ್ ಆಗತ್ತ. 5, ಇದು 4, ಅಂದ್ರೆ ಇಲ್ಲಿ 4 ಬಂತು. ಹಂಗಾದ್ರೆ ಇದನ್ನ ಇದು ಕಂಡಿಡ್ರಿ ನೋಡು. ಪೈಥಾಗೋರಸ್ ನಿಯಮ ಪ್ರಕಾರ ಇದ್ರ ಸ್ಕ್ವೇರ್ ಪ್ಲಸ್ ಇದ್ರ ಸ್ಕ್ವೇರ್ ಈಕ್ವಲ್ ಟು ಏನಂತಂದ ಹೇಳಿದ್ರೆ ಇದಾಗತ್ತ. ಎಷ್ಟಾಗತ್ತ ನೋಡ್ರಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ 9 ಪ್ಲಸ್ 16, ಸೊ √25 ಅಂತಂದ ಹೇಳಿದ್ರೆ 5 ಬರುತ್ತೆ. ಸೊ ಇದೆಷ್ಟು ದೂರ ಆಯ್ತು ಅಂತಂದ ಹೇಳಿದ್ರೆ 5 ಕಿಲೋಮೀಟರ್ ಅಂತಂದ ಹೇಳಿ ಡಿಸ್ಟೆನ್ಸ್ ಅಂದ್ರೆ ಸಾರಿ ಡೈರೆಕ್ಷನ್ ದ್ರಲ್ಲಿ ನಾನು ತುಂಬಾ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋಸ್ ಗಳನ್ನ ಸೊ ನೋಡ್ಕೊಡ್ರಿ ಒಂದ್ಸರಿ, ಕಂಪಲ್ಸರಿ ನೋಡ್ಕೊಳ್ಳೇಬೇಕು ನೀವು ಪಾಸ್ ಆಗ್ಬೇಕಂದ್ರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ದ ಎವರೇಜ್ ಆಫ್ 3 ನಂಬರ್ಸ್
ಇಲ್ಲಿ ನೋಡ್ರಿ ಎವರೇಜ್ ಆಫ್ 3 ನಂಬರ್ಸ್ ಅಂತಂದ ಹೇಳಿದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ತಗೊಳ್ರಿ. ಇವ್ರದ್ದು ಎವರೇಜ್ ಹೆಂಗ್ ಬರಿತೀವಿ, ಡಿವೈಡೆಡ್ ಬೈ 3 ಈಕ್ವಲ್ ಟು ಎಷ್ಟು ಕೊಟ್ಟಿದಾನ, 27 ಕೊಟ್ಟಿದಾನ. ಹಂಗಾದ್ರೆ ಸೆಕೆಂಡ್ ನಂಬರ್ ಯಾವುದು, ಬಿ ಅಂತ ಅನ್ಕೊಳ್ಳಿ. ಬಿ ಈಸ್ 3 ಟೈಮ್ಸ್ ಆಫ್ ಫಸ್ಟ್. ಬಿ ಈಕ್ವಲ್ ಏನೈತಿ, 3 ಟೈಮ್ಸ್ ಆಫ್ ಎ ಅಂತಂದೈತಿ. ನೆಕ್ಸ್ಟ್ ಥರ್ಡ್ ನಂಬರ್ ಯಾವುದು, ಸಿ ಈಸ್ 5 ಟೈಮ್ಸ್ ಆಫ್ ಫಸ್ಟ್ ನಂಬರ್ ಅಂತಂದೈತೆ ಎ. ಸೊ ಹಂಗಾದ್ರೆ ಏನಪ್ಪಾ ಅಂತಂದ್ರೆ ಆ ನಂಬರ್ಸ್ ಗಳನ್ನ ಕಂಡಿ ಅಂತ ಹೇಳಿದ್ರೆ, ಈ ಫಾರ್ಮುಲಾದೊಳಗಡೆ ಬಿ ವ್ಯಾಲ್ಯೂ ಸಿ ವ್ಯಾಲ್ಯೂ ಹಾಕ್ರಿ. ಎ ಪ್ಲಸ್ 3a ಪ್ಲಸ್ 5a ಡಿವೈಡೆಡ್ ಬೈ 3 ಈಕ್ವಲ್ ಟು 27 ಆಗುತ್ತಾ. ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 9a ಡಿವೈಡೆಡ್ ಬೈ 3 ಈಕ್ವಲ್ ಟು 27. 3 ಒಂದ್ಲೆ 3 ಮೂರ್ಲೆ. ಸೊ ಎ ವ್ಯಾಲ್ಯೂ ಎಷ್ಟಾಗುತ್ತೆ, 27 ಡಿವೈಡೆಡ್ ಬೈ 3, 3 ಒಂದ್ಲೆ 3 9ಲೆ. ಎ ವ್ಯಾಲ್ಯೂ ಎಷ್ಟಪ್ಪಾ ಅಂತಂದ ಹೇಳಿದ್ರೆ 9 ಆಗುತ್ತಾ. ಎ ವ್ಯಾಲ್ಯೂ 9 ಅಂತಂದ ಹೇಳಿದ್ರೆ ಆಪ್ಷನ್ ಎ ಕರೆಕ್ಟ್ ಆಯ್ತು. ಸೊ ಬಿ ವ್ಯಾಲ್ಯೂ ಕಂಡಿಡ್ಬೇಕಲ್ಲ, 3a. ಸೊ ಎ ವ್ಯಾಲ್ಯೂ ಎಷ್ಟೈತಿ, 9 ಐತಿ. ಸೊ 3 9ಲೆ 27, ಬಿ ವ್ಯಾಲ್ಯೂ 27 ಆಯ್ತು. ಸಿ ವ್ಯಾಲ್ಯೂ ಎಷ್ಟೈತಿ, 5a ಐತಿ. 5 ಇಂಟು 9 ಅಂತಂದ ಹೇಳಿದ್ರೆ 45. ಸೊ 45. ಸೊ 9 27 45 ಆಗುತ್ತೆ. ಕ್ಲಿಯರ್. ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, 1 9 25. ನೆಕ್ಸ್ಟ್ 49 ಐತಿ. ಅದಾದ ನಂತರ ಯಾವ ಸಂಖ್ಯೆ, ಆಮೇಲೆ 121. ಈ ಸಂಖ್ಯೆಯನ್ನ ಕಂಡುಹಿಡಿ ಅಂತಂದ ಹೇಳಿದಾನ. ಸೊ ಈಸಿಯಾಗಿ ನಿಮ್ಗೆ ಗೊತ್ತಾಗತ್ತಾ ಯಾವ ಸಂಖ್ಯೆ ಆಗತ್ತಾ, ಇದು 1 ಸ್ಕ್ವೇರು, ಇದ್ರ 3 ಸ್ಕ್ವೇರು, ಇದು 5 ಸ್ಕ್ವೇರು, ಇದು 7 ಸ್ಕ್ವೇರ್ ಆಗತ್ತಾ. ಇಲ್ಲಿ ನೆಕ್ಸ್ಟ್ 9 ಸ್ಕ್ವೇರ್ ಬರಬೇಕು, ಇದು 11 ಸ್ಕ್ವೇರ್. ಹೊಸ ಸಂಖ್ಯೆಗಳ ಸ್ಕ್ವೇರ್ ತಗೊಂಡೋಗ್ಯಾನ. 9 ಸ್ಕ್ವೇರ್ ಅಂತಂದ ಹೇಳಿದ್ರೆ 81. ನಮ್ದು ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ 81 ಆಗುತ್ತಾ. ಸೊ ಈ ರೀತಿಯಾಗಿ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾನ. 50ರಲ್ಲಿ ಎಷ್ಟು ಕ್ವಶನ್ಸ್ ಗಳು ಕರೆಕ್ಟ್ ಆಗಿದಾವ ನೋಡ್ರಿ. ಕೆಲವೊಂದು ಟಾಪಿಕ್ಸ್ ಗಳು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ. ಆ ಟಾಪಿಕ್ ಗಳ ಮೇಲೆ ನಾನು ಆಲ್ರೆಡಿ ಕ್ಲಾಸ್ ಮಾಡಿ ಹಾಕಿದೀನಿ. ಸೊ ಅವುಗಳ ಲಿಂಕ್ ಅನ್ನ ನಾನು ನಿಮ್ಗೆ ಬಿಡ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.